ಎಷ್ಟು ಎಲಿಮೆಂಟ್ಸ್ ಇದೆ ಒಂದು ಪಿರಿಯಾಡಿಕ್ ಟೇಬಲಲ್ಲಿ. ಇವಾಗ ನಾವು 2022 ಅಲ್ಲಿ ಇದ್ದೀವಿ. ಸೊ ಕೌಂಟ್ ಹೇಳಿದರೆ ಇಟ್ ಇಸ್ 118 ಎಲಿಮೆಂಟ್. ಇದೇನಿದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಹೇಳಿದ್ದೀನಿ, ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದರೆ ನಾವು ಅವುಗಳದ್ದು ಒರಿಜಿನಲ್ ಕಾಂಪೋಸಿಷನ್ನ ಡಿಸ್ಟರ್ಬ್ ಮಾಡ್ದೇನೆ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕು. ಯಾವುದೆಲ್ಲ ಸ್ಟಡಿ, ಪರ್ಟಿಕ್ಯುಲರ್ ರಾಡಲ್ಲಿ ಹೀಟ್ ಮೂವ್ ಆಗ್ತಾ ಇದೆ, ಕಂಡಕ್ಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ನಮಸ್ತೆ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಅಭಿಮನ್ಯು ಬ್ಯಾಚ್ನಲ್ಲಿ ನಮಗೆ SSLC ಮತ್ತು CBSE 10th ಸ್ಟ್ಯಾಂಡರ್ಡ್ಗೆ ಇಂಪಾರ್ಟೆಂಟ್ ಆಗಿರುವಂತಹ 3rd ಕೆಮಿಸ್ಟ್ರಿ ಚಾಪ್ಟರ್ ಯಾವುದದು? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಚಾಪ್ಟರ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರನ್ನು ನಾವು ಈ ಕ್ಲಾಸಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಈ ಚಾಪ್ಟ್ರಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದೇನಪ್ಪ ಅಂತ ಹೇಳಿದರೆ, ಯಾವುದೆಲ್ಲ ಎಕ್ಸಾಂಪಲ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು, ಹೇಗೆ ಕ್ವೆಶ್ಚನ್ಸ್ಗಳು MCQಗೆ ಇಂಪಾರ್ಟೆಂಟಾಗಿ ಬರುತ್ತೆ ಅಂಥೇಳಿ. ಸೊ ಈ ಕ್ವೆಶ್ಚನಲ್ಲಿ ನಿಮಗೆ ಡೆಫಿನೆಟ್ ಆಗಿ ಇರುವಂತಹ ಕ್ವೆಶ್ಚನ್ಸ್ಗಳು ಬಂದು ಎಕ್ಸಾಂಪಲ್ಸ್ ಬೇಸ್ಡ್ ಕ್ವೆಶ್ಚನ್ಸ್ ಫಿಸಿಕಲ್ ಪ್ರಾಪರ್ಟೀಸಲ್ಲಿ, ಆಮೇಲೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೀರಿ ಅಂತ ಹೇಳಿ ಕೇಳುವಂಥದ್ದು, ಅಥವಾ ಎಕ್ಸ್ಪ್ಲೈನ್ ಅಯಾನಿಕ್ ಕಂಪೌಂಡ್ ಫಾರ್ಮೇಷನ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಫರಿಂಗ್ ಇನ್ MgO, Na2O, ಕೆಲವೊಂದು ಆಕ್ಸೈಡ್ ಕಂಪೌಂಡ್, ಕ್ಲೋರೈಡ್ ಕಂಪೌಂಡ್ ಕೊಟ್ಬಿಟ್ಟು ಅದರದ್ದು ಅಯಾನಿಕ್ ಕಂಪೌಂಡ್ದು ಫಾರ್ಮೇಷನ್ನ ಬರೀರಿ ಅಂತ ಹೇಳಿ ಕೇಳ್ತಾರೆ. ಅಯಾನಿಕ್ ಕಂಪೌಂಡ್ಸ್ದು ಪ್ರಾಪರ್ಟೀಸ್ ಬರೀರಿ ಅಂತ ಹೇಳ್ತಾರೆ. ಮತ್ತು ಎಲ್ಲ 2 ಮಾರ್ಕ್ಸ್ದು ಬೇಸ್ಡ್ ಡೆಫಿನಿಷನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ನೆನ್ಪಿಟ್ಕೊಳ್ಬೇಕಾಗಿರೋದು ಎಕ್ಸಾಂಪಲ್ಸ್ ಫಾರ್ MCQ ಕ್ವೆಶನ್ಸ್. ಹಾಗಾದರೆ ಈ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೂಡ ನಾವು ನೋಡ್ಕೊಳ್ಳೋಣ. ಟಾಪಿಕ್ಸ್ಗಳು ಬಂದು ಈ ಥರ ಇದೆ: ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಎಕ್ಸೆಪ್ಷನಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ಎಕ್ಸೆಪ್ಷನಲ್ ಅಂತ ಹೇಳಿದಾಗ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು ಈ ಥರ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದಾಗ ಅದಲ್ಲ, ಅಲ್ಲೇನೋ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಕೆಲವೊಂದು ನಾನ್ ಮೆಟಲ್ಸ್ಗಳು ಬಿಹೇವ್ ಮಾಡುತ್ತೆ. ಸೊ ಅವುಗಳದ್ದು ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ನಂತರ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಮತ್ತು ನಾನ್ ಮೆಟಲ್ ಅಂದರೆ ಇಲ್ಲಿ ಆ್ಯಸಿಡಿಕ್ ಆಕ್ಸೈಡ್ಸ್, ಬೇಸಿಕ್ ಆಕ್ಸೈಡ್ಸ್, ಆ್ಯಂಫೋಡೆರಿಕ್ ಆಕ್ಸೈಡ್ಸ್ಗಳು ಮತ್ತು ನ್ಯೂಟ್ರಲ್ ಆಕ್ಸೈಡ್ಸ್ಗಳ ಬಗ್ಗೆ ಮೇಯ್ನಾಗಿ, ಹೇಗೆ ಮೆಟಲ್ಸ್ಗಳು ನಮ್ಮ ಮೆಟಲ್ ಮತ್ತು ನಾನ್ ಮೆಟಲ್ ಚಾಪ್ಟ್ರಲ್ಲಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಹೇಗೆ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನ ಕಲಿತೀವಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಇದಕ್ಕೆ ನೀವು ನಿಮ್ಮ 9th ಸ್ಟ್ಯಾಂಡರ್ಡಲ್ಲಿ ಓದಿರುವಂತಹ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಕಾಲ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಯಾನಿಕ್ ಕಂಪೌಂಡ್ಸ್, ಈ ಚಾಪ್ಟರ್ದು ಹೈಲೈಟ್ ಬಂದುಬಿಟ್ಟು ಇದೆ. ಯಾಕೆಂದರೆ ಮೆಟಲ್ಸು ನಾನ್ ಮೆಟಲ್ಸ್ ಎರಡು ರಿಯಾಕ್ಟ್ ಆದಾಗ ನಮ್ಗೆ ಸಿಗೋ ಕಂಪೌಂಡಿಗೆ ನಾವು ಅಯಾನಿಕ್ ಕಂಪೌಂಡ್ ಅಥವಾ ಎಲೆಕ್ಟ್ರೋವ್ಯಾಲೆಂಟ್ ಕಂಪೌಂಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಆ ಕಂಪೌಂಡ್ಗಳದ್ದು ಡೆಫಿನಿಷನ್ಸ್ ಏನು, ಅದು ಎಕ್ಸಾಂಪಲ್ಸ್ ಯಾವುದು, ಅದನ್ನು ಹೇಗೆ ಬರೆಯುವಂಥದ್ದು, ಅದರದ್ದು ಫಾರ್ಮುಲಾಸ್ ಹೇಗಿರುತ್ತೆ, ಪ್ರಾಪರ್ಟೀಸ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇವಿಷ್ಟು ಆದ ಮೇಲೆ ಮೆಟಲರ್ಜಿ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದೇನಪ್ಪ ಹೊಸ ಅಲರ್ಜಿ ಅಂತೇಳಿ ಅಂದ್ಕೊಳ್ಬೇಡಿ. ಮೆಟಲರ್ಜಿ ಅಂತ ಹೇಳುವಂಥದ್ದು ಒಂದು ಬೇರೆ ಸ್ಟ್ರೀಮ್. ಅದು ಅಲ್ಲಿ ಮೆಟಲ್ಗಳನ್ನು ನಮ್ಮ ಭೂಮಿಯ ಪದರದಿಂದ ಹೇಗೆ ಹೊರಗೆ ತೆಗೆಯಲ್ಪಡುತ್ತೆ ಅಥವಾ ಹೇಗೆ ಹೊರ ತೆಗಿತಾರೆ ಅಥವಾ ಅದನ್ನ ಹೇಗೆ ಕ್ಲೀನ್ ಮಾಡ್ತಾರೆ. ಇಂಡಸ್ಟ್ರೀಸ್ ಎಲ್ಲ ನಾವು ಇವಾಗ ನೋಡ್ಬೋದು, ಸ್ಟೀಲ್ ಇಂಡಸ್ಟ್ರಿ ಅಥವಾ ಕಾಪರ್ ಇಂಡಸ್ಟ್ರಿಯಲ್ಲಿ ಕಾಪರ್ಸನ್ನು ಪ್ರಿಪೇರ್ ಮಾಡ್ತಾರೆ, ಮೆಟಲ್ಸ್ದು ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಪ್ರಿಪೇರ್ ಮಾಡ್ತಾರೆ. ಸೊ ಆ ಇಂಡಸ್ಟ್ರಿಗಳಿಗೆ ಈ ರಾ ಮೆಟಲ್ಸನ್ನು ಹೇಗೆ ಸಪ್ಲೈ ಮಾಡ್ತಾರೆ, ಹಾಗಾದರೆ ಆ ಸಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಕಲಿಯಲ್ಲ, ಬಟ್ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳಿ ನಾವಿಲ್ಲಿ ಫೋಕಸ್ ಮಾಡ್ತೀವಿ. ಸೊ ಮೆಟಲರ್ಜಿ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಅದು ಫೋಕಸ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಕ್ವೆಶನ್ಸ್ ಅಷ್ಟೇ ಬರುತ್ತೆ. ಮತ್ತು ಪ್ರೀವಿಯಸ್ ಇಯರಲ್ಲಿ ಅದರದ್ದು ಸಿಲೆಬಸ್ ಡಿಲೀಟ್ ಆಗಿತ್ತು, ಬಟ್ ಈ ಸಲ ಡಿಲೀಟ್ ಆದರೂ ಅದನ್ನು ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ NTSC ಎಕ್ಸಾಮಲ್ಲಿ ಆ ಕ್ವೆಶನ್ಸನ್ನು ಕೇಳ್ತಾರೆ, ಕೆಲವೊಂದು ಕ್ವೆಶನ್ಸ್ ರಿಲೇಟೆಡ್ ಅದನ್ನ ಕೇಳ್ತಾರೆ. ನಂತರ ಒಕರೆನ್ಸ್, ಎಕ್ಸ್ಟ್ರಾಕ್ಷನ್ ಆಯಿತು. ಅಲ್ಲಿ ಬರುವಂತಹ ರೋಸ್ಟಿಂಗ್, ಕ್ಯಾಲ್ಸಿನೇಷನ್ ಅಂತ ಹೇಳುವಂಥ ಟೆಕ್ನಿಕಲ್ ಟರ್ಮ್ಸನ್ನು ನಾವು ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಕೊರೋಷನ್ ಅಂತ ಹೇಳುವಂಥದ್ದು ಮೆಟಲ್ ಜೊತೆ ಇರುವಂತಹ ಒಂದು ಕ್ಲೋಸೆಸ್ಟ್ ವರ್ಡ್ ಅದು ಅಲ್ವಾ. ಮೆಟಲ್ ಇದ್ದರೆ ಅಲ್ಲಿ ಕೊರೋಷನ್ ನಾವು ಓದಲೇಬೇಕಾಗುತ್ತೆ. ಬಿಕಾಸ್ ಮೆಟಲ್ಸ್ ಅಂಡರ್ಗೋ ಕೊರೋಷನ್. ನಾನ್ ಮೆಟಲ್ಸಲ್ಲಿ ಫುಡ್ಗಳಲ್ಲಿ ಅಂಡರ್ಗೋ ಕೊರೋಷನ್ಗೆ ನಾವು ಆನ್ಸರಿಟಿಯ ಟಾಪಿಕನ್ನು ಕವರ್ ಮಾಡಿದ್ವಿ ಫಸ್ಟ್ ಚಾಪ್ಟ್ರಲ್ಲಿ. ಈ ಚಾಪ್ಟ್ರಲ್ಲಿ ಪ್ರಿವೆನ್ಷನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಿಂಗ್ ಆಗಿ ತಿಳ್ಕೊಳ್ಳೋಣ. ಕೊರೋಷನ್ದು ಡೆಫಿನಿಷನ್ಸ್ ನೀವು ಓದಿದ್ದೀರಾ, ಬಟ್ ಅದನ್ನ ರಿಕಾಲ್ ಮಾಡಿಕೊಂಡು ಪ್ರಿವೆನ್ಷನ್ ಬಗ್ಗೆ ಡೀಟೇಲಿಂಗ್ ಆಗಿ ಫೋಕಸ್ ಮಾಡೋಣ ಅಂಥೇಳಿ. ಸೊ ಹಾಗಾದರೆ ನಮ್ಮ ಇಂಪಾರ್ಟೆಂಟ್ ಸ್ಲೈಡ್ ಇದೆ, ನೆಕ್ಸ್ಟ್ ಸ್ಲೈಡ್ ಅದಕ್ಕೆ ಎಂಟರ್ ಆಗೋಣ. ಯಾಕೆಂದರೆ ಆ ಸ್ಲೈಡಲ್ಲಿ ನಾನು ಕೆಲವೊಂದು ಗೆಸ್ಟ್ಗಳನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಸರಿ, ಇವತ್ತಿನ ಕ್ಲಾಸಲ್ಲಿ ನನಗೆ 118 ಗೆಸ್ಟ್ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ಅವ್ರುಗಳಂತ ಹೇಳಿದ್ರೆ ನಮ್ಮ ಎಲಿಮೆಂಟ್ಸ್ಗಳು ಈ ಪಿರಿಯಾಡಿಕ್ ಟೇಬಲಲ್ಲಿ. ಎಷ್ಟು ಎಲಿಮೆಂಟ್ಸ್ ಇದೆ ಒಂದು ಪಿರಿಯಾಡಿಕ್ ಟೇಬಲಲ್ಲಿ? ಇವಾಗ ನಾವು 2022 ಅಲ್ಲಿ ಇದ್ದೀವಿ. ಸೊ ಕೌಂಟ್ ಹೇಳಿದರೆ ಇಟ್ ಇಸ್ 118 ಎಲಿಮೆಂಟ್ಸ್. ಆಯಿತಾ? ಸೊ 118 ಎಲಿಮೆಂಟ್ಗಳನ್ನ ಇಲ್ಲಿವರೆಗೆ ಡಿಸ್ಕವರ್ ಮಾಡಿದ್ದಾರೆ. ಇನ್ನೂ ಎಲಿಮೆಂಟ್ಸ್ಗಳನ್ನ ಡಿಸ್ಕವರ್ ಮಾಡ್ತಾನೇ ಇದ್ದಾರೆ. ಬಟ್ ಸ್ಟೆಬಿಲಿಟಿ ಬರ್ತಾ ಇಲ್ಲ ಕೆಲವೊಂದು ಎಲಿಮೆಂಟ್ಸ್ಗಳಿಗೆ. ಸೊ ರಿಸರ್ಚ್
ಆಗ್ತಾ ಇದೆ, ಆನ್ಗೋಯಿಂಗ್ ಆಗ್ತಾ ಇದೆ ಅಂತೇಳಿ. ಸೊ ಇಷ್ಟು ಎಲಿಮೆಂಟ್ಸ್ನ ಅರ್ಥ ಮಾಡ್ಕೋಬೇಕಾ ಮ್ಯಾಮ್, ಕಷ್ಟ ಅಲ್ವಾ ಅಂತ ಹೇಳ್ಬೋದು. ಖಂಡಿತ ಕಷ್ಟ. ಈಸಿ ಏನಪ್ಪ ಅಂದರೆ ಇವಿಷ್ಟು ಬೇಡ, ನಮಗೆ ಫಸ್ಟ್ ಹೈಡ್ರೋಜನ್ ಎಲಿಮೆಂಟಿಂದ 20th ಅಟಾಮಿಕ್ ನಂಬರ್ 20th ಇರುವಂತಹ ಕ್ಯಾಲ್ಶಿಯಂ ಎಲಿಮೆಂಟ್ಸ್ಗಳವರೆಗೆ ಮತ್ತು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಕೆಲವೊಂದು ಮೆಟಲ್ಸ್ಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಓಕೆನಾ? ಸೊ ನಮ್ಮ ಗೆಸ್ಟ್ಗಳನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಇವರು ಹೈಡ್ರೋಜನ್ ಅಂತ ಹೇಳಿ ಗೇಷಿಯಸ್ ಸ್ಟೇಟಲ್ಲಿ ಇರ್ತಾರೆ. ಅವರನ್ನು ನಾವು ನಾನ್ ಮೆಟಲ್ ಅಂತ ಹೇಳಿ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಹೈಡ್ರೋಜನ್ ಅವ್ರಿಗೆ ನಮ್ಮ ಕ್ಲಾಸಿಗೆ ವೆಲ್ಕಮ್. ಹಾಗೆ ಹೀಲಿಯಂ ಅವರಿದ್ದಾರೆ, ಇವರು ಕೂಡ ಗೇಷಿಯಸ್ ಸ್ಟೇಟಲ್ಲೇ ಇರ್ತಾರೆ. ಅವರೂ ನಾನ್ ಮೆಟಲ್ಸ್ ಅಂತ ಹೇಳುವ ಕ್ಯಾಟಗರಿಲಿ ನಾವು ಅವ್ರನ್ನ ಹಾಕಬೇಕಾಗುತ್ತೆ. ಯಾಕೆಂದರೆ ಅವರು ಗ್ಯಾಸ್, ಹೈಡ್ರೋಜನ್ ಕೂಡ ಗ್ಯಾಸ್, ಹೀಲಿಯಂ ಕೂಡ ಗ್ಯಾಸ್. ಆಮೇಲೆ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ತುಂಬ ರೆಡ್ ಕಲರ್ ಪೇಂಟಿಂಗಲ್ಲಿ ಏನೋ ಡೇಂಜರಸ್ ಥರ ಬರೆದಿದ್ದಾರೆ ಮ್ಯಾಮ್ ಅಂತ ಹೇಳ್ಕೊಂಡು ಇಂಡಿಕೇಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಇದು ಬಂದು ಮೆಟಲ್ಸ್. ನಮ್ಮ ರೆಡ್ ಕಲರಲ್ಲಿ ನೀವು ಯಾವುದೆಲ್ಲ ಎಲಿಮೆಂಟ್ಸ್ನ ನೋಡ್ತಾ ಇದ್ದೀರಾ ಅವುಗಳನ್ನ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಆ ಯೆಲ್ಲೋ ಕಲರಲ್ಲಿ ಇರುವಂಥದ್ದನ್ನು ಮೆಟಲಾಯ್ಡ್ಸ್ ಅಂತ ಹೇಳ್ತಾರೆ, ಮತ್ತು ಬ್ಲೂ ಕಲರ್ ಇರೋದನ್ನು ನಾನ್ ಮೆಟಲ್ಸ್ ಅಂತ ಹೇಳಿ. ಹೀಗೆ 3 ಕ್ಯಾಟಗರೀಸಲ್ಲಿ ಇವಿಷ್ಟು 118 ಎಲಿಮೆಂಟ್ಸ್ಗಳನ್ನ ನಾವು ಫೋಕಸ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಕೆಲವೊಂದಿಷ್ಟು ಮೆಟಲ್ಸ್ಗಳು, ಕೆಲವೊಂದಷ್ಟು ನಾನ್ ಮೆಟಲ್ಸ್ಗಳು, ಮತ್ತು ಇವುಗಳು ಎರಡಕ್ಕೂ ಇರುವಂತಹ ಒಂದು ರಿಲೇಟೆಡ್ ವರ್ಡನ್ನು ಮೆಟಲಾಯ್ಡ್ಸ್. ಅಂದರೆ ಕೆಲವೊಂದು ಎಲಿಮೆಂಟ್ಗಳು ಆಚೆ ಮೆಟಲು ಅಲ್ಲ, ಈಚೆ ನಾನ್ ಮೆಟಲ್ಸು ಅಲ್ಲ, ಮೆಟಲಾಯ್ಡ್ ಥರ ಬಿಹೇವ್ ಮಾಡ್ತಾರೆ. ಸೊ ಅವುಗಳು ಯಾವುದು ಅಂತ ಹೇಳೋದನ್ನು ಕೂಡ ನಾವಿಲ್ಲಿ ಫೋಕಸ್ ಮಾಡೋಣ. ಸೊ ಗೆಸ್ಟ್ಗಳನ್ನ ನಾನು ಇಂಟ್ರಡ್ಯೂಸ್ ಮಾಡ್ಕೊಡ್ತಾ ಇದ್ದೆ. ಹೈಡ್ರೋಜನ್ ಆಯಿತು, ಹೀಲಿಯಂ ಆಯಿತು, ಅವರು ನಾನ್ ಮೆಟಲ್ ಕ್ಯಾಟಗರಿ ನೆನ್ಪಿಟ್ಕೊಳ್ಳಿ. ನಂತರ ನಮ್ಮ ಮೆಟಲ್ಸ್ಗಳು ಬರ್ತಾರೆ. ಯಾರದು? ಲಿಥಿಯಂ, ಬೆರಿಲಿಯಂ, ಇವರೆಲ್ಲ ಮೆಟಲ್ಸ್. ಇವರು ಬೋರೋನ್ ಬಂದುಬಿಟ್ಟು ಮೆಟಲಾ ಮ್ಯಾಮ್ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಹೌದು ಅಂತ. ನಾನ್ ಮೆಟಲಾ ಮ್ಯಾಮ್ ಅಂತ ನೀವು ಕೇಳ್ಬೋದು, ಹೌದು ಅಂತ ಹೇಳ್ತೀನಿ. ಅಂದರೆ ಬೋರೋನ್ ಕೆಲವೊಂದು ಸಲ ಮೆಟಲ್ ಥರನೂ ಬಿಹೇವ್ ಮಾಡ್ತಾನೆ, ಕೆಲವೊಂದು ಸಲ ನಾನ್ ಮೆಟಲ್ಸ್ ಥರನೂ ಕೂಡ ಬಿಹೇವ್ ಮಾಡ್ತಾನೆ. ಸೊ ಹಾಗಾಗಿ ಬೋರೋನ್ ಅವರನ್ನು ನಾವು ಮೆಟಲಾಯ್ಡ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ನಂತರ ಕಾರ್ಬನ್ ಅವರು ತುಂಬ ಫ್ರೆಂಡ್ಲಿ ಎಲಿಮೆಂಟ್ ಈ ಇಡೀ ಪಿರಿಯಾಡಿಕ್ ಟೇಬಲಲ್ಲಿ. ಅವರು ಎಲ್ಲರ ಜೊತೆನೂ ಚೆನ್ನಾಗಿ ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದಾರೆ. ಸೊ ಕಾರ್ಬನ್ ಅವ್ರನ್ನ ನಾವು ನಾನ್ ಮೆಟಲ್ ಕ್ಯಾಟಗರಿಗೆ ಹಾಕ್ತಾ ಇದ್ದೀವಿ. ನೈಟ್ರೋಜನ್ ಕೂಡ ಒಂದು ಗ್ಯಾಸ್, ಆಕ್ಸಿಜನ್ ಗ್ಯಾಸ್, ಫ್ಲೂರಿನ್ ಗ್ಯಾಸ್ ಅಂತ ಹೇಳಿದ ಮೇಲೆ ಅವ್ರು ಯಾರಾಗಿರಬೇಕು? ಕಣ್ಣು ಮುಚ್ಚಿ ನಾನ್ ಮೆಟಲ್ ಅಂತ ಹೇಳಿ ನೀವು ಬರಿಬೋದು. ಓಕೆನಾ? ನೆಕ್ಸ್ಟ್ ನಿಯಾನ್. ಈ ಬ್ಲೂ ಅಲ್ಲಿ ಏನು ಬರುತ್ತೆ ಎಲ್ಲ ಕೂಡ ನಾನ್ ಮೆಟಲ್ಸ್. ನಿಯಾನ್, ಹೀಲಿಯಂ ಅವರೆಲ್ಲ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್. ಆ್ಯಕ್ಚುಲಿ ನೋಬೆಲ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಹೇಳಿದರೆ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೇನು ಹೋಗಲ್ಲ, ಜಾಸ್ತಿ ಅಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಎಲೆಕ್ಟ್ರಾನ್ಸ್ನ ತಗೊಳ್ಳೋದು ಇಲ್ಲ, ಆಚೆ ಎಲೆಕ್ಟ್ರಾನ್ಸ್ನ ಕೊಡೋದು ಇಲ್ಲ. ಸೊ ಅವರೊಂಥರ ಪೀಸ್ ಲವರ್ಸ್ ಅಂತ ಹೇಳ್ಬೋದು, ಶಾಂತಿ ಸಮಾಧಾನವನ್ನು ಬಯಸುವಂತಹ ಎಲಿಮೆಂಟ್ಸ್ಗಳು ನಮ್ಮ ಪಿರಿಯಾಡಿಕ್ ಟೇಬಲಲ್ಲಿ. ಸೊ ಇವಿಷ್ಟು ಎಲಿಮೆಂಟ್ಸ್ಗಳು ಕೂಡ ನೋಬೆಲ್ ಗ್ಯಾಸ್ ಎಲಿಮೆಂಟ್ಸ್. ಅದು ಎಂಡ್ ಆಗೋದು ಓಜಿ ಅಂತ ಹೇಳೋದು ರೀಸೆಂಟ್ಲಿ ಡಿಸ್ಕವರ್ಡ್ ಆಗಿರೋಂಥದ್ದು 2018-19 ಟೈಮಲ್ಲಿ. ಅದನ್ನು ಒಗನಸಾನ್ ಅಂತ ಹೇಳಿ ಕರಿತೀವಿ. ಸರಿ, ಈಗ ನಿಯಾನ್ ಆಯಿತು, ಸೋಡಿಯಂ, ಮೆಗ್ನೀಷಿಯಂ ಬಂದರೆ ಅವುಗಳು ಮೆಟಲ್ಸ್. ನೀವು ಅಲ್ಯೂಮಿನಿಯಂ ಬಗ್ಗೆ ಕೇಳೇ ಇದ್ದೀರಾ, ಅದು ಮೆಟಲ್. ಸಿಲಿಕಾನ್ ಬಂದು ನಾನ್ ಮೆಟಲ್. ಆಮೇಲೆ ನಮ್ಮ ಫಾಸ್ಫರಸ್ಸು, ಸಲ್ಫರ್ ಇವರೆಲ್ಲ ಸಾಲಿಡ್ ಸ್ಟೇಟಲ್ಲಿ ಇರುವಂಥವ್ರು. ಕಾರ್ಬನ್, ಫಾಸ್ಫರಸ್, ಸಲ್ಫರ್ ಇವರೆಲ್ಲ ಸಾಲಿಡ್ ಸ್ಟೇಟಲ್ಲಿ ಇರುವಂತಹ ನಾನ್ ಮೆಟಲ್. ನೀವು ಕೇಳ್ಬೋದು ಮ್ಯಾಮ್ ನೀವು ಇವಾಗಷ್ಟೇ ಅಂದರೆ ನಾನ್ ಮೆಟಲ್ಸ್ ಅಂತ ಹೇಳಿದರೆ ಗ್ಯಾಸ್, ಮತ್ತು ಇವಾಗ ಇವ್ರನ್ನ ಸಾಲಿಡ್ ಅಂತ ಹೇಳ್ತಾ ಇದ್ದೀರಾ ಅಂತೇಳಿ. ಹೌದು, ನಾನ್ ಮೆಟಲ್ಸ್ಗಳು 3 ಕ್ಯಾಟಗರಿಲಿ ಇರುತ್ತೆ. ಅವುಗಳಲ್ಲಿ ಕೆಲವರು ಸಾಲಿಡ್ಸ್ ಆಗಿರ್ತಾರೆ, ಅವುಗಳಲ್ಲಿ ಕೆಲವರು ಗೇಷಿಯಸ್ ಸ್ಟೇಟಲ್ಲಿ ಇರ್ತಾರೆ, ಮತ್ತು ಒಬ್ಬರು ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಾರೆ, ಅವ್ರು ಬಂದು ನಮ್ಮ ಬ್ರೋಮಿನ್. ಸೊ ಬ್ರೋಮಿನ್ ಅಂತ ಹೇಳುವಂತಹ ಒಂದೇ ನಾನ್ ಮೆಟಲ್ ಲಿಕ್ವಿಡ್ ಸ್ಟೇಟಲ್ಲಿ ಇರುವಂತಹದ್ದು. ಮಿಕ್ಕಿದೆಲ್ಲ ನಾನ್ ಮೆಟಲ್ಸ್ಗಳು ಒಂದಾದರೆ ಗೇಷಿಯಸ್ ಸ್ಟೇಟಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಿದರೆ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಬಟ್ ನಮ್ಮ ಎಲ್ಲ ಮೆಟಲ್ಸ್ಗಳು ಯಾವ ಸ್ಟೇಟಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟ್. ಇಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಯಾವುದದು? ಮರ್ಕ್ಯುರಿ. ಎಲ್ಲಿದ್ದಾರೆ ಮರ್ಕ್ಯುರಿ? ಹುಡ್ಕೋಣ, ಇಲ್ಲಿದ್ದಾರೆ ನೋಡಿ. ಸೊ ಮರ್ಕ್ಯುರಿ ಕೂಡ ಒಂದು ಮೆಟಲ್, ಆದರೆ ಇದೊಂದು ಎಕ್ಸೆಪ್ಷನಲ್ ಮೆಟಲ್. ಯಾಕೆಂದರೆ ಅವನು ಬಂದು ನಮ್ಮ ಸಾಲಿಡ್ ಸ್ಟೇಟಲ್ಲಿ ಇರ್ತಾರೆ, ಲಿಕ್ವಿಡ್ ಸ್ಟೇಟಲ್ಲಿ ಅವರು ಇರಲ್ಲ. ಯಾರು? ಮರ್ಕ್ಯುರಿ. ಆಯಿತು. ನೆಕ್ಸ್ಟ್ ಏನು ನಿಮ್ಗೇನು ಗೊತ್ತಿರಬೇಕು? ಕ್ಲೋರಿನ್ ಬಂದು ನಾನ್ ಮೆಟಲ್ ಅಂತ ಹೇಳಿ ಗೊತ್ತಿರಬೇಕು. ಹಾಗೆ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮೆಟಲ್ಸ್ ಆಗಿರ್ತಾರೆ. ಆಮೇಲೆ ಅಯನನ್ನು ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರಾ, ಅದು ಮೆಟಲ್, ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡಿದ್ದಾರೆ. ಕಾಪರ್ನ ಕೇಳಿರ್ತೀರಾ, ಜಿಂಕ್ ಬಗ್ಗೆ ಕೇಳಿರ್ತೀರ, ಅವರೆಲ್ಲರೂ ಕೂಡ ಮೆಟಲ್ಸೇ ಆಗಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಬರುವಂಥದ್ದು ಲೆಡ್ ಬಗ್ಗೆ ನೀವು ಕೇಳಿರ್ತೀರಾ, ಲೆಡ್ ಮೆಟಲೇ ಆಗಿರುತ್ತೆ. ಆಮೇಲೆ ಬೆರಿಲಿಯಂ ಇದೆ, ಇಲ್ಲಿ ಬೇರಿಯಂ ಇದೆ. ಬೇರಿಯಂ ಬಗ್ಗೆ ತುಂಬ ಜನ ಕೇಳಿರ್ತೀರ, ಅವರು ಕೂಡ ಮೆಟಲ್. ಅದರ ಜೊತೆಗೆ ಈ ಎಲಿಮೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಯಾರವರು? ಸೀಸಿಯಂ ಒಂದು ಸ್ಪೆಷಲ್ ಫೀಚರ್ ಇದೆ. ಕೈಯಲ್ಲಿ ಹಿಡಿದ ತಕ್ಷಣ ಆ ಮೆಟಲ್ ಏನಾಗುತ್ತೆ? ಕರಗೋಗ್ಬಿಡುತ್ತೆ, ಈಸಿಯಾಗಿ ಮೆಲ್ಟಿಂಗ್ ಆಗುತ್ತೆ. ಯಾರು? ಸೀಸಿಯಂ ಅಂತ ಹೇಳುವಂತಹ ಮೆಟಲ್. ಸೊ ಅವರೆಲ್ಲಿ ಬರ್ತಾರೆ? ಈ ಕ್ಯಾಟಗರಿಲಿ ಬರ್ತಾರೆ. ಅದ್ರ ಜೊತೆಗೆ ಗ್ಯಾಲಿಯಂ ಅಂತ ಹೇಳುವಂಥದ್ದು Ga. ಸೊ ಗ್ಯಾಲಿಯಂ ಅಂತ ಹೇಳುವಂಥದ್ದು ಕೂಡ ಮೆಟಲೇ, ಆದರೆ ಆ ಮೆಟಲ್ಗೇನು
ಈಸಿಯಾಗಿ ಕರಗುವಂತಹ ಮೆಟಲ್ಸ್ಗಳು, ಕೈಯಲ್ಲಿ ಹಿಡಿದ ತಕ್ಷಣ ನೀರಾಗುವಂತಹ ಮೆಟಲ್ಸ್ಗಳು ಯಾರು? ಸೀಸಿಯಂ ಮತ್ತು ಗ್ಯಾಲಿಯಂ. ಇವರೆಲ್ಲ ಒಂಥರ ಎಕ್ಸೆಪ್ಷನಲ್ ಫೀಚರ್ಸ್ ಇರುವಂತಹ ಮೆಟಲ್ಸ್ಗಳು. ಆಯಿತು, ಇವಿಷ್ಟು ಗೆಸ್ಟ್ ಔಟ್ ಆಫ್ 118 ಗೆಸ್ಟಲ್ಲಿ ಕೆಲವರಷ್ಟೇ ನಿಮಗೆ ಪರಿಚಯ ಆದರೂ, ಇನ್ನು ಕೆಲವ್ರನ್ನ ನೀವು ಹೈಯರ್ ಕ್ಲಾಸಸಲ್ಲಿ ಪರಿಚಯ ಮಾಡ್ಕೊಳ್ತೀರಾ. ಬಟ್ ಪರಿಚಯ ಮಾಡ್ಕೊಂಡಿರೋರನ್ನ ಅವಾಗವಾಗ ಮಾತಾಡಿಸ್ತಾ ಇರಿ. ಕೇಳಿ, ಹೇ ಲಿಥಿಯಂ ಹೇಗಿದ್ದೀರಾ, ಬೆರಿಲಿಯಂ ಹೇಗಿದ್ದೀರಾ ಅಂತ ಹೇಳ್ಕೊಂಡು ಅವಾಗ ಅವ್ರ ಹೆಸರುಗಳು ನೆನಪಿರುತ್ತೆ, ಅವುಗಳು ಏನು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಕೂಡ ನೆನಪಿರುತ್ತೆ. ನಿಮಗೆ ಈ ಎಲಿಮೆಂಟ್ಸ್ಗಳಲ್ಲಿ ಮೆಟಲ್ಸ್ ಯಾವುದು, ನಾನ್ ಮೆಟಲ್ಸ್ ಯಾವುದು ಅಂತ ಹೇಳಿ ಗೊತ್ತೇ ಇಲ್ಲ ಅಂತ ಹೇಳಿದರೆ ಅವುಗಳ ಪ್ರಾಪರ್ಟೀಸನ್ನು ಕಲಿಯೋದ್ರಲ್ಲಿ ಅರ್ಥನೇ ಇಲ್ಲ ಮಕ್ಕಳೇ. ಸೊ ಫಸ್ಟಿಗೆ ಅವ್ರು ಯಾರು, ಅವ್ರ ಪೊಸಿಷನ್ ಏನು, ಸುಮ್ಮನೆ ಹಂಗೆ ಕಣ್ಣಾಯಿಸಿ ಅವಾಗ ಐಡಿಯಾ ಬರುತ್ತೆ, ಓ ಇಂಥವ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಓದ್ತಾ ಹೋಗ್ತೀವಿ ಅಂತ ಹೇಳ್ಕೊಂಡು. ಸೊ ಹಾಗಾದರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾನು ಫೋಕಸ್ ಮಾಡ್ತಿರೋದು, ಈ ಇಡೀ ಚಾಪ್ಟ್ರಲ್ಲಿ ಬಂದು ಫೋಕಸ್ ಮಾಡೋದು ಕೆಲವೊಂದಷ್ಟು ಮೆಟಲ್ಸ್, ಕೆಲವೊಂದಷ್ಟು ನಾನ್ ಮೆಟಲ್ಸ್. ಮೆಟಲಾಯ್ಡ್ಗಳ ಬಗ್ಗೆ ನಾನು ಅಷ್ಟೊಂದು ಫೋಕಸ್ ಮಾಡಲ್ಲ, ಬಟ್ MCQ ಅಲ್ಲಿ ಕೇಳ್ತಾರೆ, 4 ಆಪ್ಷನ್ಸ್ ಕೊಡ್ತಾರೆ. ಕೆಳಗಡೆ ಇರೋದ್ರಲ್ಲಿ ಮೆಟಲಾಯ್ಡನ್ನು ಆಯ್ಕೆ ಮಾಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಮೆಟಲಾಯ್ಡ್ ಅಂತ ಹೇಳಿ 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಗೊತ್ತಿರಬೇಕು, ಆಪ್ಷನ್ಸಲ್ಲಿ ಅವರು ಬೋರಾನ್ ಸಿಲಿಕಾನನ್ನು ಹಾಕ್ತಾರೆ. GE ಅಂತ ಹೇಳಿದರೆ ಜರ್ಮೇನಿಯಂ, AS ಅಂತ ಹೇಳಿದರೆ ಆರ್ಸೆನಿಕ್, SB ಅಂತ ಹೇಳಿದರೆ ಸ್ಟೀಬಿಯಂ ಅಥವಾ ಆ್ಯಂಟಿಮನಿ ಅಂತ ಹೇಳ್ತಾರೆ, TE ಅಂತ ಹೇಳುವಂಥದ್ದು ಟೆಲ್ಯೂರಿಯಂ. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ, ಅಂದರೆ ಎಲ್ಲ ಅಂದರೆ 118 ಅಲ್ಲ, ಇಲ್ಲಿ ಯೆಲ್ಲೋ ಕಲರಲ್ಲಿ ನಾನು ಏನು ಬರೆದಿದ್ದೀನಿ ಮೆಟಲಾಯ್ಡ್ ಎಲಿಮೆಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಅದರಲ್ಲಿ ಯಾವ್ದು ಬೇಕಾದ್ರೂ ಕೇಳಿಬಿಟ್ಟು ಯಾವುದು ಮೆಟಲಾಯ್ಡ್ ಅಂತ ಹೇಳಿಬೇಕಾದ್ರೆ ಕೇಳ್ಬೋದು, ಕ್ವೆಶನ್ಸ್ನ ಟ್ವಿಸ್ಟ್ ಮಾಡೋದಾದರೆ. ಇಂಥ ಕ್ವೆಶನ್ ಯೂಶ್ವಲಾಗಿ CBSE ಕೂಡ ಕೇಳ್ತಾರೆ ಫಾರ್ 1 ಮಾರ್ಕ್. ಓಕೆನಾ. ನೆಕ್ಸ್ಟ್ ಬಂದು ಇಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ನಮ್ಮ ಪ್ರಾಪರ್ಟೀಸಲ್ಲಿ ಯಾವುದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಇದೇನಿದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಹೇಳಿದ್ದೀನಿ, ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನಾವು ಅವುಗಳದ್ದು ಒರಿಜಿನಲ್ ಕಾಂಪೋಸಿಷನ್ನ ಡಿಸ್ಟರ್ಬ್ ಮಾಡ್ದೇನೆ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕು. ಯಾವುದೆಲ್ಲ ಸ್ಟಡಿ ಮಾಡ್ಬೋದು ನೀವು? ಕಲರ್ ಸ್ಟಡಿ ಮಾಡ್ಬೋದು, ವೆಯ್ಟ್, ಹಾರ್ಡ್ ಆಗಿದೆಯಾ ಸಾಫ್ಟ್ ಆಗಿದೆಯಾ ಅಂತ ಹೇಳಿ ಸ್ಟಡಿ ಮಾಡ್ಬೋದು. ಮತ್ತು ಅದನ್ನ ಹೊಡೆದ್ರೆ ಅದು ಜಜ್ಜೋಗುತ್ತಾ, ಶೀಟಾಗಿ ಕನ್ವರ್ಟ್ ಮಾಡ್ಬೋದಾ, ವೈರ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದರ ತೂಕ ಎಷ್ಟು, ಕಲರ್ ಏನು, ಸ್ಮೆಲ್ ಏನು ಅಂತ ಹೇಳಿ, ಅದು ಮೆಲ್ಟ್ ಆಗುತ್ತಾ, ಬಾಯ್ಲ್ ಆಗುತ್ತಾ, ಇದೆಲ್ಲವುಗಳನ್ನ ನೀವು ಸ್ಟಡಿ ಮಾಡ್ಬೋದು. ಹೇಗೆ? ಅವುಗಳದ್ದು ಕಾಂಪೋಸಿಷನ್ನ ಏನು ಡಿಸ್ಟರ್ಬ್ ಮಾಡಿದೆ, ಅದಕ್ಕೆ ಬೇರೆ ಏನು ಆ್ಯಡ್ ಮಾಡಬಾರ್ದು ಅಷ್ಟೇ. ನೀವು ಬೇರೆ ಏನೋ ಒಂದು ಆ್ಯಡ್ ಮಾಡಿಬಿಟ್ಟು ಸ್ಟಡಿ ಮಾಡ್ತೀರಾ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಗುತ್ತೆ. ಫಿಸಿಕಲ್ ಪ್ರಾಪರ್ಟಿಯಲ್ಲಿ ನೀವು ಬೇರೆ ಯಾವುದೇ ಕೆಮಿಕಲ್ಸ್ನ ಆ್ಯಡ್ ಮಾಡದೆ ಅವುಗಳದ್ದು ಫೀಚರ್ಸ್ನ ಅಷ್ಟೇ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ನಾವು ಈ ಚಾಪ್ಟ್ರಲ್ಲಿ ಫಸ್ಟಿಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ಕಲಿಯೋಣ, ಆಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸಿಗೆ ಹೋಗೋಣ. ಅಲ್ಲಿ ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಇರುತ್ತೆ, ಅವುಗಳ ಬಗ್ಗೆ ತಿಳ್ಕೊಂಡು ಮತ್ತೆ ಕೆಮಿಕಲ್ ಪ್ರಾಪರ್ಟೀಸಿಗೆ ಹೋಗೋಣ. ನನಗೆ ಗೊತ್ತಿದೆ ಕೆಮಿಕಲ್ ಪ್ರಾಪರ್ಟೀಸ್ ಕೆಲವರಿಗೆ ಇಷ್ಟ ಇಲ್ಲ, ಯಾಕೆಂದರೆ ಅದು ತುಂಬ ರಿಯಾಕ್ಷನ್ಸ್ ಅದು ಇದು ಅಂತೆಲ್ಲ ಹೇಳ್ಕೊಂಡು, ಬಟ್ ತುಂಬ ಈಸಿ ಇದೆ. ಯಾಕೆಂದರೆ ಇಲ್ಲಿ ಬರುವಂತಹ ಕೆಮಿಕಲ್ ಪ್ರಾಪರ್ಟೀಸ್ ನೀವು ಆಲ್ರೆಡಿ ನೋಡಿದ್ದೀರಾ, ಎಲ್ಲಿ? ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟ್ರಲ್ಲಿ. ಓಕೆನಾ. ಸೊ ಹಾಗಾದರೆ ನಮ್ಮ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಯಾವುದು? ಲಸ್ಟರ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ನಾವು ಇವಾಗ ಅಂಗಡಿ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ನೀವೊಂದು ಗೋಲ್ಡ್ ಅಥವಾ ಸಿಲ್ವರ್ನ ಬೈ ಮಾಡೋಕ್ಕೆ ಹೋಗ್ತೀರಾ, ಅದು ಶೈನಿಂಗೇ ಇರಲ್ಲ, ತುಂಬ ಪೇಲ್ ಆಗಿರುತ್ತೆ, ತುಂಬ ಡಸ್ಟಿ ಆಗಿರುತ್ತೆ. ನೀವದನ್ನ ಬೈ ಮಾಡ್ತೀರಾ, ಕೊಂಡ್ಕೋತೀರಾ? ಇಲ್ಲ. ಯಾಕೆ? ಏನೋ ಒಂದು ಸ್ವಲ್ಪ ಡಲ್ ಆಗಿದೆ, ಹಳೆ ಥರ ಕಾಣಿಸುತ್ತೆ, ಇದು ನಿಜ ಗೋಲ್ಡೇನಾ, ಇದಕ್ಕೆ ಶೈನಿಂಗೇ ಇಲ್ವಲ್ಲ ಅಂತ ಹೇಳಿ ನೀವು ಆ ಶೈನಿಂಗ್ ಮೇಲೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತೀರಾ. ಇನ್ನು ಕೆಲವರು ತುಂಬ ಜನ ಮೋಸ ಹೋಗೋರಿದ್ದಾರೆ, ತುಂಬ ಶೈನಿಂಗ್ ಆಗಿರುತ್ತೆ, ರೋಲ್ಡ್ ಗೋಲ್ಡ್ ಇರುತ್ತೆ, ಬಟ್ ಗೋಲ್ಡ್ ಅಂತ ಹೇಳಿ ಹಲವಾರು ಕಡೆ ಮೋಸ ಹೋಗಿರೋರು ಕೂಡ ಇದ್ದಾರೆ ಆ ಶೈನಿಂಗಿಗೋಸ್ಕರ. ಸೊ ಶೈನಿಂಗ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಈಗ ಹೊಸ ಮನೆ ಕಟ್ಟುವವರು ಅವರ ಮನೆಯಲ್ಲಿ ಡೋರ್ ಹ್ಯಾಂಡಲ್ನ ಯೂಸ್ ಮಾಡೋದಾಗಲಿ, ಲಾಕ್ ಯೂಸ್ ಮಾಡೋದಾಗಲಿ, ಅಥವಾ ಟ್ಯಾಪ್ಸನ್ನು ಯೂಸ್ ಮಾಡೋದಾಗಲಿ, ಅದು ಹಳೆ ಫೇಡ್ ಆಗಿರೋದನ್ನ ಯಾರಾದರೂ ತೊಗೊಂಡು ಬಂದು ಫಿಕ್ಸ್ ಮಾಡ್ತಾರಾ? ಎಲ್ರಿಗೂ ಕೂಡ ಚೆನ್ನಾಗಿರಬೇಕು, ಅದು ಏನು ಹೇಳ್ತೀವಿ ನಾವು, ಹೊಳಪಾಗಿರಬೇಕು, ಹೊಳೆಯುವ ಹಾಗೆ ಇರಬೇಕು ಅಂತ ಹೇಳ್ತೀವಿ, ಕರೆಕ್ಟ್ ತಾನೆ? ಹಾಗಾದರೆ ಶೈನಿಂಗ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಒಂದು ಮೆಟಲಿಗೆ ಬಂದಾಗ ಶೈನಿಂಗ್ ಇದ್ದರೆ ಅದು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು, ಶೈನಿಂಗಿಗೋಸ್ಕರ ಕೆಲವರು ಬೇರೆ ಮೆಟಲ್ಸ್ನ ಮಿಕ್ಸ್ ಮಾಡೋದು ಇದೆ. ಅಂದರೆ ಕ್ರೋಮಿಯಮ್ನ ಸ್ವಲ್ಪ ಹಾಕ್ತಾರೆ, ಆ ಮೆಟಲ್ಸ್ ಪೇಂಟ್ಗಳೆಲ್ಲ ಕ್ರೋಮಿಯಮ್ನ ಹಾಕ್ತಾರೆ. ಕ್ರೋಮಿಯಮ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಒಂದು ಶೈನಿಂಗ್ ಪ್ರಾಪರ್ಟಿ ಬರುತ್ತೆ ಅಂತ ಹೇಳ್ಕೊಂಡು, ಕ್ರೋಮಿಯಮ್ ಅಷ್ಟೇ ಅಲ್ಲ, ಮೈಕಾ ಅಂತ ಹೇಳುವಂಥ ಕೆಮಿಕಲ್ ಕಂಪೌಂಡ್ಸ್ನೂ ಹಾಕ್ತಾರೆ, ಸಿಲಿಕಾ ಬೇಸ್ಡ್ ಆಗಿರುವಂಥ ಕೆಮಿಕಲ್ ಕಂಪೌಂಡ್ಸ್ನ ಹಾಕ್ತಾರೆ. ಸೊ ಶೈನಿಂಗ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ನಾವು ಶೈನ್ ಆಗಬೇಕು, ಮೆಟಲ್ಸು ಶೈನ್ ಆಗಬೇಕು ಅಂತ ಹೇಳ್ಕೊಂಡು ಅಲ್ವಾ. ಸೊ ಆ ಶೈನಿಂಗ್ ಪ್ರಾಪರ್ಟಿ, ಮೆಟಲ್ಸ್ ಇನ್ ದ ಪ್ಯೂರ್ ಸ್ಟೇಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್, ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅಸ್ ಮೆಟಾಲಿಕ್ ಲಸ್ಟರ್. ಎಕ್ಸಾಂಪಲ್ಸ್ ನೀವು ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೆಟಲ್ಸ್ ಆ ಇಮೇಜಲ್ಲಿ ತೋರಿಸಿದ್ದೀನಿ, ನಿಮಗೆ ಪರಿಚಯ ಇದೆ. ಇವಾಗ ಕೇಳಿಬರ್ತಿರುವಂತಹ ಒಂದು ಕಾಮನ್ ಮಾತಂತ ಹೇಳಿದರೆ ಕಾಸ್ಟ್ ಐರನ್. ಏನಿದು ಕಾಸ್ಟ್ ಐರನ್ ಅಂತ ಹೇಳಿದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಇಟ್ಸ್ ಅ ಟೈಪ್ ಆಫ್ ಐರನ್ ವಿಚ್ ಇಸ್ ವೆರಿ ಪ್ಯೂರ್ ಅಂತ ಹೇಳಿ ಮಾರ್ಕೆಟಲ್ಲಿ. ರೋಟ್ ಐರನ್ ಕೂಡ
ಅದರಲ್ಲಿ ಒಂದಿಷ್ಟು ಇಂಪ್ಯೂರಿಟೀಸ್ ಇರುತ್ತೆ. ಇಂಪ್ಯೂರಿಟಿ ಗ್ರೇಡ್ ಮೇಲೆ ನಾವು ಕಾಸ್ಟ್ ಅಯನ್, ರೋಟ್ ಅಯನ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಅಲ್ಯೂಮಿನಿಯಂ ತುಂಬ ಇಂಪಾರ್ಟೆಂಟ್. ಸ್ಟೀಲಲ್ಲಿ ಡಿಫ್ರೆಂಟ್ ಸ್ಟೀಲ್ಸ್ ಇದೆ ನೋಡಿ, ಸ್ಟೀಲ್, ಕಾರ್ಬನ್ ಸ್ಟೀಲ್, ಎಲಾಯ್ ಸ್ಟೀಲ್. ಇದರಲ್ಲೆಲ್ಲ ಏನು ಅಂತ ಹೇಳಿದರೆ, ಸ್ಟೀಲ್ ಅಂತ ಹೇಳುವಂಥದ್ದು ಒಂದು ಎಲಾಯಲ್ಲಿ ಅದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಎಟ್ ದಿ ಎಂಡ್ ಆಫ್ ದ ಚಾಪ್ಟರ್ ನಾನು ಮಾಡ್ತೀನಿ. ಬಟ್ ಆ ಎಲಾಯಲ್ಲಿ ಮೆಟಲು ಇರುತ್ತೆ, ನಾನ್ ಮೆಟಲ್ಸು ಇರುತ್ತೆ. ಅವುಗಳು ಯಾಕಿರುತ್ತೆ ಅಂತ ಹೇಳಿದ್ರೆ, ಸ್ಟ್ರೆಂತನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಅಥವಾ ಕೊರೋಷನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಈ ಎಲ್ಲ ಪ್ರಾಪರ್ಟಿ ಮಾಡಿಫಿಕೇಷನ್ಗೋಸ್ಕರ ನಾವು ಒಂದು ಅಥವಾ ಹೆಚ್ಚು ಮೆಟಲ್ಸ್ಗಳು ಅಥವಾ ನಾನ್ ಮೆಟಲ್ಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಒಂದು ಹೊಸ ಕ್ಯಾಟಗರಿ ಆಫ್ ಮೆಟಲ್, ಅದು ಕ್ಯಾಟಗರಿ ಆಫ್ ಮೆಟಲ್ ಅಂತ ಹೇಳೋಕ್ಕಾಗಲ್ಲ, ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ ಅದು ಸ್ಟೀಲ್ ಅಂತ ಹೇಳ್ಕೊಂಡು. ಸ್ಟೀಲ್ ಕಂಟೈನರ್, ಸ್ಟೀಲ್ ಡಬ್ಬ, ಸ್ಟೀಲ್ ಟ್ಯಾಂಕ್, ತುಂಬ ಸ್ಟೀಲ್ ರಿಲೇಟೆಡ್ ಆಬ್ಜೆಕ್ಟ್ಸ್ನ ನೀವು ಡೇ ಟು ಡೇ ಲೈಫಲ್ಲಿ ಮೀಟ್ ಮಾಡ್ತಾನೆ ಇರ್ತೀರ ಅಲ್ವಾ. ನೆಕ್ಸ್ಟ್ ಕಾಪರ್ ಅಂತೂ ತುಂಬ ಫೇಮಸ್. ಕಾಪರ್ ಲ್ಯಾಂಪ್ ಇರುತ್ತೆ, ಕಾಪರಲ್ಲಿ ಈ ಪೂಜಾ ಐಟಮ್ಸ್ಗಳೆಲ್ಲ ಕಾಪರಲ್ಲಿ ಇರುತ್ತೆ. ಅದಲ್ಲದೆ ಕಾಪರ್ ಬೆಲ್ ಇದೆ, ಸ್ಕೂಲ್ಸ್ ಬೆಲ್ಸ್ ಎಲ್ಲ ನೀವು ನೋಡಿರ್ಬೋದು ಕಾಪರಲ್ಲಿ ಮಾಡಿರುವಂಥದ್ದು. ಅಲ್ಲಿ ಸ್ಟೀಲ್ ಕೂಡ ಮಾಡಿರ್ತಾರೆ. ಮತ್ತು ಎಲ್ಲಿ ಮೇಯ್ನಾಗಿ ಕಾಪರ್ನ ಯೂಸ್ ಮಾಡ್ತಾರೆ, ಕಿಚನಲ್ಲಿ. ಕೆಲವೊಂದು ಸ್ಟೀಲ್ ಪಾತ್ರೆಗಳಿಗೆ ಕಾಪರ್ದು ಬೇಸ್ ಇರುತ್ತೆ. ಯಾಕೆ? ಕಾಪರ್ ಈಸಿಯಾಗಿ ಹೀಟನ್ನು ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಕಾಪರ್ ತುಂಬ ಇಂಪಾರ್ಟೆಂಟ್. ಮತ್ತು ಇವಾಗಿನ ಮಾರ್ಕೆಟಲ್ಲಿ ನೀವು ಬೇಕಾದ್ರೆ ಒಂದ್ಸಲ ಅಮೆಝಾನಲ್ಲಿ ಕ್ಲಿಕ್ ಮಾಡಿ ನೋಡಿ, ವಾಟರ್ ಬಾಟಲ್ಸ್ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ನ ಆದಷ್ಟು ಕಡಿಮೆ ಮಾಡ್ತಾರೆ ಜನಗಳು. ಯಾಕೆ? ಅದರಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ರಿಲೀಸ್ ಆಗುತ್ತೆ, ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಕಾಸಿಂಗ್ ಅಂತ ಹೇಳ್ಕೊಂಡು. ಸೊ ಇವಾಗಿನ ಟ್ರೆಂಡ್ ಏನಪ್ಪ ಅಂದರೆ ಕಾಪರ್ ಬಾಟಲ್. ಸೊ ಒಂದಿಷ್ಟು ಅಮೌಂಟ್ ಆಫ್ ಕಾಪರ್ ನಮ್ಮ ಬಾಡಿಗೆ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಜಿಂಕನ್ನೆಲ್ಲಿ ಯೂಸ್ ಮಾಡ್ತೀರಾ? ಬ್ಯಾಟ್ರೀಸಲ್ಲಿ. ಮತ್ತು ಕಾರ್ ಬಾಡೀಸ್ ಅಂತ ಹೇಳಿದ್ರೆ, ಪೇಂಟಿಂಗ್ ಎಲ್ಲ ಆಗೋಕ್ಕಿಂತ ಮುಂಚೆ ಆ ಕಾರ್ದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಕಾರ್ದು ಮೇಜರ್ ಬಾಡಿ ಏನಿದೆ, ಹೋಲ್ ಬಾಡಿ, ಇಟ್ ಇಸ್ ಮೇಡ್ ಅಪ್ ಆಫ್ ಜಿಂಕ್ ಮೆಟಲ್ ಅಂತ ಹೇಳಿ. ಅದಲ್ಲದೆ ಜಿಂಕಿಗೆ ಹಲವಾರು ಅಪ್ಲಿಕೇಶನ್ಸ್ ಇದೆ. ಸೊ ಜಿಂಕನ್ನು ಡೇ ಟು ಡೇ ಲೈಫಲ್ಲಿ ನೀವು ನೋಡ್ತಿರ್ಬೋದು. ಮತ್ತು ಇನ್ನೊಂದೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಕೋಲ್ಡ್ ಅಥವಾ ಕಾಫ್ ಆದಾಗ ಜಿಂಕಿದ ಅಮೌಂಟ್ ಅಪ್ರಾಪ್ರಿಯೇಟ್ ಇದ್ದರೆ ನಿಮ್ಮ ಬಾಡಿಯಲ್ಲಿ ನೀವು ಬೇಗ ರಿಕವರ್ ಆಗ್ತೀರಿ. ಹಾಗಂತೇಳಿ ಜಿಂಕ್ ಮೆಟಲ್ನ ಹೋಗಿ ತಿನ್ಲಿಕ್ಕೆ ಹೋಗಬೇಡಿ. ಜಿಂಕ್ ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇದೆ. ಜಿಂಕ್ ಪ್ಲೇಸ್ ಹ್ಯೂಜ್ ರೋಲ್ ಇನ್ ಅವರ್ ಹೆಲ್ತ್ ಆಲ್ಸೋ. ಸಣ್ಣ ಮಕ್ಕಳಿಗೆಲ್ಲ ಕೋಲ್ಡ್ ಎಲ್ಲ ಬಂದರೆ ಅವ್ರು ಹೇಳ್ತಾರೆ, ಸ್ವಲ್ಪ ಜಿಂಕ್ ರಿಚ್ ಇರುವಂತಹ ಫುಡ್ಡನ್ನು ಕೊಟ್ಟರೆ ಆ ಕೋಲ್ಡ್ ಅಥವಾ ಕಾಫಿಂದ ನಾವು ಆದಷ್ಟು ಅವಾಯ್ಡ್ ಮಾಡ್ಬೋದು. ನಮ್ಮ ಇಮ್ಯುನಿಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕೋವಿಡ್ ಟೈಮಲ್ಲಿ ಜಿಂಕ್ ಟ್ಯಾಬ್ಲೆಟ್ಸ್, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಎಲ್ಲ ನೀವು ಕೇಳಿದ್ದೀರಾ ಅಲ್ವಾ. ನೆಕ್ಸ್ಟ್ ಬ್ರಾಸ್, ಅದೊಂದು ಎಲಾಯ್. ಅದು ಏನು ಅಂತ ಹೇಳಿ ಲಾಸ್ಟಿಗೆ ಹೇಳ್ತೀನಿ ನಾನು. ಲೆಡ್, ಟಿನ್ ಕಂಟೈನರ್ಸ್ ಅಂತೂ ಸಿಕ್ಕಾಪಟ್ಟೆ ಯೂಸೇಜಲ್ಲಿದೆ. ಸ್ಟೋರ್ ಮಾಡಲಿಕ್ಕೆ ಜ್ಯೂಸ್ ಬಾಟಲ್ಸ್ ಆಗಿರ್ಬೋದು, ಅಥವಾ ಗುಲಾಬ್ ಜಾಮೂನ್, ಗುಲ್ಕನ್ ಮತ್ತು ರಸಗುಲ್ಲ, ಈ ಥರದ್ದು ಸ್ವೀಟ್ ಐಟಮ್ಸ್ ಎಲ್ಲ ಇವಾಗ ಕಂಟೈನರ್ಸಲ್ಲಿ ರೆಡಿಮೇಡ್ ಸಿಗುತ್ತೆ. ಆ ಕಂಟೈನರ್ದು ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಅಯನಲ್ಲಿ ಮಾಡಿರಲ್ಲ, ಆ ಕಂಟೈನರ್ ಬಂದು ಟಿನ್ನಲ್ಲಿ ಮಾಡಿರುತ್ತೆ. ಟಿನ್ ಅಂತ ಹೇಳುವ ಮೆಟಲ್ ಲೀಸ್ಟ್ ರಿಯಾಕ್ಟಿವ್, ಫುಡ್ ಜೊತೆ ರಿಯಾಕ್ಟ್ ಆಗಲ್ಲ, ಅಥವಾ ನೀರಿನ ಜೊತೆ ರಿಯಾಕ್ಟ್ ಆಗಲ್ಲ, ಅಥವಾ ಆಕ್ಸಿಜನ್ ಜೊತೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಲ್ಲ. ಹಾಗಾಗಿ ಟಿನ್ ಅಂತ ಹೇಳುವಂಥ ಕಂಟೈನರ್ ನಮ್ಮ ಮಾರ್ಕೆಟಲ್ಲಿ ಬೇಜಾನಿದೆ. ಸೊ ಈ ಎಲ್ಲ ಮೆಟಲ್ಸ್ಗಳಿಗೆ ಶೈನಿಂಗ್ ಇದೆ, ಮತ್ತು ನಾವು ಎಲ್ಲ ಮೆಟಲ್ಸ್ಗಳನ್ನ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಿರುವಂತಹದ್ದೇ. ಹಾಗಾಗಿ ಈ ಚಾಪ್ಟರ್ ನಮಗೆ ತುಂಬ ಹತ್ತಿರ ಇರಬೇಕು ಮತ್ತು ಈಸಿ ಇರಬೇಕು. ಹಾಗಾದರೆ ನೋಡೋಣ ನೆಕ್ಸ್ಟ್ ಮುಂದಿನ ಸ್ಲೈಡ್ ಯಾವುದು ಅಂತ ಹೇಳಿ. ಹಾರ್ಡ್ನೆಸ್ ಅಂತ ಹೇಳಿದ್ರೆ ಎಷ್ಟು ಗಟ್ಟಿ ಇದೆ. ನೀವು ಇಮೇಜಲ್ಲಿ ನೋಡ್ಬೋದು, ಒಂದು ಗ್ಲೌಸ್ ಹಾಕೊಂಡು ಒಂದು ಪರ್ಸನ್ ಏನು ಮಾಡ್ತಾನೆ, ಆ ಇಮೇಜ್ನ ಕಟ್ ಮಾಡ್ತಾ, ಒಂದು ಮೆಟಲನ್ನು ಕಟ್ ಮಾಡ್ತಾ ಇದ್ದಾರೆ. ಅರೆ, ಮೆಟಲ್ಸ್ನ ಕಟ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ ನೀವು ಕ್ವೆಶನ್ ಕೇಳ್ಬೋದು. ಹೌದು. ಹೇಗೆ? ಈ ಮೆಟಲ್ ಬಂದು ಈದರ್ ಇಟ್ ಶುಡ್ ಬಿ ಸೋಡಿಯಂ ಆರ್ ಪೊಟ್ಯಾಷಿಯಮ್. ಈ ಎರಡು ಮೆಟಲ್ಸ್ನೇ ನಮಗೆ ನೈಫಿಂದ ಈಸಿಯಾಗಿ ಕಟ್ ಮಾಡೋಕ್ಕಾಗೋದು. ಲಿಥಿಯಂ ಕೂಡ ನೀವು ಕತ್ರಿಯಿಂದ ಕಟ್ ಮಾಡ್ಬೋದು. ಎಕ್ಸಾಂಪಲ್ ಮೊಬೈಲ್ ಬ್ಯಾಟ್ರೀಸ್ ನೀವು ಒಂದ್ಸಲ ಓಪನ್ ಮಾಡಿ ನೋಡಿ. ನಿಮ್ಮದು ಹಳೆ ಬ್ಯಾಟ್ರೀಸ್ ಏನಾದರೂ ಇದ್ದರೆ ಒಂದ್ಸಲ ನಿಮಗೆ ಅಪಾರ್ಚುನಿಟಿ ಸಿಕ್ಕಿದ್ರೆ ವಿತ್ ಯೋರ್ ಪೇರೆಂಟ್ಸ್ ಪರ್ಮಿಷನ್ ಅದನ್ನ ಒಂದ್ಸಲ ಓಪನ್ ಮಾಡಿ. ಬಟ್ ಕೆಮಿಕಲ್ಸ್ ಇರುತ್ತೆ, ದೋಸ್ ಕೆಮಿಕಲ್ಸ್ ಆರ್ ಹ್ಯಾಜಾರ್ಡಸ್ ಟು ಯೋರ್ ಲೈಫ್. ಅದನ್ನು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು, ಕೈಯನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಇದೆಲ್ಲ ಪ್ರಿಕಾಷನ್ಸ್ ಇಟ್ಕೊಂಡು ಅದ್ರ ಜೊತೆ ನೀವು ಡೀಲ್ ಮಾಡ್ತಾ ಹೋಗಿ. ಅದರಲ್ಲಿ ಒಂದು ಪೇಪರ್ ರ್ಯಾಪ್ ಆಗಿರುತ್ತೆ, ಪೇಪರ್ ಥರ ಅಥವಾ ಪ್ಲಾಸ್ಟಿಕ್ ಲೇಯರ್ ಥರ ರ್ಯಾಪ್ ಆಗಿರುತ್ತೆ. ಪ್ಲಾಸ್ಟಿಕಲ್ಲಿ ಲಿಥಿಯಂ ಕಂಟೈನರ್ ಇರುತ್ತೆ. ಅದು ಲಿಥಿಯಂ ಮೆಟಲ್. ಅದು ಆ್ಯಕ್ಚುಲಿ ಲಿಥಿಯಂ ಮೆಟಲ್ನ ರೋಲ್ ಮಾಡಿ ಇಟ್ಟಿರ್ತಾರೆ. ಸಿಕ್ಕಾಬಡೆ ಸ್ಮೆಲ್ ಇರುತ್ತೆ, ಒಂಥರ ಕೆಮಿಕಲ್ ಸ್ಮೆಲ್ ಬರ್ತಾನೆ ಇರುತ್ತೆ. ಅದು ನಂಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀರಾ ಬ್ಯಾಟ್ರಿಯಲ್ಲಿ ಏನಿರುತ್ತೆ ಅಂತ ಹೇಳೋ ಕ್ಯೂರಿಯಾಸಿಟಿಲಿ. ಬಟ್ ಐ ಟ್ರೈಡ್ ಒನ್ಸ್. ಆ ಸ್ಮೆಲ್ ಅಂತೂ ಹಾರಿಬಲ್. ಅದು ನೀವು ಅದು ತೆಗೆದು ಹಾಕಿದ್ರೂ ಕೂಡ, ಅದು ಎಲ್ಲಿದ್ರೂ ಕೂಡ ಆ ಅಟ್ಮಾಸ್ಫಿಯರಿಂದ ಸ್ಮೆಲ್ ಬರ್ತಾ ಇರುತ್ತೆ, ಕೆಮಿಕಲ್ ಕಾಂಪೌಂಡ್ ಅದು. ಸೊ ಏನು ಅರ್ಥ ಅಂತ ಹೇಳಿದ್ರೆ, ಕೆಲವೊಂದು ಮೆಟಲ್ ಸಾಫ್ಟ್ ಇರುತ್ತೆ, ಅಲ್ಲಿ ಲಿಥಿಯಮ್ನ ಕೂಡ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಸೊ ಕೆಲವೊಂದಷ್ಟೇ ಮೆಟಲ್ ಸಾಫ್ಟ್, ಹೆಚ್ಚಿನ ಮೆಟಲ್ಸ್ ಏನಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಸೊ ಬೇಸಿಕಲಿ ಮೆಟಲ್ಸ್ಗಳು ಹಾರ್ಡ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಬ್ರಿಡ್ಜನ್ನು ನಾವು ಸೋಡಿಯಂ ಪೊಟ್ಯಾಷಿಯಮಿಂದ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗುತ್ತಾ? ಬ್ರಿಡ್ಜನ್ನು ನಾವು ಅಯನಿಂದ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಯಾಕೆ? ಅಯನ್ ಇಸ್ ಅ ಹಾರ್ಡ್ ಮೆಟಲ್. ಹಾರ್ಡ್ ಇದ್ದಷ್ಟು ಅದಕ್ಕೆ ಲೋಡ್ ಬೇರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದನ್ನ ನಾವು ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಯಾವ ಮೆಟಲ್ಸ್ಗಳಿಗೆ ಹಾರ್ಡ್ನೆಸ್ ಕಡಿಮೆ ಇರುತ್ತೆ? ಆಲ್ಕಲಿ ಮೆಟಲ್ಗಳು. ಯಾವುದಿದು ಆಲ್ಕಲಿ ಮೆಟಲ್ ಅಂತ ಹೇಳಿದ್ರೆ, ನೀವು ಯಾವ ಮೆಟಲ್ಸ್ನ ನೀರಿಗೆ ಹಾಕಿದ ತಕ್ಷಣ ಆ ನೀರಿನ pH ಬೇಸಿಕ್ ಆಗುತ್ತೆ ನೋಡಿ, ಆ ಮೆಟಲ್ಸ್ನ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀರಿ. ಫಾರ್ ಎಕ್ಸಾಂಪಲ್
ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇವುಗಳೆಲ್ಲವೂ ಕೂಡ ಆಲ್ಕಲಿ ಮೆಟಲ್ಸ್. ಇದು ಅಲ್ಲದೆ ಸೀಸಿಯಂ, ಫ್ರಾನ್ಷಿಯಂ ಕೂಡ ಆಲ್ಕಲಿ, ಬಟ್ ಆ ಫ್ರಾನ್ಷಿಯಂ ಅಂತ ಹೇಳುವಂಥದ್ದು ರೇಡಿಯೋ ಆಕ್ಟಿವ್ ಮೆಟಲ್. ಹಾಗೆ ಕ್ಯಾಲ್ಶಿಯಮನ್ನು ನೀರಿಗೆ ಹಾಕಿದರೂ ಕೂಡ ನೀರಿನ pH ಚೇಂಜ್ ಆಗುತ್ತೆ. ಕ್ಯಾಲ್ಶಿಯಮ್ ಇಸ್ ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಹೇಳ್ತೀವಿ. ಆಲ್ಕಲೈನ್ ಅರ್ತ್ ಮೆಟಲ್ ಅಂತ ಹೇಳಿದ್ರೆ ಏನು, ಅವುಗಳು ಆಲ್ಕಲೀಸ್ ಆಗಿರುತ್ತೆ, ಅವುಗಳದ್ದು ಅಕರೆನ್ಸ್ ಬಂದು ಅರ್ತ್ ಸರ್ಫೇಸಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು. ಸರಿ, ಅವುಗಳದ್ದು ಕ್ಲಾಸಿಫಿಕೇಷನ್ಸ್ನ ನೀವು ನಿಮ್ಮ 11th ಸ್ಟ್ಯಾಂಡರ್ಡ್ ಎಸ್ ಬ್ಲಾಕ್ ಚಾಪ್ಟ್ರಲ್ಲಿ ಡೀಟೇಲಾಗಿ ತಿಳ್ಕೊಳ್ತೀರಾ. ಇಲ್ಲಿ ಬಂದು ಆಲ್ಕಲಿ ಮೆಟಲ್ಸ್ಗಳು ಸಾಫ್ಟ್ ಇರುತ್ತೆ ಅಂತ ಹೇಳೋ ಪಾಯಿಂಟನ್ನು ನೀವು ಓದ್ತೀರಾ. ಅವುಗಳು ಸಾಫ್ಟ್ ಅಷ್ಟೇ ಅಲ್ಲ, ಡೆನ್ಸಿಟಿ ಕೂಡ ಕಡಿಮೆ ಇರುತ್ತೆ. ಡೆನ್ಸಿಟಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಾಂದ್ರತೆ ಅಂತ ಹೇಳ್ತೀವಿ. ಹೆವಿ ಇರಲ್ಲ, ಜಾಸ್ತಿ ತುಂಬ ಲೈಟಾಗಿರುತ್ತೆ. ನೀವು ನೀರಿಗೆ ಹಾಕಿದ ತಕ್ಷಣ ಅದು ಬೇಕಾದ್ರೆ ಫ್ಲೋಟ್ ಆಗುತ್ತೆ, ನೀರಲ್ಲಿ ಮುಳುಗಲ್ಲ. ನೀವು ನೋಡಿರ್ಬೋದು, ನೀರಲ್ಲಿ ಹಾಕಿದ ತಕ್ಷಣ ಪಟ್ ಅಂತ ಹೇಳ್ಕೊಂಡು ಎಕ್ಸ್ಪ್ಲೋಡ್ ಆಗುವಂತಹ ರಿಯಾಕ್ಷನ್ಸ್. ಸಾಧ್ಯ ಇದ್ದರೆ ನಾವು ಕೂಡ ನಮ್ಮ ಶಾರ್ಟ್ಸಲ್ಲಿ ನಾವು ಅದನ್ನ ಮಾಡ್ತೀವಿ, ನೀವು ನೋಡ್ಬೋದು ಅಲ್ಲೂ ಕೂಡ. ಇಲ್ಲಿ ಆ ಮೆಟಲ್ಸ್ಗಳಿಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಜೊತೆಗೆ ಲೋ ಡೆನ್ಸಿಟಿ ಅಂತ ಹೇಳುವಂಥದ್ದು ಈಸಿಯಾಗಿ ಕರಗುತ್ತೆ. ಯೂಶ್ವಲಾಗಿ ಮೆಟಲ್ಸ್ಗಳಿಗೆ ಅಷ್ಟೊಂದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ. ಇದಕ್ಕಿನ್ನೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವ 2 ಮೆಟಲ್ಸ್ಗಳಿದೆ. ಮೆಲ್ಟಿಂಗ್ ಪಾಯಿಂಟ್ ಬಂದಾಗ ಹೇಳ್ತೀನಿ. ಅವುಗಳು ಯಾವುದಪ್ಪ ಅಂತ ಹೇಳಿದ್ರೆ ಜಿ ಎ ಅಂತ ಹೇಳಿದರೆ ಗ್ಯಾಲಿಯಮ್, ಮತ್ತು ಇನ್ನೊಂದು ಸಿ ಎಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲ, CS ಇಲ್ಲಿ ಸೀಸಿಯಂ. ಓಕೆನಾ? ಸೊ ಸೀಸಿಯಂ ಮತ್ತು ಗ್ಯಾಲಿಯಮ್ ಅಂತ ಹೇಳುವಂಥದ್ದು ತೀರಾ ಕಡಿಮೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವಂತಹ, ಕಡಿಮೆ ಮೆಲ್ಟಿಂಗ್ ಪಾಯಿಂಟ್ ಇರುವಂತಹ ಮೆಟಲ್ಸ್ಗಳು ಅವುಗಳು. ಸೊ ಅವುಗಳನ್ನ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಅವುಗಳು ಮೆಲ್ಟ್ ಆಗುತ್ತೆ. ಯಾವುದು? ನಮ್ಮ ಸೀಸಿಯಂ ಮತ್ತು ಗ್ಯಾಲಿಯಮ್. ಇವರು ಸ್ವಲ್ಪ ಟೈಮ್ ತೊಗೊಳ್ತಾರೆ. ನಮ್ಮ ಪೊಟ್ಯಾಷಿಯಂ, ಸೋಡಿಯಂ ಅವರೆಲ್ಲ ಮೆಲ್ಟ್ ಆಗಲಿಕ್ಕೋಸ್ಕರ ಸ್ವಲ್ಪ ಒಂದಿಷ್ಟು ಟೈಮ್ನ ಅವ್ರು ತಗೋತಾರೆ. ಸೊ ಹಾರ್ಡ್ನೆಸ್ ಅಂತ ಹೇಳುವಂಥದ್ದು ಬಂದಾಗ ಮೆಟಲ್ಸ್ ಆರ್ ಜನರಲಿ ಹಾರ್ಡೆ, ಆಯಿತಾ? ಎಕ್ಸೆಪ್ಟ್ ಯಾರು? ಅವ್ರು ಸಾಫ್ಟ್ ಆಗಿರ್ತಾರೆ. ನಾನ್ ಮೆಟಲ್ಸ್ಗಳು ಹಾರ್ಡ್ ಇರಲ್ಲ, ಬಟ್ ಅಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಅದ್ಯಾವುದು? ಡೈಮಂಡ್. ಅದರ ಬಗ್ಗೆ ನಾನು ಮುಂದಿನ ಒಂದು ಟಾಪಿಕಲ್ಲಿ ಹೇಳ್ತೀನಿ. ಇಲ್ಲಿ ಫಿಸಿಕಲ್ ಸ್ಟೇಟ್ ಬಗ್ಗೆ ಮಾತಾಡಿದಾಗ ನಾನು ಆಲ್ರೆಡಿ ಹೇಳಿದ್ದೆ, ಮೆಟಲ್ಸ್ಗಳೆಲ್ಲ ಬಂದುಬಿಟ್ಟು ಹಾರ್ಡ್ ಆಗಿರುತ್ತೆ ಅಂತ ಹೇಳ್ಕೊಂಡು. ಮೆಟಲ್ಸ್ಗಳಲ್ಲಿ ಹಾರ್ಡ್ ಇರೋದು ಬಿಟ್ಟು ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದು? ಮರ್ಕ್ಯುರಿ. ಆ ಮರ್ಕ್ಯುರಿ ಹಾರ್ಡ್ ಆಗಿರಲ್ಲ, ಅದು ಸಾಫ್ಟ್ ಆಗಿರುತ್ತೆ. ಸೊ ಮೆಟಲ್ಸ್ಗಳಲ್ಲಿ ಮರ್ಕ್ಯುರಿ ಅಷ್ಟೇ ಸಾಫ್ಟ್ ಆಗಿರುತ್ತೆ, ಮಿಕ್ಕಿದ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಹಾರ್ಡ್ ಆಗಿರುತ್ತೆ. ಮರ್ಕ್ಯುರಿ ಸಾಫ್ಟ್ ಅಂತ ಹೇಳಿದರೆ ಲಿಥಿಯಂ, ಪೊಟ್ಯಾಷಿಯಂ ಥರ ಸಾಫ್ಟ್ ಅಲ್ಲ, ಮತ್ತು ಅವುಗಳದ್ದು ಫಿಸಿಕಲ್ ಸ್ಟೇಟ್ ಕೂಡ ಲಿಕ್ವಿಡ್ ಆಗಿರುತ್ತೆ. ಸೊ ಮರ್ಕ್ಯುರಿ ಈಸ್ ಅ ಲಿಕ್ವಿಡ್ ಸ್ಟೇಟ್, ಫಿಸಿಕಲ್ ಸ್ಟೇಟ್ ಬಂದು ಲಿಕ್ವಿಡ್ ಸ್ಟೇಟ್, ಸಾಫ್ಟ್ ಆಗಿರುತ್ತೆ, ಅದು ಹಾರ್ಡ್ ಇರಲ್ಲ. ಮಿಕ್ಕಿದ ಎಲ್ಲ ಮೆಟಲ್ಸ್ಗಳು ಹಾರ್ಡ್ ಆಗಿರುತ್ತೆ, ಪ್ಲಸ್ ಅದು ಸಾಲಿಡ್ ಫಿಸಿಕಲ್ ಸ್ಟೇಟಲ್ಲಿರುತ್ತೆ. ಸಾಲಿಡ್ ಇದ್ರೆ ತಾನೇ ಅದು ಹಾರ್ಡ್ ಆಗಿರೋದು. ಸಾಲಿಡ್ ಇದ್ದ ತಕ್ಷಣ ಹಾರ್ಡ್ ಅಂತೇಳಿ ಅಲ್ಲ, ಅಲ್ಲೂ ಕೂಡ ಸ್ಪಾಂಜ್ ಇದೆ, ಸೆಮಿ ಸಾಲಿಡ್, ಸೆಮಿ ಜೆಲ್ಲಿ ಟೈಪ್ ಇದೆ. ಬಟ್ ಮೆಟಲ್ಸ್ಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕನ್ನೊಂದು ಐರನ್ ರಾಡ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಬ್ಯಾಟ್ರಿಯನ್ನು ಹಿಡಿದು ನೋಡಿ, ಅದು ಎಷ್ಟು ಈಸಿಯಾಗಿ ಜಗ್ಗಲ್ಲ ಅದು, ಅಲ್ವಾ? ಹಾರ್ಡ್ ಇರುತ್ತೆ. ಅದಕ್ಕೆ ಹಾರ್ಡ್ ಇದ್ದಾಗಲೇ ಅಪ್ಲಿಕೇಶನ್ಸ್ ಜಾಸ್ತಿ ಅವುಗಳದ್ದು ಬಂದುಬಿಟ್ಟು. ಸೊ ಮರ್ಕ್ಯುರಿ ಈಸ್ ಅ ಲಿಕ್ವಿಡ್ ಮೆಟಲ್, ಎಕ್ಸೆಪ್ಟ್ ಮರ್ಕ್ಯುರಿ. ಮಿಕ್ಕಿದೆಲ್ಲ ಮೆಟಲ್ಸ್ಗಳು ಆಲ್ಮೋಸ್ಟ್ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಸ್ಲೈಡ್ ಬಂದು ನಮ್ಮ ಮ್ಯಾಲಿಯಬಿಲಿಟಿ ಒಂಥರ ಸ್ಪೆಷಲ್ ಫೀಚರ್. ಒಂದು ಕೊಟ್ಟಿರುವ ಎಲಿಮೆಂಟ್ ಮೆಟಲ್ ಹೌದಾ ಅಲ್ವಾ ಅಂತ ಹೇಳಿ ಜಡ್ಜ್ ಮಾಡೋದೇ ನಮ್ಮ ಮ್ಯಾಲಿಯಬಿಲಿಟಿ ಫೀಚರಿಂದ. ಏನಿದು ಮ್ಯಾಲಿಯಬಿಲಿಟಿ ಅಂತ ಹೇಳಿದ್ರೆ, ನೀವು ಒಂದು ಮೆಟಲ್ ಇಟ್ಕೊಂಡು ಹ್ಯಾಮರಿಂದ ಸರಿಯಾಗಿ ಹೊಡಿರಿ, ಆ ಮೆಟಲ್ ಜಜ್ಜಿ ಒಂದು ಪ್ಲೇಟ್ ಥರ ಅಥವಾ ಶೀಟ್ ಥರ ಸಿಗಬೇಕು ನಿಮಗೆ. ಅಂದರೆ ಒಂದು ಪೀಸ್ ಆಫ್ ಮೆಟಲ್ ಶೀಟ್ ಆಗಿಬಿಡಬೇಕು. ಸೊ ಇಟ್ ಈಸ್ ಅ ಪ್ರಾಪರ್ಟಿ ಆರ್ it is a process where metal can be beaten into thin sheet. So this property is called as malleability ಅಂತ ಹೇಳ್ಕೊಂಡು. ಸೊ ಎಲ್ಲಿ ನೋಡ್ತೀರಾ ನೀವು ಇದನ್ನು? ಅಲ್ಯೂಮಿನಿಯಂ ಶೀಟ್ಸನ್ನ ನೋಡ್ತೀರಾ, ಅಥವಾ ಅಲ್ಯೂಮಿನಿಯಂ ಫಾಯಿಲ್ಗಳನ್ನ ನೋಡ್ತೀರಾ. ಅಲ್ಯೂಮಿನಿಯಂ ಫಾಯಿಲ್ ಅಂತ ಹೇಳೋದು ಶೀಟ್ ಅಲ್ವಾ, ನೀವು ರ್ಯಾಪ್ ಮಾಡ್ತೀರಾ ಆ ಶೀಟನ್ನು. ಬಟ್ ಜಾಸ್ತಿ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡಬಾರ್ದು ಅಂತಲೂ ಹೇಳ್ತಾರೆ, ಯಾಕೆಂದರೆ ಅದು ಕೂಡ ಕಾರ್ಸಿನೋಜೆನಿಕ್ ಅಥವಾ ಕ್ಯಾನ್ಸರ್ ಕಾಸಿಂಗ್ ಅಂತ ಹೇಳ್ತಾರೆ. ಸೊ ಮ್ಯಾಲಿಯಬಿಲಿಟಿ ಅಂತ ಹೇಳುವಂಥದ್ದು ಒಂದು ತುಂಬ ಸಿಂಪಲ್ ಪ್ರಾಪರ್ಟಿ. ಯಾವುದೇ ನಾನ್ ಮೆಟಲ್ಸ್ಗಳು ಕೂಡ ಈ ಒಂದು ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡಲ್ಲ, ಬಟ್ ಮೆಟಲ್ಸ್ಗಳು ಮಾಡುತ್ತೆ. ಎಕ್ಸೆಪ್ಟ್ ಯಾವುದು? ಮರ್ಕ್ಯುರಿ ಆಲ್ರೆಡಿ ಲಿಕ್ವಿಡಲ್ಲಿದೆ, ಅದನ್ನು ನೀವು ಹಿಡ್ಕೊಂಡು ಜಡ್ಜಿ ಶೀಟ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಗೋಲ್ಡ್ ಮತ್ತು ಸಿಲ್ವರ್ ಆರ್ ದ ಮೋಸ್ಟ್ ಮ್ಯಾಲ್ಯೂಬಲ್ ಮೆಟಲ್ಸ್ ಅಂತ ಹೇಳ್ಕೊಂಡು. ದಿಸ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೀಗೆ ಕೊಡ್ತಾರೆ ಆಪ್ಷನ್ಸಲ್ಲಿ, ಒಂದಾದರೆ ಗೋಲ್ಡ್ ಅಥವಾ ಸಿಲ್ವರ್ ಕೊಡ್ತಾರೆ, ಅಥವಾ ಎರಡರದ್ದು ಪೇರ್ ಕೊಡ್ತಾರೆ. ಯಾವುದು ಮೋಸ್ಟ್ ಮ್ಯಾಲ್ಯೂಬಲ್ ಮೆಟಲ್ ಅಂತ ಹೇಳಿ ಕೇಳ್ತಾರೆ. ಸೊ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಗೋಲ್ಡ್ ಮತ್ತು ಸಿಲ್ವರ್ ತುಂಬ ಏನು ಹೇಳ್ತೀವಿ, ಮ್ಯಾಲ್ಯೂಬಿಲಿಟಿ ಪ್ರಾಪರ್ಟಿಯನ್ನು ಹೊಂದಿರುವಂತಹ ಮೆಟಲ್ಸ್. ಆಯಿತು. ನಮ್ಮ ನೆಕ್ಸ್ಟ್ ಬಂದು ಪ್ರಾಪರ್ಟಿ ಬಂದು ಡಕ್ಟಿಲಿಟಿ ಈಸ್ ಅ ವೆರಿ ಫೇಮಸ್ ಪ್ರಾಪರ್ಟಿ. ಸೊ ಈ ಕ್ವೆಶ್ಚನ್ ನೋಡಿ ಮಕ್ಕಳೇ, ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್ ಅಂತ ಹೇಳ್ಕೊಂಡು. ಬಟ್ ನೀವು ಗೋಲ್ಡ್ ಎಲೆಕ್ಟ್ರಿಕಲ್ ವೈರ್ ಎಲ್ಲಾದರೂ ನೋಡಿದ್ದೀರಾ? ಎಲೆಕ್ಟ್ರಿಕಲ್ ವೈರ್ ಯಾವ ಥರ ಇರುತ್ತೆ? ಶೀಟಾ ಅಥವಾ ಅದು ಥ್ರೆಡ್ ಥರ ಇರುತ್ತೆ? ಥ್ರೆಡ್ ಅಥವಾ ದಾರ ಅಂತ ಹೇಳ್ಬೋದು ಅಲ್ವಾ, ಎಳೆ ಆಗಿರುತ್ತೆ. ಸೊ ಈ ಇಮೇಜ್ ಇಸ್ ಅ ರೈಟ್
ಇಮೇಜ್ ಫಾರ್ ದಿಸ್ ಪ್ರಾಪರ್ಟಿ ಡಕ್ಟಿಲಿಟಿ ಅಂತ ಹೇಳಿದರೆ ಒಂದು ಮೆಟಲ್ನ ನೀವು ಎಷ್ಟು ಈಸಿಯಾಗಿ ತಿನ್ನಾಗಿ ಒಂದು ಥ್ರೆಡ್ ಥರ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಡಕ್ಟಿಲಿಟಿ ಪ್ರಾಪರ್ಟಿಯನ್ನು ಹೆಚ್ಚಾಗಿ ತೋರಿಸುವಂಥದ್ದು ಗೋಲ್ಡ್. ಬಟ್ ಗೋಲ್ಡನ್ನು ನಾವು ಡಕ್ಟೈಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂತ ಹೇಳಿದರೆ ಇಟ್ ಇಸ್ ಅ ಎಕ್ಸ್ಪೆನ್ಸಿವ್ ಮೆಟಲ್. ಅದರದ್ದು ಅಪ್ಲಿಕೇಶನ್ಸ್ ತುಂಬ ಕಡಿಮೆ. ಕೆಲವೊಂದು ಎಲೆಕ್ಟ್ರೋಡ್ಸಲ್ಲಿ ನಾವು ನೋಡ್ಬೋದು, ಗೋಲ್ಡಿದ ಎಲೆಕ್ಟ್ರೋಡ್ಗಳು ಕೂಡ ಇದೆ. ಹೈಯರ್ ಒಂದು ಫೈನೆಸ್ಟ್ ರಿಸರ್ಚ್ ಸೆಂಟರ್ಸೆಲ್ಲ ನಾವು ಅದು ನೋಡೋಕ್ಕೆ ಸಿಗುತ್ತೆ ಈ ಗೋಲ್ಡಿದು ಎಲೆಕ್ಟ್ರೋಡ್ಸ್ನೆಲ್ಲ. ಯಾಕೆಂದರೆ ಅದು ಇನರ್ಟ್ ಕೂಡ, ಗೋಲ್ಡ್ ಅಂತ ಹೇಳುವಂಥದ್ದು ರಿಯಾಕ್ಟಿವ್ ಅಲ್ಲ, ಹಾಗಾಗಿ ಅದನ್ನ ಎಲೆಕ್ಟ್ರೋಡ್ ಆಗಿ ಕೂಡ ಯೂಸ್ ಮಾಡ್ತಾರೆ, ಗ್ರಾಫೈಟ್ ಥರ. ಸರಿ, ಹಾಗಾದರೆ ನಮ್ಮ ಡಕ್ಟಿಲಿಟಿ ಪ್ರಾಪರ್ಟಿ ಅಂತ ಹೇಳಿದ್ರೆ ಒಂದು ಮೆಟಲನ್ನು ಏನು ಹೇಳ್ತೀವಿ, ದಾರವಾಗಿ ಅಥವಾ ಥ್ರೆಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಇಟ್ಸ್ ಅ ಪ್ರಾಪರ್ಟಿ ಆರ್ ಇಟ್ಸ್ ಎಬಿಲಿಟಿ ವೇರ್ ದ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್ ಅಂತ ಹೇಳಿ. ಗೋಲ್ಡ್ ಈಸ್ ದ ಮೋಸ್ಟ್ ಡಕ್ಟೈಲ್ ಮೆಟಲ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಪ್ರಾಪರ್ಟಿ. ನೆಕ್ಸ್ಟ್ ಕಂಡಕ್ಷನ್ ಆಫ್ ಹೀಟ್. ಏನಿದು ಕಂಡಕ್ಷನ್ ಆಫ್ ಹೀಟ್ ಅಂತ ಹೇಳಿದ್ರೆ, ನೀವು ಒಂದು ಮೆಟಲ್ಸನ್ನು ಒಂದು ಫ್ರೀ ಎಂಡ್ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಈ ಒಂದು ಸೆಟಪ್ಪನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಕಂಡಕ್ಷನ್ ಆಫ್ ಹೀಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಏನದು, ಇಲ್ಲೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಒಂದು ಐರನ್ ಸ್ಟ್ಯಾಂಡ್ ಇದೆ, ಕ್ಲ್ಯಾಂಪ್ ಇದೆ. ಕ್ಲ್ಯಾಂಪ್ ಅಂತ ಹೇಳಿದ್ರೆ ಕ್ಲ್ಯಾಂಪನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರು ಒಂದು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುವಂಥ ಒಂದು ಎಕ್ವಿಪ್ಮೆಂಟ್ ಅದು. ಕ್ಲ್ಯಾಂಪ್ ಯೂಸ್ ಮಾಡಿ ಒಂದು ಮೆಟಲನ್ನು ಅವ್ರು ಇಟ್ಟಿದ್ದಾರೆ, ಆಯಿತಾ. ಮೆಟಲ್ ಇದು ಮಿಡಲ್ ಪಾರ್ಟಲ್ಲಿ ಹೀಟ್ ಮಾಡ್ತಾ ಇದ್ದಾರೆ, ಕ್ಯಾಂಡಲ್ ಅಥವಾ ಬರ್ನರ್ ಯೂಸ್ ಮಾಡ್ಕೊಂಡು ಹೀಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಪಾರ್ಟ್ ಫ್ರೀ ಎಂಡನ್ನು ಟಚ್ ಮಾಡಿದಾಗ ಅಥವಾ ಫ್ರೀ ಎಂಡಿಗೆ ಪಿನ್ ಇಟ್ಟಿದ್ದಾರೆ, ಆ ಪಿನ್ನಿಗೆ ಅಥವಾ ಫ್ರೀ ಎಂಡಲ್ಲಿ ಸ್ವಲ್ಪ ವ್ಯಾಕ್ಸನ್ನು ಕೂಡ ಇಟ್ಟಿದ್ದಾರೆ, ಒಂದು ಗಟ್ಟಿ ವ್ಯಾಕ್ಸ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ವ್ಯಾಕ್ಸ್ ಅಂತ ಹೇಳಿದ್ರೆ ಸಾಲಿಡ್ ಇರುತ್ತೆ, ಆಯಿತಾ. ಯಾವುದೋ ಒಂದು ಪಾರ್ಟನ್ನಷ್ಟೇ ಮೆಟಲ್ಸನ್ನು ಅವ್ರು ಹೀಟ್ ಮಾಡ್ತಿರೋದು, ಬಟ್ ಆ ಹೀಟ್ ಸ್ಲೋಲಿ ಮೂವ್ ಆಗಿ ಇಲ್ಲಿರುವ ವ್ಯಾಕ್ಸನ್ನು ಕರಗಿಸುತ್ತೆ. ಅಂದರೆ ಅರ್ಥ ಏನು, ಈ ಪರ್ಟಿಕ್ಯುಲರ್ ರಾಡಲ್ಲಿ ಹೀಟ್ ಮೂವ್ ಆಗ್ತಾ ಇದೆ, ಕಂಡಕ್ಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಕಂಡಕ್ಟ್ ಆದಾಗಲೇ ವ್ಯಾಕ್ಸ್ ಬಂದು ಕರಗಿ ನೀರಾಗುವಂಥದ್ದು. ಸೊ ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಎಲ್ಲಿ ನಮ್ಮ ಭಾಗಶಃ ಎಲ್ಲ ಮೆಟಲ್ಸ್ಗಳು ಕೂಡ ದೇ ಆರ್ ವೆರಿ ಗುಡ್ ಎಟ್ ಕಂಡಕ್ಟಿಂಗ್ ಹೀಟ್, ಎಕ್ಸೆಪ್ಟ್ ಇಲ್ಲಿದೆ ನೋಡಿ ಆನ್ಸರ್, ಮರ್ಕ್ಯುರಿ ಲಿಕ್ವಿಡ್ ಸ್ಟೇಟಲ್ಲಿದೆ, ಅದು ಹೀಟ್ ಕಂಡಕ್ಟ್ ಮಾಡಲ್ಲ. ಅದರ ಜೊತೆಗೆ ಲೆಡ್ ಕೂಡ ಹೀಟನ್ನು ಕಂಡಕ್ಟ್ ಮಾಡಲ್ಲ. ಮಿಕ್ಕಿದೆಲ್ಲ ಎಲಿಮೆಂಟ್ಸ್ಗಳು ಕಂಡಕ್ಟ್ ಮಾಡುತ್ತೆ ಹೀಟನ್ನು ಅಂತ ಹೇಳ್ಕೊಂಡು. ಸೊ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಸೊ ಇಲ್ಲಿ ಗ್ಯಾಲಿಯಮ್ ಮತ್ತು ಸೀಸಿಯಮ್ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ. ಗ್ಯಾಲಿಯಮ್ ಮತ್ತು ಸೀಸಿಯಮಲ್ಲಿ ಹೀಟ್ ಕಂಡಕ್ಟ್ ಮಾಡೋಕ್ಕೆ ಅವ್ರಿಗಳಿಗೂ ಕೂಡ ಸ್ವಲ್ಪ ಕಷ್ಟ, ಯಾಕೆಂದರೆ ಅವುಗಳು ಹೊರಗಡೆ ಇರುವಂಥ ಹೀಟಲ್ಲಿ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ನೀವು ಕೈಯಲ್ಲಿ ಇಟ್ಟ ತಕ್ಷಣವೇ ಗ್ಯಾಲಿಯಮ್ ಮತ್ತು ಸೀಸಿಯಮ್ ಈಸಿಯಾಗಿ ಮೆಲ್ಟ್ ಆಗುತ್ತೆ. ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಕೂಡ ತುಂಬ ಕಡಿಮೆ ಇದೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವುಗಳು ಹೀಟನ್ನು ಕಂಡಕ್ಟ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲ ತಾನೇ, ಅವುಗಳೇ ಮೆಲ್ಟ್ ಆಗಿಬಿಡುತ್ತಲ್ವಾ. ಅವುಗಳು ಮತ್ತೆ ಎಲ್ಲಿ ಹೀಟನ್ನು ಕಂಡಕ್ಟ್ ಮಾಡ್ಬೋದು? ಮೇ ಬಿ ಮಾಡ್ಬೋದು, ಎಲ್ಲಿ? ಲಿಕ್ವಿಡ್ ಸ್ಟೇಟಲ್ಲಿ. ಬಟ್ ಲಿಕ್ವಿಡ್ ಸ್ಟೇಟಲ್ಲೂ ಮರ್ಕ್ಯುರಿ ಹೀಟನ್ನು ಕಂಡಕ್ಟ್ ಮಾಡಲ್ಲ. ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಯಾವುದೆಲ್ಲ ಅಂತ ಹೇಳಿ ಕೇಳ್ತಾರೆ. ಸೊ ಇಟ್ ಇಸ್ ಪಿ ಬಿ ಅಂತ ಹೇಳಿದರೆ ಲೆಡ್, ಅದರ ಜೊತೆಗೆ ಇನ್ನೊಂದು ಎಲಿಮೆಂಟ್ ನಾನು ಇಲ್ಲಿ ಹೇಳಿದ್ದೀನಿ, ಮರ್ಕ್ಯುರಿ. ಸೊ ಪಿ ಬಿ ಮತ್ತು ಮರ್ಕ್ಯುರಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಎರಡು ಎಲಿಮೆಂಟ್ಸ್ ವಿಚ್ ಆರ್ ಕನ್ಸಿಡರ್ಡ್ ಆಸ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಹೇಳಿ. ಸರಿ, ಮತ್ತು ಈಸಿಯಾಗಿ ಮೆಲ್ಟ್ ಆಗುವಂತಹ, ಪಾಮಲ್ಲಿ ಮೆಲ್ಟ್ ಆಗುವಂತಹ ಎರಡು ಮೆಟಲ್ ಯಾವುದು? ಗ್ಯಾಲಿಯಮ್ ಮತ್ತು ಸೀಸಿಯಮ್. ಬೆಸ್ಟ್ ಡಕ್ಟೈಲ್ ಮೆಟಲ್ ಯಾವುದು? ಗೋಲ್ಡ್. ಮರ್ತೋಗಿದೆಯಾ ಅಂತ ಹೇಳಿ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಬೆಸ್ಟ್ ಮ್ಯಾಲಿಯಬಲ್ ಮೆಟಲ್ ಯಾವುದು? ಸಿಲ್ವರ್ ಮತ್ತು ಗೋಲ್ಡ್. ಇವಿಷ್ಟು ಕೂಡ ನಾವು ಕಲ್ತಿರುವಂತಹ ಪಾಯಿಂಟ್. ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಹೌದು, ಎಲ್ಲ ಮೆಟಲ್ಸ್ಗಳು ಇಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಅವುಗಳ ಮೂಲಕ ನಾವೇನಾದರೂ ಒಂದು ಪೊಟೆನ್ಷಿಯಲ್ ಎನರ್ಜಿನ ಕೊಟ್ಟರೆ ಅವುಗಳು ಇಲೆಕ್ಟ್ರಿಸಿಟಿಯನ್ನು ಅಥವಾ ಚಾರ್ಜ್ ಪಾರ್ಟಿಕಲ್ಸನ್ನು ಅವುಗಳ ಮುಖಾಂತರ ಅವುಗಳು ಬಿಡುತ್ತೆ ಅಥವಾ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ. ಎಕ್ಸಾಂಪಲ್ಸ್ ಈ ಥರ ಸೆಟ್ ಮಾಡ್ಕೊಳ್ಬೋದು, ಟೆಸ್ಟ್ ಮಾಡ್ಬೋದು ನೀವು. ಇದು ಪರ್ಟಿಕ್ಯುಲರ್ ಮೆಟಲ್ ಅಥವಾ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಕಂಡಕ್ಷನ್ ಆಫ್ ಹೀಟಲ್ಲಿ ಎಷ್ಟು ಅದರದ್ದು ರೋಲ್ ಇದೆ ಅಂತ ಹೇಳೋದನ್ನ ನೀವು ಟೆಸ್ಟ್ ಮಾಡ್ಕೊಳ್ಬೋದು. ಸೊ ಬ್ಯಾಟ್ರಿ ಇದೆ, ಮತ್ತು ಇಲ್ಲೊಂದು ಬಲ್ಬ್ ಕೊಟ್ಟಿದ್ದಾರೆ, ಸ್ವಿಚ್ ಇದೆ, ಇಲ್ಲಿ ಎರಡು ಕ್ಲಿಪ್ ಕೊಟ್ಟಿದ್ದಾರೆ. ಇದು ಕ್ಲಿಪ್ ಬಂದು ಮೆಟಲ್ದು ಕ್ಲಿಪ್ ಅದು. ಸೊ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇನ್ಸರ್ಟ್ ದ ಸ್ಯಾಂಪಲ್ ಟು ಬಿ ಟೆಸ್ಟೆಡ್ ಅಂತ ಹೇಳಿ. ಇದು ಆ್ಯಕ್ಟಿವಿಟಿ ಬೇಸ್ಡ್ ಡಯಾಗ್ರಾಮ್. ಈ ಆ್ಯಕ್ಟಿವಿಟಿ ಬೇಸ್ಡ್ ಡಯಾಗ್ರಾಮಲ್ಲಿ ಅವ್ರ ಎಕ್ಸ್ಪ್ಲನೇಷನ್ಸ್ ಕೇಳೋದು 2 ಮಾರ್ಕ್ ಅಥವಾ 3 ಮಾರ್ಕಿಗೆ ಹೇಳ್ತಾರೆ. ಹೌ ಡು ಯು ನೋ ದ್ಯಾಟ್ a piece of metal can conduct electricity but piece of plastic cannot conduct electricity? Prove ಅಂತ ಹೇಳಿ ಕೇಳ್ತಾರೆ. ಇದರಲ್ಲಿ ಈವನ್ ಲೆಮನ್ ಪೀಸ್ ಕೂಡ ಇಟ್ಬಿಟ್ಟು ತುಂಬ ಜನ ಎಕ್ಸಿಬಿಷನಲ್ಲಿ ಲೆಮನಲ್ಲಿ ಅಯಾನ್ಸ್ ಇದೆ, ಸಿಟ್ರಿಕ್ ಆ್ಯಸಿಡ್ ಇದೆ, ಅದು ಕಂಡಕ್ಟ್ ಮಾಡುತ್ತೆ ಎಲೆಕ್ಟ್ರಿಸಿಟಿಯನ್ನು ಅಂತ ಹೇಳಿ ಕೂಡ
ಹಲವಾರು ಜನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಈ ಕ್ಲಿಪ್ಪಿಗೆ ನೀವು ಒಂದು ಮೆಟಲ್ ರಾಡ್ ಹಾಕಿದ್ರಿ ಅಂತ ಹೇಳಿದ್ರೆ ಆ ಮೆಟಲ್ ರಾಡ್ ಥ್ರೂ ಇಲೆಕ್ಟ್ರಾನ್ಸ್ ಪಾಸ್ ಆಗುತ್ತೆ, ಆ ಬಲ್ಬ್ ಏನಾಗುತ್ತೆ, ಗ್ಲೋ ಆಗುತ್ತೆ, ಎಲೆಕ್ಟ್ರಿಸಿಟಿ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು ಅಲ್ಲಿ ಅಂತೇಳಿ. ಸಪೋಸ್ ಒಂದು ಪ್ಲಾಸ್ಟಿಕ್ ಐಟಮ್ ಅಥವಾ ವುಡನ್ ಐಟಮ್ ಇಟ್ರಿ ಅಂತ ಅಂದ್ಕೊಳ್ಳಿ. ಆ ವುಡನ್ ಅಥವಾ ಪ್ಲಾಸ್ಟಿಕಲ್ಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಲ್ಲ, ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇರುತ್ತೆ ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ಸಿಗೆ. ಸೊ ಆವಾಗ ಈ ಬಲ್ಬ್ ಗ್ಲೋ ಆಗಲ್ಲ. ಸೊ ಆಬ್ವಿಯಸ್ಲಿ ನಾವು ಹೇಳ್ಬೋದು ಅಲ್ಲಿ ಕೊಟ್ಟಿರುವಂತಹ ಅಲ್ಲಿ ಕೊಟ್ಟಿರುವಂತಹ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ವುಡನ್ ಆಗಿರ್ಬೋದು, ಕಂಡಕ್ಷನಲ್ಲಿ ಇಟ್ ಇಸ್ ನಾಟ್ ಗುಡ್ ಎಟ್ ಕಂಡಕ್ಟಿಂಗ್, ಅಥವಾ ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲಿಕ್ಕೆ ಅದು ಸಹಕಾರಿ ಅಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಡಯಾಗ್ರಾಮ್ ಬರೆದು ನೀವು ನಿಮ್ಮ ಸ್ಯಾಂಪಲ್ಸನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಅಥವಾ ಅವ್ರು ಕೊಟ್ಟಿರುವ ಸ್ಯಾಂಪಲ್ಸ್ನ ಜಸ್ಟಿಫೈ ಮಾಡ್ಬೋದು ವೆದರ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಆರ್ ನಾಟ್ ಅಂತ ಹೇಳಿ. ಸೊ ಸಿಂಪ್ಲೆಸ್ಟ್ ಎಕ್ಸ್ಪ್ಲನೇಷನ್ ಇದಕ್ಕೆ. ಸೊ ಬೇಸಿಕಲಿ ಆ ಪ್ರಾಪರ್ಟಿ ಏನು, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಯಾವುದೇ ಮೆಟಲ್ಸ್ ತಗೊಂಡ್ರೂ ಕೂಡ ಅದು ಹೀಟನ್ನು ಕಂಡಕ್ಟ್ ಮಾಡುತ್ತೆ ಮತ್ತು ಇಲೆಕ್ಟ್ರಿಸಿಟಿಯನ್ನು ಕೂಡ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊನೋರಸ್, ನಿಮ್ಮ ಸ್ಕೂಲ್ ಬೆಲ್ಗಳು ರಿಂಗ್ ಆಗೋದಾಗಿರ್ಬೋದು, ಅಥವಾ ಈ ದೇವಸ್ಥಾನದಲ್ಲಿ ಗಂಟೆಗಳನ್ನ ಬಾರಿಸೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರಾರ್ಥನಾ ಮಂದಿರಗಳಲ್ಲಿ, ಚರ್ಚಲ್ಲಿ, ಮಾಸ್ಕಲ್ಲೆಲ್ಲ ಗಂಟೆಗಳನ್ನ ಅವರು ಏನಾದರೂ ಬಾರಿಸುವಂಥದ್ದಿದ್ರೆ ಅಲ್ಲಿ ಏನಾಗುತ್ತೆ, ಈ ಮೆಟಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ ಮೆಟಲಿಗೆ ಒಂದು ಸಿಕ್ಕಾಪಟ್ಟೆ ಹೆವಿ ಇರುವಂತಹ ಬೇರೆ ಒಂದು ಆಬ್ಜೆಕ್ಟಿಂದ ನೀವು ಬಡಿದ್ರೆ ಅದಕ್ಕೊಂದು ಸೌಂಡ್ ಬರುತ್ತೆ, ಅದಕ್ಕೆ ನಾವು ರಿಂಗಿಂಗ್ ಸೌಂಡ್ ಅಂತ ಹೇಳಿ ಕರಿತೀವಿ. ಆ ಪ್ರಾಪರ್ಟಿಗೆ ಸೊನೋರಸ್ ಅಂತ ಹೇಳಿ ಕರಿತೀವಿ. ದ ಮೆಟಲ್ಸ್ ದಟ್ ಪ್ರೊಡ್ಯೂಸಸ್ ಅ ಸೌಂಡ್ ಆನ್ ಸ್ಟ್ರೈಕಿಂಗ್ ಅ ಹಾರ್ಡ್ ಸಬ್ಸ್ಟೆನ್ಸ್ ಆರ್ ಸೆಟ್ ಟು ಬಿ ಸೊನೋರಸ್ ಅಂತ ಹೇಳ್ಕೊಂಡು. ಎಲ್ಲ ಮೆಟಲ್ಸ್ಗಳು ಸೊನೋರಸ್ ಅಲ್ಲ. ಮರ್ಕ್ಯೂರಿ ನೀವು ಬಡಿರಿ, ಮರ್ಕ್ಯೂರಿ ಸೌಂಡ್ ಮಾಡುತ್ತಾ? ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಮೆಟಲ್ ಇಟ್. ಈಗ ಸೋಡಿಯಂ ಇದೆ, ಸೋಡಿಯಂ ಅಂದರೆ ರಬ್ಬರ್ ಥರ ಇರುತ್ತೆ. ಸೋಡಿಯಂಗೆ ನೀವು ಜಜ್ಜಿದ್ರೂ ಕೂಡ ಅದು ಸೊನೋರಸ್ ಅಲ್ಲ. ಕೆಲವೊಂದು ಮೆಟಲ್ಸ್ಗಳು ಸೊನೋರಸ್ ಇರುತ್ತೆ, ಕೆಲವೊಂದು ಮೆಟಲ್ಸ್ಗಳು ಸೊನೋರಸ್ ಆಗಿರಲ್ಲ. ಬಟ್ ಸೊನೋರಸ್ ಅಂತ ಹೇಳುವಂಥದ್ದು ಇಟ್ ಇಸ್ ಅ ಜನರಲ್ ಪ್ರಾಪರ್ಟಿ ಆಫ್ ಅ ಮೆಟಲ್ ಅಂತ ಹೇಳಿ. ಸರಿ, ಇವಾಗ ನಾನ್ ಮೆಟಲ್ಸ್ಗಳಿಗೆ ಬರೋಣ. ನಾವಿಷ್ಟು ಹೊತ್ತು ಮೆಟಲ್ಸ್ಗಳ ಬಗ್ಗೆ ಕಲ್ತ್ವಿ. ಮೆಟಲ್ಸಲ್ಲಿ ಏನೆಲ್ಲ ಕಲ್ತ್ವಿ? ಕಂಡಕ್ಟರ್ಸ್ ಆಫ್ ಹೀಟ್. ಒಂದು ಪಾಯಿಂಟಲ್ಲಿ ರಿವಿಷನ್ ತುಂಬ ಇಂಪಾರ್ಟೆಂಟ್, ಸೊ ನಾನು ರಿವೈಸ್ ಮಾಡಿಬಿಡ್ತೀನಿ. ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟಿ ಬಂದಾಗ ಇವುಗಳನ್ನ ಮರಿಬೇಡಿ. ಪೊಟ್ಯಾಷಿಯಮ್, ಲೀಥಿಯಮ್, ಪೊಟ್ಯಾಷಿಯಮ್, ಸೋಡಿಯಂ, ಇವರು ತುಂಬ ಸಾಫ್ಟಾಗಿರುತ್ತೆ. ಇವರನ್ನು ನೀವು ನೈಫಲ್ಲಿ ಕಟ್ ಮಾಡ್ಬೋದು, ಅವರು ಹಾರ್ಡಲ್ಲ ಅಂತ ಹೇಳಿ. ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್, ಲೆಡ್ ಮತ್ತು ಮರ್ಕ್ಯೂರಿ, ಇವರು ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಆಗಿರ್ತಾರೆ. ಬೆಸ್ಟ್ ಮ್ಯಾಲಿಯಬಲ್ ಮೆಟಲ್ ಬಂದ್ಬಿಟ್ಟು Ag ಮತ್ತು Au. ದೇ ಆರ್ ವೆರಿ ಗುಡ್ ಎಟ್ ಮ್ಯಾಲಿಯಬಿಲಿಟಿ. ಬೆಸ್ಟ್ ಡಕ್ಟೈಲ್ ಮೆಟಲ್ ಯಾವುದು? ನಮ್ಮ Ag ಅಲ್ಲ, Au ಅಂತಲೇ ಬರೀಬೇಕಾಗುತ್ತೆ. ಗೋಲ್ಡ್ ಅಂತ ಹೇಳಿದ್ದೆ ನಾನು. ಸೊ Au ಇಸ್ ಅ ಬೆಸ್ಟ್ ಡಕ್ಟೈಲ್ ಮೆಟಲ್, ಅವ್ರ ಗುಡ್ ಡಕ್ಟೈಲ್ ಮೆಟಲ್ ಅಂತ ಹೇಳಿ. ಡಕ್ಟಿಲಿಟಿ ಪ್ರಾಪರ್ಟಿಯನ್ನು ತುಂಬ ಪ್ರಾಮಿನೆಂಟಾಗಿ ತೋರಿಸುವಂಥ ಮೆಟಲ್ ಬಂದು Au. ಈಸಿಯಾಗಿ ಮೆಲ್ಟ್ ಆಗುವಂತಹ ಮೆಟಲ್ಸ್ ಯಾವುದು ಅಂತ ಹೇಳಿದರೆ, ಮೆಟಲ್ಸ್ಗಳಿಗೆ ಯೂಶ್ವಲಾಗಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಬಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಕ್ಯಾಟಗರಿಲಿ ಬರುವಂತಹ ಮೆಟಲ್ಸ್ ಯಾರು? ಇವರು 3 ಜನ ಕೂಡ ಲೋ ಮೆಲ್ಟಿಂಗ್ ಪಾಯಿಂಟಲ್ಲಿ ಬರ್ತಾರೆ. ಅವ್ರ ಜೊತೆಗೆ ಕೈಯಲ್ಲಿ ಇದ್ದ ತಕ್ಷಣ ಮೆಲ್ಟ್ ಆಗೋರು ಗ್ಯಾಲಿಯಮ್ ಒಂದು, ಸೀಸಿಯಮ್ ಒಂದು. ಸೊ ಇದು ತೀರಾ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವಂತಹ 2 ಮೆಟಲ್ಸ್. ಅವುಗಳ ನಂತರ ಬರುವಂಥವರು ಲಿಥಿಯಂ, ಪೊಟ್ಯಾಷಿಯಮ್, ಸೋಡಿಯಂ. ವ್ಯಾಲ್ಯೂಸ್ ನೀವು ಚೆಕ್ ಮಾಡ್ಬೋದು, ವ್ಯಾಲ್ಯೂಸ್ ಬೇರೆ ಬೇರೆ ಇರುತ್ತೆ, ಬಟ್ ವ್ಯಾಲ್ಯೂಸನ್ನು ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲಿ ಇಲ್ಲ, ಎಕ್ಸೆಪ್ಟ್ ಫಾರ್ ದ ರಿಸರ್ಚ್ ಪರ್ಪಸ್. ಸೊ ನಾನ್ ಮೆಟಲ್ದೊಂದು ಫೀಚರಿಗೆ ನಾನು ಬರೋದಾದರೆ, ಪ್ರೀವಿಯಸ್ಲಿ ನಾನೊಂದು ಇಮೇಜ್ ತೋರಿಸಿದೆ ನಿಮಗೆ ನಾನ್ ಮೆಟಲ್ಸ್ದು ಫಿಸಿಕಲ್ ಸ್ಟೇಟ್ ಬಗ್ಗೆ. ಫಿಸಿಕಲ್ ಸ್ಟೇಟ್ ಅಂತ ಹೇಳಿದ್ರೆ ಏನು? ಸಾಲಿಡ್, ಲಿಕ್ವಿಡ್, ಗ್ಯಾಸಲ್ಲಿ ಅಂತ ಹೇಳಿ. ನಮ್ಮ ಸಲ್ಫರ್ ಬಂದು ಯೆಲ್ಲೋ ಸ್ಟೋನ್, ಅವರು ನಮ್ಮ ಸಾಲಿಡ್ ಸ್ಟೇಟಲ್ಲಿ ಇರ್ತಾರೆ. ಬ್ರೋಮಿನ್ ಒಂದೇ ಲಿಕ್ವಿಡ್ ಸ್ಟೇಟಲ್ಲಿರುವಂತಹ ನಮ್ಮ ನಾನ್ ಮೆಟಲ್. ಲಿಕ್ವಿಡ್ ನಾನ್ ಮೆಟಲ್. ಆಕ್ಸಿಜನ್ ಅಂತ ಹೇಳುವಂಥದ್ದು ಗ್ಯಾಸ್, ಕಾರ್ಬನ್ ಅಂತ ಹೇಳುವಂಥದ್ದು ಸಾಲಿಡ್. ಸೊ ನೀವು ಎಲ್ಲ ಸ್ಟೇಟನ್ನು ನೋಡಿದ್ರಿ ಇಲ್ಲಿ ಅಲ್ವಾ? ಸಾಲಿಡ್, ಲಿಕ್ವಿಡ್, ಆಮೇಲೆ ಇದೇನು? ಗ್ಯಾಸ್. ಆಕ್ಸಿಜನ್ ಅಷ್ಟೇನಾ ಗ್ಯಾಸ್?
ಅಲ್ಲ, ನೈಟ್ರೋಜನ್ ಗ್ಯಾಸ್ ಇದೆ, ಫ್ಲೂರಿನ್ ಗ್ಯಾಸ್ ಇದೆ, ಮತ್ತು ಕ್ಲೋರಿನ್ ಕೂಡ. ಕ್ಲೋರಿನ್ ಗ್ಯಾಸ್ ಅದು, ಬಟ್ ಅದನ್ನು ಈಸಿಯಾಗಿ ಲಿಕ್ವಿಫೈ ಮಾಡ್ಕೊಳ್ಬೋದು ನೀವು. ಸೊ ಇಲ್ಲಿ ಎಲ್ಲ ಸ್ಟೇಟನ್ನು ನಾವು ನೋಡ್ತೀವಿ. ಬ್ರೋಮಿನ್ ಒಂದೇ ಎಕ್ಸೆಪ್ಷನಲ್, ಯಾಕೆಂದರೆ ಬ್ರೋಮಿನ್ ಬಿಟ್ಟು ಬೇರೆ ಯಾವ ನಾನ್ ಮೆಟಲ್ ಕೂಡ ಲಿಕ್ವಿಡ್ ಸ್ಟೇಟಲ್ಲಿ ಇಲ್ಲ. ನೆಕ್ಸ್ಟ್, ನಾನ್ ಮೆಟಲ್ ಲಸ್ಟರ್ ಅಂತ ಹೇಳಿದ್ರೆ ನಾನ್ ಮೆಟಲ್ಸ್ಗಳಿಗೆ ಶೈನಿಂಗ್ ಇದೆಯಾ ಅಂತೇಳಿ ಯೂಶ್ವಲಿ ಇಲ್ಲ. ಬಟ್ ಎಕ್ಸೆಪ್ಷನ್ ಯಾವುದು? ಅಯೋಡಿನ್ ಮತ್ತು ಗ್ರಾಫೈಟ್ ಪೊಸೆಸ್ ಮೆಟಾಲಿಕ್ ಲಸ್ಟರ್ ಥ್ರೂ ದೋ ದೇ ಆರ್ ನಾನ್ ಮೆಟಲ್ಸ್. ಮೆಟಾಲಿಕ್ ಲಸ್ಟರ್ ದೋ ದೇ ಆರ್ ನಾನ್ ಮೆಟಲ್ಸ್ ಅಂತ ಹೇಳಿ. ಅವ್ರು ನಾನ್ ಮೆಟಲ್ಸ್ ಆದರೂ ಕೂಡ ಈ ಎಕ್ಸೆಪ್ಷನಲ್ ಪ್ರಾಪರ್ಟಿ ಅವ್ರಿಗಿದೆ. ಏನದು? ಹೊಳಪು ಅಥವಾ ಶೈನಿಂಗ್ ಟೆಕ್ಸ್ಚರ್. ಇಲ್ಲಿ ಬಂದು ಅಯೋಡಿನ್ದು ಕ್ರಿಸ್ಟಲ್ದು ಕೊಟ್ಟಿದ್ದೀನಿ. ಯೂಶ್ವಲಾಗಿ ಅಯೋಡಿನ್ ಕ್ರಿಸ್ಟಲ್ ಇದಕ್ಕಿಂತ ಯೆಲ್ಲೋ ಕಲರ್ ಆಗಿ ಒಂದು ಟೆಕ್ಸ್ಚರ್ ಇರುತ್ತೆ, ನೀವು ನೋಡಿರಬಹುದು ನಿಮ್ಮ ಲ್ಯಾಬೊರೇಟರಿಯಲ್ಲಿ. ಇಲ್ಲ ಅಂತ ಹೇಳಿದರೆ ಹೈಯರ್ ಕ್ಲಾಸಸಲ್ಲಿ ನೋಡ್ತೀರಾ ನೀವು. ನೆಕ್ಸ್ಟ್, ಹಾರ್ಡ್ನೆಸ್. ಹಾಗಾದರೆ ನಾನ್ ಮೆಟಲ್ಸ್ಗಳು ಗೇಷಿಯಸ್ ಸ್ಟೇಟಲ್ಲಿದೆ, ಲಿಕ್ವಿಡ್ ಸ್ಟೇಟಲ್ಲಿದೆ, ಮತ್ತು ಕೆಲವರಷ್ಟೇ ಸಾಲಿಡಲ್ಲಿದ್ದಾರೆ. ಅವ್ರು ಹಾರ್ಡ್ ಆಗಿದ್ದಾರಾ ಅಂತ ಹೇಳಿ ಕೇಳ್ಬೋದು. ಹಾರ್ಡ್ನೆಸ್ ಬಂದುಬಿಟ್ಟು ಇಲ್ಲ, ನಾನ್ ಮೆಟಲ್ಸ್ಗಳು ಆ್ಯಕ್ಚುಲಿ ಹಾರ್ಡ್ ಅಲ್ಲ, ಎಕ್ಸೆಪ್ಟ್ ಡೈಮಂಡ್. ಡೈಮಂಡ್ ತುಂಬ ಹಾರ್ಡ್. ಇಟ್ ಈಸ್ ಒನ್ ಆಫ್ ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ನೋನ್ ಅಂತ ಹೇಳ್ಬೋದು. ಇವಾಗ ರಿಸರ್ಚಲ್ಲಿ ಗ್ರಾಫಿನ್ ಬಗ್ಗೆ ಕೂಡ ಮಾತಾಡ್ತಾರೆ. ಗ್ರಾಫಿನಿಗೆ 100 ಆನೆಗಳ ಬಲ ಇದೆ ಅಂತ ಕೂಡ ಹೇಳ್ತಾರೆ. ಸೊ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇದೆ. ಹಾರ್ಡ್ ಅಂತ ಹೇಳಿದ ತಕ್ಷಣ ಈಸಿಯಾಗಿ ನಿಮಗೆ ಮೆಲ್ಟ್ ಮಾಡೋಕ್ಕೂ ಆಗಲ್ಲ, ಈಸಿಯಾಗಿ ಬಾಯ್ಲ್ ಮಾಡೋಕ್ಕೂ ಆಗಲ್ಲ. ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಡೈಮಂಡ್ ಅಂತ ಹೇಳುವಂಥದ್ದು ಕಾರ್ಬನ್ ಇದು ಎಲೋಟ್ರೋಪ್. ಅದು ಎಲೋಟ್ರೋಪಿಸಮ್ ಅಂತ ಹೇಳಿದರೆ ಒಂದು ಸಬ್ಸ್ಟೆನ್ಸ್ ಸೇಮ್ ಕೆಮಿಕಲ್ ಎಲಿಮೆಂಟಿಂದ ಮಾಡಲ್ಪಟ್ಟಿರುತ್ತೆ, ಬಟ್ ಆ ಕೆಮಿಕಲ್ ಎಲಿಮೆಂಟ್ ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಅರೇಂಜ್ ಆಗಿರುತ್ತೆ. ಹಾಗಾಗಿ ಅವುಗಳಿಗೆ ಬೇರೆದೇ ಆಗಿರುವಂತಹ ಒಂದು ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿ, ಬೇರೆ ಪ್ರಾಪರ್ಟೀಸ್ ಇರುತ್ತೆ. ಡೈಮಂಡ್ ಡಿಫ್ರೆಂಟ್ ಪ್ರಾಪರ್ಟಿ ಇದೆ, ಗ್ರಾಫೈಟ್ ಡಿಫ್ರೆಂಟ್ ಪ್ರಾಪರ್ಟಿ ಇದೆ. ನೀವು ಡೈಮಂಡ್ ಜ್ಯುವೆಲರೀಸನ್ನು ವೇರ್ ಮಾಡ್ತೀರಾ, ಗ್ರಾಫೈಟ್ ಇಟ್ಕೊಂಡು ವೇರ್ ಮಾಡೋಕ್ಕಾಗುತ್ತಾ? ಅಥವಾ ಡೈಮಂಡಲ್ಲಿ ಬರೆಯೋಕ್ಕಾಗುತ್ತಾ? ಗ್ರಾಫೈಟ್ ಪೆನ್ಸಿಲ್ಸ್ನ ಯೂಸ್ ಮಾಡ್ತೀರಾ, ಬಟ್ ಡೈಮಂಡ್ ಪೆನ್ಸಿಲ್ಸ್ ನಂದು ಅಂತ ಹೇಳ್ಕೊಂಡು ಬರೀಲಿಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಡೈಮಂಡಿಗೆ ಬೇರೆ ಪ್ರಾಪರ್ಟಿ ಇದೆ, ಇಲ್ಲಿ ಗ್ರಾಫೈಟಿಗೆ ಬೇರೆ ಪ್ರಾಪರ್ಟಿ ಇದೆ, ಎರಡೂ ಬೇರೆ. ಯಾಕೆ? ಡೈಮಂಡಲ್ಲೂ ಕಾರ್ಬನ್ನೇ, ಗ್ರಾಫೈಟಲ್ಲೂ ಕಾರ್ಬನ್ನೇ, ಬಟ್ ಅವ್ರು ಹೇಗೆ ಅರೇಂಜ್ ಆಗಿದ್ದಾರೆ ಅಂತ ಹೇಳೋದ್ರ ಮೇಲೆ ಅವುಗಳದ್ದು ಪ್ರಾಪರ್ಟೀಸ್ ಏನಾಗುತ್ತೆ, ಡಿಫರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿದೆ ಅದ್ರದ್ದು ಆನ್ಸರ್. ನಾವು ಗ್ರಾಫೈಟನ್ನು ನೋಡ್ಬೋದು, ಇಲ್ಲಿ ಲೇಯರ್ ಥರ ಇದೆ. ಸೊ ಗ್ರಾಫೈಟ್ಗಳು ಬಂದು ಒಂದಕ್ಕೊಂದು ಲೇಯರ್ ಥರ ಅಟ್ಯಾಚ್ ಆಗಿದೆ. ಫಸ್ಟ್ ಲೇಯರ್ ಅಂದರೆ ಸೆಕೆಂಡ್ ಲೇಯರ್. ಈ ಲೇಯರ್ಗಳ ನಡುವೆ ಅವುಗಳಿಗೆ ಏನಿರುತ್ತೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದನ್ನು ವಂಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಕರೀತಾರೆ, ಬಟ್ ಅದು ನಿಮ್ಗೆ ಬೇಡ, 10th ಸ್ಟ್ಯಾಂಡರ್ಡಲ್ಲಿ ಇಲ್ಲ ಅದು. ಸೊ ಈ ಲೈನ್ಸ್ ಏನಿದೆ ಅದು ಫೋರ್ಸ್ ಆಫ್ ಅಟ್ರಾಕ್ಷನ್. ಪ್ರತಿ ಲೇಯರ್ಗೂ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ನೀವು ಪೆನ್ಸಿಲಲ್ಲಿ ಬರಿಬೇಕಾದ್ರೆ ಅದು ಯಾಕೆ ಒಂದು ಇಂಪ್ರಿಗ್ನೇಟ್ ಆಗುತ್ತೆ, ಆ ಲೈನ್ ಯಾಕೆ ಅಲ್ಲಿ ಬರುತ್ತೆ, ಅಥವಾ ಮಾರ್ಕ್ ಯಾಕೆ ನಿಮಗೆ ಕಾಣುತ್ತೆ ಅಂತ ಹೇಳಿದ್ರೆ, ಈ ಲೇಯರ್ಗಳು ಒಂದಕ್ಕೊಂದಕ್ಕೆ ಸ್ಲೈಡ್ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಸ್ಲೈಡ್ ಫ್ರಮ್ ಒನ್ ಇನ್ ಅದರ್. ಸೊ ಆ ಥರ ಸ್ಲೈಡ್ ಆಗಬೇಕಾದ್ರೆ ನೀವು ಬರೆಯೋದು ಕೂಡ ಸ್ಮೂತಾಗಿ ಒಂದಕ್ಕೊಂದು ಸ್ಲೈಡ್ ಆಗೋ ಹಾಗೆ ಏನು ಬರೀತೀರ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಎಲ್ಲದರಲ್ಲೂ ಬರೆದ್ರೆ ನಮ್ಗೆ ಕಾಣಿಸ್ಕೊಳ್ಳೋಕ್ಕಾಗಲ್ಲ ಇವಾಗ ಅಲ್ವಾ. ಸೊ ಈ ಒಂದು ಗ್ರಾಫೈಟಲ್ಲಿ ಹೆಕ್ಸಗನ್ ಅಂತ ಹೆಕ್ಸಾ ಅಂತ ಹೇಳಿದರೆ 6, ಹೆಕ್ಸಗಾನ್ ಅಂತ ಹೇಳಿದರೆ 6 ಏನು ಹೇಳ್ಬೋದು, ಮುಖ ಇರುವಂತಹ ಒಂದು ಜೊಮೆಟ್ರಿಕಲ್ ಪ್ಯಾಟರ್ನ್ ಅದು. ಸೊ ಈ ಹೆಕ್ಸಗನ್ ವೇಯಲ್ಲಿ, ಅಥವಾ ಒಂದು ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಅಂತ ಹೇಳೋದನ್ನ ನೀವು ಬೇಕಾದ್ರೆ ನನಗೆ ಕಾಮೆಂಟ್ ಮಾಡ್ಬೋದು. ಹೆಕ್ಸಗನ್ ವೇಯಲ್ಲಿ ಆ ಕಾರ್ಬನ್ ಆಟಮ್ಸ್ ಏನಾಗಿರುತ್ತೆ, ಅರೇಂಜ್ಡ್ ಆಗಿರುತ್ತೆ ಲೇಯರ್ ಬೈ ಲೇಯರ್. ಈ ಲೇಯರ್ ಇರೋದ್ರಿಂದ ಇಂತಹ ಅರೇಂಜ್ಮೆಂಟಲ್ಲಿ ಕಾರ್ಬನಿಗೆ ಒಂದು ಎಲೆಕ್ಟ್ರಾನ್ ಯಾವಾಗಲೂ ಇರುತ್ತೆ, ಅವೈಲೇಬಲ್ ಆಗಿರುತ್ತೆ. ಸೊ ಈ ಒಂದು ಕಾರ್ಬನ್ ಆಟಮ್ಸ್ ನೀವು ತೊಗೊಂಡ್ರೆ, ಇದೊಂದು ಕಾರ್ಬನ್ ಆಟಮ್ಸ್ ಆದರೆ ಇದಕ್ಕೊಂದು ಇಲ್ಲೊಂದು ಬಾಂಡ್ ಇರುತ್ತೆ, ಇಲ್ಲೊಂದು ಬಾಂಡ್ ಇರುತ್ತೆ, ಇಲ್ಲೊಂದು ಬಾಂಡ್ ಇರುತ್ತೆ. ಕಾರ್ಬನ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನಾವು ಮತ್ತೆ ಡಿಸ್ಕಸ್ ಮಾಡ್ತೀವಿ. ಬಟ್ ಇವಾಗ ನೆನ್ಪಿಟ್ಕೊಳ್ಳಿ, ಕಾರ್ಬನಿಗೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಅದರಲ್ಲಿ 3 ಅಷ್ಟೇ ಅವುಗಳು ಬಾಂಡಿಂಗಿಗೆ ಯೂಸ್ ಮಾಡ್ಕೊಂಡಿರ್ತಾರೆ, ಇನ್ನೊಂದು ಎಲೆಕ್ಟ್ರಾನ್ ಫ್ರೀ ಇರುತ್ತೆ. ಆ ಎಲೆಕ್ಟ್ರಾನ್ ಗ್ರಾಫೈಟನ್ನು ಕಂಡಕ್ಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಡೈಮಂಡಲ್ಲೆಲ್ಲ ನೀವು ನೋಡ್ಬೋದು, ಡೈಮಂಡ್ ಇದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇದೆ, ಬಟ್ ಆದರೂ ಇದೊಂದು ಡೈಮಂಡ್ ಎಲಿಮೆಂಟ್ ಅಂತೇಳಿ ಫೋಕಸ್ ಮಾಡಿದ್ರೆ 4 ಬಾಂಡ್ ಒಂದು ಡೈಮಂಡಿಗೆ ಕಂಪ್ಲೀಟಾಗಿ ಕವರ್ ಆಗಿದೆ. ಫುಲ್ಲರಿನ್ ಅಂತ ಹೇಳುವಂಥದ್ದು ಇನ್ನೊಂದು ಫಾರ್ಮ್. ಇಲ್ಲೂ ಕೂಡ ಒಂದು ಕಾರ್ಬನ್ ಇದು 4 ಬಾಂಡ್ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಈ ಕಾರ್ಬನ್ನಿಗೆ. ಅಥವಾ ಈ ಕಾರ್ಬನ್ ನೀವು ನೋಡ್ಬೋದು 1 2 3 ಒಳಗಡೆಯಿಂದ ಅದು ಕನೆಕ್ಟೆಡ್ ಆಗಿರುತ್ತೆ, ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಇಲ್ಲಿ ಕಾಣಲ್ಲ, ಬಿಕಾಸ್ ಇಟ್ ಇಸ್ ಅ 2D. ಸೊ ಫುಲ್ಲರಿನ್ ಅಥವಾ ಡೈಮಂಡಲ್ಲೂ ಕಾರ್ಬನ್ನೇ ಇದೆ, ಬಟ್ ಅದು ಏನಾಗಿರುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಷನಿಗೆ ಸಪೋರ್ಟ್ ಮಾಡಲ್ಲ. ಬಟ್ ಗ್ರಾಫೈಟಲ್ಲಿ ಅದು ಎಲೆಕ್ಟ್ರಿಕಲ್ ಕಂಡಕ್ಷನಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಗ್ರಾಫೈಟಿಗೆ ಶೈನಿಂಗ್ ಇದೆ, ಡೈಮಂಡಿಗೂ ಶೈನಿಂಗ್ ಇದೆ,
ಮತ್ತು ನಮ್ಮ ಫುಲ್ಲರಿನ್ ಅಂತ ಹೇಳುವಂತಹ ಒಂದು ಸಬ್ಸ್ಟೆನ್ಸಿಗೆ ಶೈನಿಂಗ್ ಇಲ್ಲ. ಅದೊಂಥರ ಇದ್ದಿಲು ಪೌಡರ್ ಹೇಗಿರುತ್ತೆ ಹಾಗಿರುತ್ತೆ ನಮ್ಮ ಫುಲ್ಲರಿನ್ ಅಂತ ಹೇಳುವಂಥದ್ದು. ಸೊ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ಏನು ಓದಿದ್ರಿ, ಲಸ್ಟರ್, ಡೈಮಂಡಿಗೆ ಲಸ್ಟರ್ ಇದೆ, ಡೈಮಂಡಿಗೆ ಹಾರ್ಡ್ನೆಸ್ ಇದೆ, ಅಯೋಡಿನ್ ಗ್ರಾಫೈಟ್ ಪೊಸೆಸ್ ಲಸ್ಟರ್, ಹಾಗೆ ಡೈಮಂಡಿಗೂ ಕೂಡ ಲಸ್ಟರ್ ಇದೆ ಅಂತ ಹೇಳ್ಬೋದು. ಗ್ರಾಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಎಲೋಟ್ರೋಪ್ ಅಂತ ಹೇಳುವಂಥದ್ದು ಇಟ್ಸ್ ನಥಿಂಗ್ ಬಟ್ ಅ ಕೆಮಿಕಲ್ ಸಬ್ಸ್ಟೆನ್ಸ್, ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಎಲೋಟ್ರೋಪಿಸಮ್ ಅಂತ ಹೇಳುವಂಥದ್ದು ಇಟ್ಸ್ ಅ ಫಿನಾಮಿನನ್ ವೇರ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಆಟಮ್. ಬೇರೆ ಬೇರೆ ಸಬ್ಸ್ಟೆನ್ಸಸ್ಗಳು ಸೇಮ್ ಆಟಮಿಂದ ಅಥವಾ ಸೇಮ್ ಕೆಮಿಕಲ್ ಕಂಪೋಸಿಷನಿಂದ ಮಾಡಲ್ಪಟ್ಟಿರುತ್ತೆ. ಬಟ್ ಬಿಕಾಸ್ ಆಫ್ ದ ಡಿಫ್ರೆನ್ಸಸ್ ಇನ್ ಅರೇಂಜ್ಮೆಂಟ್ ಅವುಗಳಿಗೆ ಬೇರೆ 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 ಪ್ರಾಪರ್ಟೀಸ್ ಇರ್ತಾ ಹೋಗುತ್ತೆ. ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ಹೇಳಿ. ಸರಿ, ಸೊ ಈ ಒಂದು ಸ್ಲೈಡಲ್ಲಿ ನಿಮ್ಮ ಈ ಚಾಪ್ಟ್ರಲ್ಲಿ ಡೈಮಂಡ್ ಬಗ್ಗೆನೂ ಫುಲ್ಲರಿನ್ ಬಗ್ಗೆನೂ ಡೀಟೇಲಿಂಗ್ ಆಗಿ ನಾನು ಮಾತಾಡಲ್ಲ, ಯಾಕೆಂದರೆ ಈ 2 ಪಾಯಿಂಟನ್ನು 4th ಚಾಪ್ಟ್ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಪಾಯಿಂಟಲ್ಲಿ ಗಿವ್ ಎನ್ ಎಕ್ಸಾಂಪಲ್ ಆಫ್ ಅ ಮೆಟಲ್ ದ್ಯಾಟ್ ಈಸ್ ಅ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ಯಾವ ಮೆಟಲ್ ಲಿಕ್ವಿಡ್ ಇರುತ್ತೆ ರೂಮ್ ಟೆಂಪರೇಚರಲ್ಲಿ? ಮರ್ಕ್ಯುರಿ. ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ನೈಫ್. ಸೋಡಿಯಂ ಆರ್ ಪೊಟ್ಯಾಷಿಯಮ್. ಲಿಥಿಯಂ ಕೂಡ ನೀವು ಬರಿಬೋದು, ಬಟ್ ನಾನು ಪ್ರಿಫರಬಲಿ ಸೋಡಿಯಂ ಪೊಟ್ಯಾಷಿಯಮ್ ಬರ್ತೀನಿ. ಡ್ಯಾಶ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಯಾವುದು ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್? ನಮ್ಮ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟಲ್ಲಿ ನೀವು ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸಿಲ್ವರ್ ಮತ್ತು ಕಾಪರ್ ಅಂತ ಹೇಳಿ ನಾನು ಇಲ್ಲಿ ಬರೆದಿದ್ದೆ, ಅದೇ ಪಾಯಿಂಟನ್ನು ಇಲ್ಲೂ ನೆನ್ಪಿಟ್ಕೊಳ್ಳಿ. ಸಿಲ್ವರ್ ಆ್ಯಂಡ್ ಕಾಪರ್. Ag, ಸಿಲ್ವರ್, Cu, ಕಾಪರ್. ಸಿಲ್ವರ್ ಮತ್ತು ಕಾಪರ್ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಲಾಸ್ಟ್ ಕ್ವೆಶನ್, ವಾಟ್ ಇಸ್ ಪುವರ್ ಕಂಡಕ್ಟರ್ ಆಫ್ ಹೀಟ್? ಯಾವುದು ಹೀಟನ್ನು ಪುವರ್ ಆಗಿ ಕಂಡಕ್ಟ್ ಮಾಡುತ್ತೆ? Pb. Pb ಅಂತ ಹೇಳಿದರೆ ಲೆಡ್, ಅದ್ರ ಜೊತೆಗೆ ಮರ್ಕ್ಯುರಿ. ಸೊ ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಬೋದು. ಆ ಸ್ಲೈಡಲ್ಲೂ ಕೂಡ ನಾನು ಇದೇ ಎಕ್ಸಾಂಪಲ್ಸ್ನ ತಗೊಂಡಿದ್ದೆ. ಸೊ ಎಕ್ಸಾಂಪಲ್ಸ್ನ ಕನ್ಸಿಸ್ಟೆಂಟಾಗಿ ಇಟ್ಕೊಳ್ಳಿ, ಈಸಿಯಾಗಿ ನೆನಪಾಗುತ್ತೆ. ಈ ಕ್ವೆಶ್ಚನ್ ತುಂಬ ತುಂಬ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದರ ಬೇಸಿಸ್ ಮೇಲೆ ಅವರು MCQ ಅನ್ನು ಕೇಳ್ತಾರೆ. ಒಂದು MCQ ಈ ಕಾನ್ಸೆಪ್ಟ್ ಮೇಲೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಮೆಟಲ್ಸ್ದು ಕೆಮಿಕಲ್ ಪ್ರಾಪರ್ಟೀಸ್. ಸೊ ನಾವು ಇಲ್ಲಿವರೆಗೆ ಏನು ತಿಳ್ಕೊಂಡ್ವಿ? ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಮತ್ತು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್, ಆಯಿತಾ? ಇವಾಗ ಮೆಟಲ್ ಮತ್ತು ನಾನ್ ಮೆಟಲ್ದು ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಫೋಕಸ್ ಮಾಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾನ್ ಮೆಟಲ್ದು ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಅವ್ರು ಅಷ್ಟಾಗಿ ಹೇಳಲಿಲ್ಲ, ಬಟ್ ಒಂದನ್ನಷ್ಟೇ ಮೆನ್ಷನ್ ಮಾಡಿದರೆ, ಅದು ರಿಯಾಕ್ಷನ್ ವಿತ್ ಆಕ್ಸಿಜನ್. ಅಲ್ಲಿ ನಾವು ಫೋಕಸ್ ಮಾಡ್ಕೊಳ್ಳೋಣ. ಇವುಗಳು ಆಕ್ಸಿಜನ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಆ್ಯಸಿಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಮತ್ತು ರಿಯಾಕ್ಷನ್ ವಿತ್ ಸಾಲ್ಟ್ ಸೊಲ್ಯೂಷನ್. ಇದೇನಪ್ಪ ಅಂತ ಹೇಳಿದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಇನ್ನೊಂದು ವರ್ಡ್ ನೀವು ಕೇಳಿರ್ಬೋದು, ಏನದು? ರಿಯಾಕ್ಟಿವಿಟಿ ಸೀರೀಸ್. ಹೌದಾ? ಸೊ ಇದಿಷ್ಟು ರಿಯಾಕ್ಟಿವಿಟಿ ಸೀರೀಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಸ್ ಸಮಥಿಂಗ್ ಯು ಆಲ್ರೆಡಿ ಹ್ಯಾವ್ ಲರ್ನ್ಡ್ ಇನ್ ಯೋರ್ ಪ್ರೀವಿಯಸ್ ಕ್ಲಾಸ್. ಸೊ ಅದ್ರ ಬಗ್ಗೆ ನಾವು ಡೀಟೇಲಿಂಗ್ ಆಗಿ ಈ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಬಂದುಬಿಟ್ಟು ರಿಯಾಕ್ಷನ್ ವಿತ್ ಆಕ್ಸಿಜನ್, ಆಯಿತಾ? ಹೇಗೆ ಮೆಟಲ್ಸ್ಗಳು ನಾನ್ ಮೆಟಲ್ಸ್ಗಳು ಈ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಆದಾಗ ಏನು ಸಿಗುತ್ತೆ ಅಂತ ಹೇಳೋದ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ವೆನ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಆರ್ ಬರ್ನ್ಡ್ ಇನ್ ಏರಲ್ಲಿ ಯಾರಿದ್ದಾರೆ? ನಮ್ಮ ಆಕ್ಸಿಜನ್ ಇದ್ದಾರೆ. ದೇ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್ ಆರ್ ನಾನ್ ಮೆಟಲ್ ಆಕ್ಸೈಡ್ಸ್. ಅದು ಆಕ್ಸಿಜನ್ದು ಕಂಪೌಂಡಾಗಿ ಕನ್ವರ್ಟ್ ಆದಾಗ ನೀವು ಅದನ್ನು ಆಕ್ಸೈಡ್ ಅಂತ ಹೇಳಿ ಕರಿತೀರ. ಅದೇನಾದ್ರು ನೈಟ್ರೋಜನ್ದು ಕಂಪೌಂಡ್ ಆಗಿದ್ರೆ ನೀವು ಅದನ್ನು ನೈಟ್ರೈಡ್ ಅಂತ ಹೇಳಿ ಕರಿತಿದ್ರಿ. ಸಲ್ಫರ್ ಜೊತೆ ಏನಾದ್ರು ಬರ್ನ್ ಮಾಡಿದರೆ ಸಲ್ಫೈಡ್ ಆಗ್ತಾ ಇತ್ತು. ಓಕೆನಾ? ಸಿನ್ಸ್ ಯು ಬರ್ನ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅವುಗಳನ್ನ ಆಕ್ಸೈಡ್, ಅದು ಮೆಟಲ್ ಆಕ್ಸೈಡ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಆಕ್ಸೈಡ್ಸ್ ಆಗಿರ್ಬೋದು. ಸೊ ವರ್ಡ್ ಇಕ್ವೇಷನ್ ಅಷ್ಟೇ ನಾನು ಮೆನ್ಷನ್ ಮಾಡಿದ್ದೀನಿ, ಮೆಟಲ್ ಆಕ್ಸೈಡ್ ಆ್ಯಂಡ್ ನಾನ್ ಮೆಟಲ್ ಆಕ್ಸೈಡ್. ಎಕ್ಸಾಂಪಲ್ಸ್ನ ನಾವು ಚೆಕ್ ಮಾಡೋಣ ಒಂದ್ಸಲ. ಸೊ ಕಾಪರನ್ನು ಹೀಟ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ವೆನ್ ಯು ಹೀಟ್ ಕಾಪರ್, ಇದು ನೀವು ನಿಮ್ಮ ಮನೇಲಿ ಕೂಡ ಮಾಡಿರ್ಬೋದು. ಸಪೋಸ್ ನೀವೇನಾದರೂ ಕಾಪರ್ದು ಆರ್ಟಿಕಲ್ಸಲ್ಲಿ ಏನಾದರೂ ನೀವು ದೀಪ ಹಚ್ಚೋದು ಅಥವಾ ಕರ್ಪೂರ ಹಚ್ಚೋದು ನೋಡಿದಿದ್ರೆ, ಕಾಪರ್ ಬರ್ನ್ ಆಗಲ್ಲ. ಕಾಪರ್ದು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಲೇಯರ್ ಡೆಪಾಸಿಟ್ ಆಗುತ್ತೆ. ಹೌದಾ? ನೀವು ಅದನ್ನ ಅಬ್ಸರ್ವ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಇದನ್ನು, ಈ ಕಾಪರನ್ನು ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡೋರು ಕೂಡ
ನೀವು ನೋಡಿದಿರ್ಬೋದು ಹೇಗೆ ಅದು ಕಾಪರ್ ಮೆಟಲ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಅಥವಾ ಗ್ರೀನ್ ಕಲರ್ ಡೆವಲಪ್ ಆಗ್ತಾ ಹೋಗುತ್ತೆ. ಸ್ಕೂಲ್ ಬೆಲ್ಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಅದನ್ನ ಯೂಸ್ ಮಾಡ್ತಾರೆ. ನೀವೇನಾದರೂ ಅಂತಹ ಅಬ್ಸರ್ವೇಷನ್ಸ್ನ ನೀವು ನೋಡಿದಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ. ಸೊ ವೆನ್ ಕಾಪರ್ ಇಸ್ ಹೀಟೆಡ್ ಇನ್ ಏರ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಟು ಆಕ್ಸೈಡ್. ಆ ಕಾಪರ್ ಮೇಲ್ಗಡೆ ಒಂಥರ ಬ್ಲ್ಯಾಕಿಶ್ ಲೇಯರ್ ಬರುತ್ತಲ್ವ, ಆ ಬ್ಲ್ಯಾಕ್ ಲೇಯರ್ಗೆ ಈ ಕಾಪರ್ ಟು ಆಕ್ಸೈಡೇ ಕಾರಣ. ಈ ಕಾಪರ್ ಟು ಆಕ್ಸೈಡನ್ನು ಯಾಕೆ ಈ ಥರ ಬರ್ತಿದ್ದಾರೆ? ಬಿಕಾಸ್ ಇಲ್ಲಿ ಕಾಪರ್ ಇದು ಚಾರ್ಜ್ ಬಂದುಬಿಟ್ಟು +2, ಆಕ್ಸಿಜನ್ ಚಾರ್ಜ್ ಬಂದುಬಿಟ್ಟು -2, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಆದರೆ ಇದನ್ನು ಯಾಕೆ ಸ್ಪೆಸಿಫೈ ಆಗಿ ಬ್ರ್ಯಾಕೆಟ್ ಒಳಗಡೆ ಬರೆದಿದ್ದಾರೆ ಅಂತ ಹೇಳಿದರೆ, ಕಾಪರಿಗೆ 2 ಥರದ ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತ ಹೇಳಿದರೆ ಏನು, ಕಾಪರ್ ಕೆಲವೊಂದ್ಸಲ 1 ಎಲೆಕ್ಟ್ರಾನ್ಸ್ನ ಕೊಟ್ಟು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾನೆ, ಕೆಲವೊಂದ್ಸಲ 2 ಆಕ್ಸಿಜನ್ನ ಕೊಟ್ಬಿಟ್ಟು ಇನ್ನೊಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾನೆ. ಸೊ ಈ ಕಂಪೌಂಡಲ್ಲಿ ಕಾಪರ್ ಕೊಟ್ಟಿರುವಂತಹ ಎಲೆಕ್ಟ್ರಾನ್ಸ್ ಬಂದು 2 ಅಂತ ಹೇಳಿ ಸ್ಪೆಸಿಫೈ ಮಾಡಿ ಈಸಿಯಾಗಿ ಅರ್ಥ ಆಗಲಿಕ್ಕೋಸ್ಕರ ಅವ್ರ ಹತ್ರ ಬರೆದಿದ್ದಾರೆ ಅಂತ ಹೇಳಿ. ಓಕೆನಾ? ಸೊ ಕಾಪರ್ ಟು ಆಕ್ಸೈಡ್ ಆಯಿತು. ಕಾಪರ್ ಡಸ್ ನಾಟ್ ಬರ್ನ್, ಕಾಪರ್ ಬರ್ನ್ ಆಗಲ್ಲ. ಈಗ ಮೆಗ್ನೀಷಿಯಂ ರಿಬ್ಬನ್ನು ನೀವು ಬರ್ನ್ ಮಾಡಿ ನೋಡ್ತೀರಾ, ರಿಬ್ಬನ್ ಇರಲ್ಲ ಅಲ್ಲಿ, ಅದು ಬದಲಿಗೆ ಬರ್ನ್ ಆಗಿ ಹುಡಿಯಾಗಿರುತ್ತೆ ಅಲ್ವಾ? ನೀವು ಫಸ್ಟ್ ಚಾಪ್ಟ್ರಲ್ಲಿ ಈ ಈಕ್ವೇಷನ್ನ ಗಮನಿಸಿದ್ದೀರ. ಆದರೆ ಕಾಪರನ್ನ ಏನಾದರೂ ಬರ್ನ್ ಮಾಡಿದ್ರೆ ಕಾಪರ್ ಹುಡಿಯಾಗಿ ಬೀಳುತ್ತಾ? ಇಲ್ಲ. ಕಾಪರ್ ಮೆಟಲ್ ಏನಾಗುತ್ತೆ, ಬ್ಲ್ಯಾಕಿಶ್ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಆ ಮೆಟಲ್ ಸರ್ಫೇಸ್ ಮೇಲ್ಗಡೆ ನೀವು ಬ್ಲ್ಯಾಕ್ ಲೇಯರನ್ನು ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿ. ಓಕೆನಾ? ಸೊ ಕಾಪರ್ ಡಸ್ ನಾಟ್ ಬರ್ನ್, ಬಟ್ ದ ಹಾಟ್ ಮೆಟಲ್, ಅಂದರೆ ಕಾಪರ್ ಬರ್ನ್ ಆಗಬೇಕಾದ್ರೆ ಅದು ಬಿಸಿ ಆಗುತ್ತಲ್ವ, ಹಾಟ್ ಮೆಟಲ್ ಇಸ್ ಕೋಟೆಡ್ ವಿತ್ ಬ್ಲ್ಯಾಕ್ ಕಲರ್ಡ್ ಲೇಯರ್ ಆ ಕಾಪರ್ ಮೇಲ್ಗಡೆ ಡೆಪಾಸಿಟ್ ಆಗುತ್ತೆ. ಯಾಕೆ ಆ ಬ್ಲ್ಯಾಕ್ ಕಲರ್ ಲೇಯರ್? ಯಾಕೆಂತ ಹೇಳಿದರೆ ಆಕ್ಸಿಜನ್ ಹೋಗಿ ಕಾಪರ್ ಜೊತೆ ಕುತ್ಕೊಂಡು ಅವರಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಹೇ ಕಾಪರ್ ಹೇಗಿದೆಯಾ, ಆರಾಮಾಗಿದೆಯಾ ಅಂತ ಹೇಳ್ಕೊಂಡು. ಸೊ ಅವ್ರದ್ದು ಆ ಲೇಯರಲ್ಲಿ ಫಾರ್ಮ್ ಆಗಿಬಿಡುತ್ತೆ. ಆಯಿತು, ಅವರಿಬ್ಬರು ಫ್ರೆಂಡ್ಸ್ ಆದಾಗ ಅವ್ರ ಫಾರ್ಮುಲಾ ಏನಾಯಿತು, ಜಸ್ಟ್ ಕಾಪರ್ ಆಕ್ಸೈಡ್. ಬಟ್ ಅದನ್ನು ಡೀಟೇಲಿಂಗ್ ಆಗಿ ಹೀಗೆ ಬರಿತೀವಿ. ಇಲ್ಲಿ ಬ್ಯಾಲೆನ್ಸ್ ಆಗಿರೋದಕ್ಕೆ 2 ಅಂತ ಹೇಳಿದೆ. ನಾನು ಬ್ಯಾಲೆನ್ಸ್ ಮಾಡೋ ಟೆಕ್ನಿಕ್ನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಈಸಿ, ಯಾವಾಗಲೂ ಆಕ್ಸಿಜನ್ ಕಂಬಷನ್ ರಿಯಾಕ್ಷನ್ ಬರೆಯೋದು ಈಸಿ. ಫಸ್ಟ್ ಕಾಪರ್ ತಗೊಳ್ತೀರಾ, ಆಕ್ಸಿಜನ್ನ O2 ಅಂತಲೇ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ನಿಮ್ಗೇನು ಗೊತ್ತಿರಬೇಕು, ಕಾಪರಿಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಕೊಡ್ಬೋದು, ಅವಷ್ಟು ಎಲೆಕ್ಟ್ರಾನ್ಸ್ನ ಆಕ್ಸಿಜನ್ ತೊಗೊಂಡ್ಬಿಡ್ತಾನೆ. ಸೊ ಹಾಗಾಗಿ ನಾನಿಲ್ಲಿ CuO ಅಂತ ಹೇಳಿ ಬರಿಬೇಕು. ಓಕೆ, ಇಲ್ಲಿ ಕಾಪರ್ದು ಚಾರ್ಜಸ್ +2, ಆಕ್ಸಿಜನ್ ಚಾರ್ಜಸ್ -2. ಸೊ ಅದು ಕ್ಯಾನ್ಸಲ್ ಆಗಿ CuO ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ಯುವರ್ O2 ಅಲ್ವಾ, ಆ 2 ಅನ್ನು ನಾನು ಇಲ್ಲಿ ಬರೆದೆ. ಆ್ಯಂಡ್ ದ ಸೇಮ್ ಇಲ್ಲೂ ಹಾಕ್ಕೊಂಡೆ 2Cu ಅಂತ ಹೇಳಿ. ಸೊ ಇದು ಬಂದು ಇಕ್ವೇಷನ್. ನೆಕ್ಸ್ಟ್ ಎಕ್ಸಾಂಪಲ್ ಕೇಳ್ತಾರೆ ಅವರು, ಯಾವುದಕ್ಕೆ? ನಮ್ಮ ನಾನ್ ಮೆಟಲ್ಗೆ. ಇದು ಒಂದು ಎಕ್ಸಾಂಪಲ್ ಆಗಿತ್ತು, ಬಟ್ ಇದರಲ್ಲಿ ನಾನೇನು ಮಾಡಿದೆ, ಮೆಟಲ್ ಆಕ್ಸೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನಾನ್ ಮೆಟಲ್ ಆಕ್ಸೈಡ್, ಈ ಎಕ್ಸಾಂಪಲಲ್ಲಿ ನಾನ್ ಮೆಟಲ್ ಆಕ್ಸೈಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಬೇಜಾನ್ ನಾನ್ ಮೆಟಲ್ ಆಕ್ಸೈಡ್ಸ್ ಇದೆ. ಯಾವುದಲ್ಲ ಅದು? ಇಲ್ಲಿ ಸಿಂಪ್ಲೆಸ್ಟ್ ಆಗಿರುವಂಥ ಒಂದು ನಾನ್ ಮೆಟಲ್ ಆಕ್ಸೈಡ್ ಬರೆದಿದ್ದೀನಿ, O2, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಕಾರ್ಬನ್ ಡೈಆಕ್ಸೈಡ್. ಇದು ಒಂದು ನಾನ್ ಮೆಟಲ್ ಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ನಾನ್ ಮೆಟಲ್ ಆಕ್ಸೈಡ್. ಹಾಗೆ ಈ ವೆಹಿಕಲ್ಸಿಂದ ಪೆಟ್ರೋಲ್ ಬರ್ನ್ ಆಗಬೇಕಾದ್ರೆ ನಮ್ಮ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಕಾರ್ಬನ್ ವಿತ್ ಸಿಂಗಲ್ ಆಕ್ಸಿಜನ್. ಇದು ಕೂಡ ನಾನ್ ಮೆಟಲ್ ಆಕ್ಸೈಡೇ. ಇಲ್ಲಿ ನಾನ್ ಮೆಟಲ್ ಯಾರು? ಕಾರ್ಬನ್. ನಿಮ್ಮ ಬಾಡಿಯಿಂದ ಪ್ರತಿ ಮೈಕ್ರೋ ಸೆಕೆಂಡಿಗೆ ನೀವು ನಾನ್ ಮೆಟಲ್ ಆಕ್ಸೈಡ್ಸನ್ನು ಬ್ರೀದ್ ಔಟ್ ಮಾಡ್ತಾನೇ ಇದ್ದೀರಾ. ಯಾವುದದು? ಕಾರ್ಬನ್ ಡೈಆಕ್ಸೈಡ್. ಕರೆಕ್ಟ್. ಈ ಕಾರ್ಬನ್ ಡೈಆಕ್ಸೈಡ್ ಇಸ್ ಕೈಂಡ್ ಆಫ್ ನಾನ್ ಮೆಟಲ್ ಆಕ್ಸೈಡ್ ವಿಚ್ ಇಸ್ ಕಮಿಂಗ್ ಔಟ್ ಆಫ್ ಯೋರ್ ಬಾಡಿ ಎವ್ರಿ ಸೆಕೆಂಡ್. ಹಾಗೆ ನಿಮಗೆ ಬಾಯಾರಿಕೆ ಆದರೆ ಇನ್ನೊಂದು ನಾನ್ ಮೆಟಲ್ ಆಕ್ಸೈಡನ್ನು ನೀವು ಕುಡಿತಾನೇ ಇರ್ತೀರ. ಯಾವುದದು? ವಾಟರ್. ಹೈಡ್ರೋಜನ್ ಅಂತ ಹೇಳುವಂಥದ್ದು ನಾನ್ ಮೆಟಲ್, ಅದ್ರ ಜೊತೆ ಆಕ್ಸಿಜನ್ ಬಂದಾಗ ಅದೇನಾಯಿತು, ಇಟ್ ಇಸ್ ಅ ನಾನ್ ಮೆಟಲ್ ಆಕ್ಸೈಡ್ ಆಯಿತು. ನೀವು ನಾನ್ ಮೆಟಲ್ ಆಕ್ಸೈಡ್ಸನ್ನು ತುಂಬ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ಆಯ್ತು ಹಾಗಾದರೆ, ಅಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಪರಿಚಿತ, ವಾಟರ್ ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಕಾರ್ಬನ್ ಮೊನಾಕ್ಸೈಡ್ ಇಸ್ ಅ ಪೊಲ್ಯೂಟೆಂಟ್. ಹಾಗೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಈ ಫ್ಲೈಟ್ ಜೆಟ್ಸ್ಗಳಿಂದಾಗಿ ಅಥವಾ ಏರೋಸ್ಪೇಸ್ ಕ್ರಾಫ್ಟ್ಸ್ಗಳಿಂದಾಗಿ, ಸ್ಪೇಸ್ ಕ್ರಾಫ್ಟ್ಸ್ಗಳಿಂದಾಗಿ ಇರುವಂತಹ ಅವುಗಳ ಹೊಗೆಯಿಂದ ಬರುವಂತಹ ಪೊಲ್ಯೂಟೆಂಟ್ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ಆಲ್ಸೋ ಅ ನಾನ್ ಮೆಟಲ್ ಆಕ್ಸೈಡ್. ಸೊ ಇವಿಷ್ಟೂಗಳು ನಾನ್ ಮೆಟಲ್ ಆಕ್ಸೈಡ್. ಯಾವಾಗ ನಾನ್ ಮೆಟಲ್ ಆಕ್ಸಿಜನ್ ಜೊತೆ ಒಂದು ಬರ್ನಿಂಗ್ ರಿಯಾಕ್ಷನ್ಸ್ಗೆ ಒಳಗಾಗುತ್ತೋ ಸಿಗುವಂತಹ ಪ್ರಾಡಕ್ಟನ್ನು ನಾನ್ ಮೆಟಲ್ ಆಕ್ಸೈಡ್ ಅಂತ ಹೇಳಿ ಕರಿತೇವೆ. ಸೊ ಇದಿಷ್ಟು ಕ್ಲಿಯರ್ ಆಯಿತಾ? ಆಕ್ಸಿಜನ್ ಜೊತೆ ಬರ್ನ್ ಆದಾಗ ನಮ್ಗೆ ಯಾವ್ದು ಸಿಗುತ್ತೆ ಅದನ್ನು ನಾನ್ ಮೆಟಲ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಆಕ್ಸೈಡ್ಸ್ ಇದೆ, ಓಕೆನಾ? ಆಕ್ಸೈಡ್ಸ್ ಇದೆ. ಹಾಂ, ಆಕ್ಸೈಡ್ಸ್ ಅಂತ ಹೇಳುವಂಥದ್ದೇನು? ಕಂಪೌಂಡ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ದು ಕಂಪೌಂಡ್ಗಳದು ಅಂತ ಹೇಳಿ.
ಮೆಟಾಲಿಕ್ ಆಕ್ಸೈಡ್, ಮೆಟಲ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಅವುಗಳನ್ನ ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ನಾನ್ ಮೆಟಲ್ಗಳು ಕಂಬೈನ್ ಆದರೆ ಅವುಗಳನ್ನ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ನಾವು ರೆಫರ್ ಮಾಡ್ತೀವಿ. ಆಯಿತು. ಸೊ ಮೆಟಾಲಿಕ್ ಆಕ್ಸೈಡ್ಸ್ಗಳನ್ನ ನೀವೇನಾದ್ರು ನೀರಿಗೆ ಹಾಕಿದರೆ ಅವುಗಳು ನೀರಿನ ಪಿ ಎಚನ್ನು ಜಾಸ್ತಿ ಮಾಡುತ್ತೆ. ಅಂತ ಹೇಳಿದ್ರೆ 7 ಎಬೋ ಇರುತ್ತೆ. ಮತ್ತು ಅವುಗಳಲ್ಲಿ ಏನಿರುತ್ತೆ, ಮೆಟಲ್ ಆಕ್ಸೈಡ್ಸಲ್ಲಿ OH- ಅಯಾನ್ಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೆಟಾಲಿಕ್ ಆಕ್ಸೈಡ್ಸನ್ನು ನಾವು ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ Li2 ಲಿಥಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, MgO ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಆಕ್ಸೈಡ್, ಫೆರಿಕ್ ಇದು ಫೆರಸ್ ಆಕ್ಸೈಡ್ ಆಗಬೇಕು, FeO ಅಂತ ಹೇಳುವಂಥದ್ದು. ಫೆರಸ್ ಅಂತ ಹೇಳಿದರೆ ಅದರದ್ದು ಚಾರ್ಜ್ ಬಂದು +2, ಆಕ್ಸಿಜನ್ದು ಚಾರ್ಜ್ ಬಂದು -2, ಕಂಪೌಂಡ್ ಬಂದು FeO ಆಗುತ್ತೆ. ದೆನ್ ಕ್ಯುಪ್ರಸ್ ಆಕ್ಸೈಡ್, CuO. ಇವಾಗಷ್ಟೇ ನಾವು ಅದರದ್ದು ರಿಯಾಕ್ಷನ್ಸ್ ಕೂಡ ಬರೆದ್ವಿ ಅಲ್ಲ. ಸೊ ಇವುಗಳಿಷ್ಟು ಬೇಸಿಕ್ ಆಕ್ಸೈಡ್ಸ್. ಮೆಟಲ್ ಆಕ್ಸಿಜನ್ದು ಆಕ್ಸೈಡ್ಸನ್ನು ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೇವೆ. ಆಯಿತಾ. ನಂತರ ನಾನ್ ಮೆಟಲ್ ಆಕ್ಸೈಡ್ಸ್ಗಳನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಯಾರವರು? ಸಲ್ಫರ್ ನಾನ್ ಮೆಟಲ, ನೈಟ್ರೋಜನ್. ನೋಡಿ, ನೈಟ್ರೋಜನ್ದು ಸಿಕ್ಕಾಪಟ್ಟೆ ಬೇರೆ ಬೇರೆ ಟೈಪ್ಸ್ ಆಫ್ ಬೇಸಿಕ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇದೆ. ಅಂದರೆ ಇಲ್ಲಿ NO2 ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳಿ ನೀವು ಕೇಳದೇ ಇರುವಂತಹ ಒಂದು ಹೊಸ ಕಂಪೌಂಡ್ ಇದೆ. ಅದು ನೈಟ್ರೋಜನ್ ಪೆಂಟಾ ಆಕ್ಸೈಡ್. 2 ನೈಟ್ರೋಜನ್ 5 ಆಕ್ಸಿಜನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ. ಅದನ್ನು ನೈಟ್ರೋಜನ್ ಪೆಂಟಾ ಆಕ್ಸೈಡ್ ಅಥವಾ ಡೈ ನೈಟ್ರೋಜನ್ ಪೆಂಟಾ ಆಕ್ಸೈಡ್ ಅಂತ ಹೇಳಿ ಕರಿತೇವೆ. ಇದು ಕೂಡ ಒಂದು ನಮ್ಮ ನಾನ್ ಮೆಟಲ್ ಆಕ್ಸೈಡ್ಸ್. ಓಕೆನಾ. ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ಇಲ್ಲಿ ಸಲ್ಫರ್ ಡೈಆಕ್ಸೈಡು ಬರುತ್ತೆ. ಆಮೇಲೆ ಫಾಸ್ಫರಸ್ ಪೆಂಟಾಕ್ಸೈಡ್, P4O10, ಸಿಲಿಕಾ ಡೈಆಕ್ಸೈಡ್, ಇದು ಸಿಲಿಸಿಕ್ ಆ್ಯಸಿಡನ್ನು ಕೊಡುತ್ತೆ. ಆಯಿತಾ. ಇದನ್ನು P4O10 ಯಾವ ಆ್ಯಸಿಡ್ ಕೊಡುತ್ತೆ? ಫಾಸ್ಫೋರಿಕ್ ಆ್ಯಸಿಡ್, H3PO4 ಕೊಡುತ್ತೆ. N2O5 ನೀವು ಡೈಲ್ಯೂಟ್ ಮಾಡಿದ್ರೆ ನೈಟ್ರಿಕ್ ಆ್ಯಸಿಡ್ ಕೊಡುತ್ತೆ. ಅದೇ NO2 ಹಾಕಿದ್ರೆ ನೈಟ್ರಸ್ ಆ್ಯಸಿಡ್ ಕೊಡುತ್ತೆ. ಡಿಫ್ರೆನ್ಸ್ ನೋಡಿ, ನೈಟ್ರಸ್, ನೈಟ್ರಿಕ್, HNO2, HNO3, ಬೇರೆ ಬೇರೆ ಕಂಪೌಂಡ್ ಇಲ್ಲೇ. ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡಲ್ಲಿ ನಿಮ್ಗೇನು ಸಿಗುತ್ತೆ? ಸಲ್ಫ್ಯೂರಸ್ ಆ್ಯಸಿಡ್, H2SO3, ಸಲ್ಫ್ಯೂರಿಕ್ ಆ್ಯಸಿಡ್, H2SO4. ಎಕ್ಸ್ಕ್ಯೂಸ್ ಮೀ. ಸೊ ಸಲ್ಫ್ಯೂರಿಕ್ ಆ್ಯಸಿಡ್, ಸಲ್ಫ್ಯೂರಸ್ ಆ್ಯಸಿಡ್ ಅದು ಸಿಕ್ತು ನಿಮಗೆ. ಸೊ ಅರ್ಥ ಏನು? ಈ ನಾನ್ ಮೆಟಲ್ಸ್ದು ಆಕ್ಸೈಡ್ಸ್ಗಳನ್ನೇನಾದರೂ ನೀವು ನೀರಲ್ಲಿ ಡಿಸಾಲ್ವ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಆ್ಯಸಿಡ್ಸ್. ಆಯಿತಾ. ಇವಿಷ್ಟು ಮೆಟಲ್ ಆಕ್ಸೈಡ್ಸನ್ನು ನೀವು ನೀರಿಗೆ ತಗೊಂಡೋಗಿ ಹಾಕಿದ್ರೆ ನಿಮಗೆ ಸಿಗುವಂಥದ್ದು ಬೇಸ್. ಹಾಗಾಗಿ ಇವುಗಳನ್ನ ಬೇಸಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಇದನ್ನು ಆ್ಯಸಿಡಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ Al2O3 ಒಂದು ಸ್ಪೆಷಲ್ ಕೇಸ್, ಮತ್ತು ಜಿಂಕ್ ಆಕ್ಸೈಡ್ ಕೂಡ ಒಂದು ಸ್ಪೆಷಲ್ ಕೇಸ್. ಏನದು ಅಂತ ಹೇಳಿದ್ರೆ, ಇವರಿಬ್ಬರು ನೀವು ನೀರಿಗೆ ಹಾಕಿ ಅಂತ ಹೇಳಿದ್ರೆ ಬೇಸನ್ನು ಕೊಡುತ್ತೆ, ಇವರಿಬ್ಬರು ಆ್ಯಸಿಡನ್ನು ಕೊಡುತ್ತೆ. ಅಂದರೆ ಇವರಿಬ್ಬರು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಮಾಡ್ತಾರೆ. ಈ ಜಿಂಕ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅವುಗಳು ಬೇಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ. ಸೊ ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಅವರನ್ನು ಆಂಫೋಟೆರಿಕ್, ಅಂದರೆ ಅವುಗಳಿಗೆ 2 ಕ್ವಾಲಿಟಿ ಇದೆ. ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಯಾವ ಕ್ವಾಲಿಟಿ ಆಯಿತು? ಬೇಸ್ ಕ್ವಾಲಿಟಿ ಬಂತು. ಅದೇನು ಬೇಸ್ ಜೊತೆ ರಿಯಾಕ್ಟ್ ಆಗ್ತಿದೆಯಂತೆ, ಅವಾಗ ಅವುಗಳಿಗೆ ಯಾವ ಕ್ವಾಲಿಟಿ ಇರಬೇಕು? ಆ್ಯಸಿಡ್ ಕ್ವಾಲಿಟಿ ಇರಬೇಕು. ಸೊ ಒಂದು ಆಕ್ಸೈಡ್ಗೆ 2 ಕ್ವಾಲಿಟಿನೂ ಇದೆ ಅಂತ ಹೇಳಿದ್ರೆ ಅವುಗಳನ್ನ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೇವೆ. ಸರಿ, ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಮಾಡಲ್ಲ, ಬೇಸ್ ಜೊತೆನೂ ರಿಯಾಕ್ಟ್ ಮಾಡಲ್ಲ, 2 ಜೊತೆನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಆಕ್ಸೈಡ್ಸನ್ನು ನಾವು ನ್ಯೂಟ್ರಲ್ ಆಕ್ಸೈಡ್ ಅಂತ ಹೇಳಿ ಕರಿತೇವೆ. ಯಾವುದದು? ವಾಟರ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಮೊನಾಕ್ಸೈಡ್. ನೀವು ನೈಟ್ರೋಜನ್ದು ಬೇರೆ ಬೇರೆ ಫ್ರೆಂಡ್ಶಿಪ್ ಲೆವೆಲ್ ನೋಡಿ. ನೈಟ್ರೋಜನ್ ಒಂದು ಸಿಂಗಲ್ ಆಕ್ಸಿಜನ್ ಜೊತೆ ಕಂಬೈನ್ ಆದರೆ ಅವನು NO ಆಗ್ತಾನೆ. NO ಬಂದು ನ್ಯೂಟ್ರಲ್ ಆಕ್ಸೈಡ್. ಅದೇ ನೈಟ್ರೋಜನ್ 2 ಆಕ್ಸಿಜನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನೈಟ್ರೋಜನ್ ಡೈಆಕ್ಸೈಡ್, ಅವನು ಬಂದ್ಬಿಟ್ಟು HNO2 ಅಂತ ಹೇಳುವ ಆ್ಯಸಿಡ್ನ ಕೊಡ್ತಾನೆ. N2O5 ಅಂತ ಹೇಳುವಂತಹ ನೈಟ್ರೋಜನ್ ಪೆಂಟಾಕ್ಸೈಡ್ HNO3 ಅಂತ ಹೇಳುವ ಆ್ಯಸಿಡ್ನ ಕೊಡುತ್ತೆ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು? ಪಾಯಿಂಟ್ ನಂಬರ್ 1, ಕನ್ಫ್ಯೂಷನೇ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಸಿಂಪಲಾಗಿ ಇಟ್ಕೊಳ್ಳಿ. ಇದಿಷ್ಟು ಕಷ್ಟ ಆಗ್ತಾ ಇದೆಯಾ? ಮರ್ತು ಬಿಡಿ, ಇದೊಂದೇ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. CO2 ನೀರಲ್ಲಿ ಹಾಕಿದಾಗ, ಅದೇ ನಮ್ಮ ಸ್ಪ್ರೈಟ್, ಮಿರಿಂಡಾ, ಇಲ್ಲಿ ನನ್ನ ಬ್ರ್ಯಾಂಡ್ ಪ್ರಮೋಷನಿಗೆ ಬರ್ತಾ ಇಲ್ಲ, ಬಟ್ ಜಸ್ಟ್ ಹೇಳ್ತಾ ಇದ್ದೀನಿ ಯಾವುದೆಲ್ಲ ಮನಸ್ಸಿಗೆ ಬರುತ್ತೆ ಅದು.
ಸ್ಪ್ರೈಟ್ ಆಗಿರ್ಬೋದು, ಮಿರಿಂಡಾ ಆಗಿರ್ಬೋದು, ಅಥವಾ ಕೋಕೋ ಕೋಲಾ ಆಗಿರ್ಬೋದು, ಅದರಲ್ಲೆಲ್ಲ ಗ್ಯಾಸ್ ಹಾಕಿರ್ತಾರೆ ಮತ್ತು ವಾಟರ್ ಇರುತ್ತೆ. ಗ್ಯಾಸ್ ಬಂದು ಕಾರ್ಬನ್ ಡೈಆಕ್ಸೈಡ್, ನೀರಿದ್ದೇ ಇರುತ್ತೆ. ಅವುಗಳ pH ಪೇಪರ್ ನೀವೇನು ಡಿಪ್ ಮಾಡಿ ನೋಡಿದ್ರೆ pH ಡೆಫಿನೆಟ್ಲಿ ಆ್ಯಸಿಡಿಕ್ ತೋರಿಸುತ್ತೆ. ಸೊ ಯಾಕೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ H2CO3, ಕಾರ್ಬೋನಿಕ್ ಆ್ಯಸಿಡ್. ಇದೆಲ್ಲ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದರೆ ಜಸ್ಟ್ ರಿಮೆಂಬರ್ ದಿಸ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ನಮ್ಮ ನಾನ್ ಮೆಟಲ್ ಆಕ್ಸೈಡ್. ಓಕೆನಾ? ಇದು ನಾನ್ ಮೆಟಲ್ ಆಕ್ಸೈಡ್ ಬಿಕಾಸ್ ಕಾರ್ಬನ್ ಇಸ್ ಅ ನಾನ್ ಮೆಟಲ್. ಅದು ನೀರಲ್ಲಿ ಏನಾದರೂ ಹಾಕಿದ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಗಿವ್ H2CO3. ಇದೇನಿದು? ಆ್ಯಸಿಡ್. ಆಯಿತಾ? ಹಾಗಾಗಿ ಈ ಆಕ್ಸೈಡನ್ನು ನಾನು ಆ್ಯಸಿಡಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀನಿ. ಇದು ಒಂದು ಪಾರ್ಟ್. ಹೀಗೆ ನಾನು ಕ್ಯಾಲ್ಶಿಯಂ ಆಕ್ಸೈಡನ್ನು ಸಪೋಸ್ ಏನಾದರೂ ನೀರಲ್ಲಿ ಹಾಕ್ತೀನಿ ಅಂಥೇಳಿ ಅಂದ್ಕೊಳ್ಳಿ. ಸೊ ನೀರಲ್ಲಿ ಹಾಕಿದರೆ ಅದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಯಿತು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು? ಬೇಸ್. ಹಾಗಾಗಿ ಇದನ್ನು ಬೇಸಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀನಿ. ಬಟ್ ಇಲ್ಲಿ ನಮಗೆ ಸಿಗ್ತಿರುವಂಥ Al2O3 ಆ್ಯಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ನೀರಿಗೆ ಹಾಕಬೇಕು ಅಂತೇಳಿ ಇಲ್ಲ. ಇಲ್ಲಿ ನೀರಿಗೆ ಹಾಕಿದರೆ ಡೆಫಿನೆಟ್ ಆಗಿ Al2O3 ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಈಚೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ ವಿತ್ ಲಿಟಲ್ ಆಫ್ ಕ್ಲೋರಿನ್. ಓಕೆ, ಇದು ನೀವೇನು ಮಾಡಬೇಕು, ಇದನ್ನು ಆಂಫೋಟೆರಿಕ್ ಅಂತ ಹೇಳಿ ಪ್ರೂವ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಆ ಕಂಪೌಂಡನ್ನು ಹಿಡ್ಕೊಂಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿ ಅಲ್ಲೊಂದು ಪ್ರಾಡಕ್ಟ್ ಸಿಗುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಅಲ್ಲೂ ಒಂದು ಪ್ರಾಡಕ್ಟ್ ಸಿಗುತ್ತೆ. ಅದು ಯಾವುದು ಅಂತ ಹೇಳಿ ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್, ಡೆಫಿನೈಟ್ ಕ್ವೆಶ್ಚನ್ ಫಾರ್ 2 ಮಾರ್ಕ್. ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೇನಿದು? ದೀಸ್ ಆರ್ ನಥಿಂಗ್ ಬಟ್ ಮೆಟಲ್ ಆಕ್ಸೈಡ್ಸ್. ಸೊ ಮೆಟಲ್ ಆಕ್ಸೈಡ್ಸ್ ವಿಚ್ ಆರ್ ಬೇಸಿಕ್ ಇನ್ ನೇಚರ್, ಬಟ್ some metal oxides such as aluminum oxide, zinc oxide, etc. show both acidic as well as basic. Acidic ಮತ್ತೆ basic behavior ಎರಡನ್ನೂ ತೋರಿಸುತ್ತೆ. So metal oxides which shows acidic character and basic character, ಎರಡು ಕ್ಯಾರೆಕ್ಟರ್ನ ಯಾರು ತೋರಿಸುತ್ತೋ ಅಂಥವರನ್ನು known as amphoteric oxide because they can react with both acids as well as bases. ಯಾವ ಆಕ್ಸೈಡ್ ಆ್ಯಸಿಡಿಕ್ ಕ್ಯಾರೆಕ್ಟರ್ ಮತ್ತು ಬೇಸಿಕ್ ಕ್ಯಾರೆಕ್ಟರ್ನ ತೋರಿಸುತ್ತೋ ಅವುಗಳು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಸೊ ಅವರನ್ನು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ರೆಫರ್ ಮಾಡ್ತೇವೆ. ಎಕ್ಸಾಂಪಲ್ಸ್ ಈ ಥರ ಇದೆ. ನಾವು ಪ್ರೂವ್ ಮಾಡಬೇಕಲ್ವಾ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ ಮತ್ತು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದು ನಿಮಗೆ ಸಿಗುವಂತಹ ಪ್ರಾಡಕ್ಟ್. ಅದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಈ ಪ್ರಾಡಕ್ಟ್ ಸಿಗುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಸಿಗುವಂಥ ಪ್ರಾಡಕ್ಟ್ ಬಂದು ಸೆಕೆಂಡ್. ನಾವು ಟ್ರೈ ಮಾಡೋಣ, ಇಲ್ಲಿ ರಿಯಾಕ್ಷನ್ಸ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. Al2O3 ಇಸ್ ಯೋರ್ ಅಲ್ಯೂಮಿನಿಯಂ ಆಕ್ಸೈಡ್, ಆ್ಯಸಿಡ್ ಬಂದು HCl ಅಂತೇಳಿ ಅಂದ್ಕೊಳ್ಳಿ. ಅಗೇನ್ Al2O3 ಬಂದು ನಿಮ್ಮ ಆಂಫೋಟೆರಿಕ್ ಆಕ್ಸೈಡ್, ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಹೇಗೆ ಪ್ರಾಡಕ್ಟನ್ನು ಬರೀತೀರಾ? ಹೌ ವಿಲ್ ಯು ರೈಟ್ ದ ಪ್ರಾಡಕ್ಟ್? ಈಸಿ. ಅಲ್ಯೂಮಿನಿಯಂ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗುತ್ತೆ, ಈ ಆಕ್ಸಿಜನ್ H ಬಂದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ AlCl ಆಯಿತಾ? ಇಲ್ಲಿ ವಾಟರ್ ಫಾರ್ಮುಲಾ ಏನು? H2O. ನಿಮ್ಗೆ ಇನ್ನೇನು ಗೊತ್ತಿರಬೇಕು ಇಲ್ಲಿ AlCl ಬರೀಬೇಕಾದ್ರೆ? ಚಾರ್ಜ್ ಆಫ್ ಅಲ್ಯೂಮಿನಿಯಂ. ವಾಟ್ ಇಸ್ ದ ಚಾರ್ಜ್ ಆಫ್ ಅಲ್ಯೂಮಿನಿಯಂ? +3. ವಾಟ್ ಇಸ್ ದ ಚಾರ್ಜ್ ಆಫ್ ಕ್ಲೋರಿನ್? -1. ನೀವು ಚಾರ್ಜನ್ನು ಹಾಗೆ ಇಟ್ಕೊಳ್ಳಿ, ಕೀಪ್ ದ ಚಾರ್ಜ್ ಆ್ಯಸ್ ಇಟ್ ಇಸ್, only exchange the number. So it becomes Al1Cl 3 times. So it will be AlCl3, aluminum chloride. So then you have to balance the equation. ಎಷ್ಟಿದೆ ಇಲ್ಲಿ ಅಲ್ಯೂಮಿನಿಯಂ? ಮೆಟಲ್ಸ್ ಫಸ್ಟ್ ಬ್ಯಾಲೆನ್ಸ್ ಮಾಡಿ, 2 ಅಲ್ಯೂಮಿನಿಯಂ ಇದೆ. ಓಕೆನಾ? ಹೌ ಮೆನಿ ಕ್ಲೋರೈಡ್ ಐಟಮ್ಸ್ ಡು ಯು ಹ್ಯಾವ್ ಹಿಯರ್? 2 3s 6. ಎಷ್ಟು ಕ್ಲೋರಿನ್ ಇದೆ ಇಲ್ಲಿ? 2 3s 6 ಅಂತ ಹೇಳಿದ್ರೆ ಆಲ್ಮೋಸ್ಟ್ 6 HCl ಬರ್ದೇನೆ ನಾನು. ಆಯಿತು. ಇವಾಗ ಹೈಡ್ರೋಜನ್ ಎಷ್ಟಾಯಿತು? 6 ಆಯಿತು. ಹೈಡ್ರೋಜನ್ 6 ಮಾಡಬೇಕಂದ್ರೆ ಇಲ್ಲಿ ನಾನು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? 3ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಹೀಗೆ ಬ್ಯಾಲೆನ್ಸ್ಡ್ ಇಕ್ವೇಷನ್ನ ಬರೀತೀರ. ಚೆಕ್ ಮಾಡಿ. ಮೆಟಲ್ ಅಲ್ಯೂಮಿನಿಯಂ ಎರಡೂ ಕಡೆ 2 ಇದೆ. ನೆಕ್ಸ್ಟ್ ನಾನ್ ಮೆಟಲ್ ಕ್ಲೋರಿನ್ ಎರಡೂ ಕಡೆ 6 ಇದೆ. ನೆಕ್ಸ್ಟ್ ಆಕ್ಸಿಜನ್ ಕೌಂಟ್ ಮಾಡಿ, ಆಕ್ಸಿಜನ್ ಬಂದು 3 ಇಲ್ಲಿ ಇದೆ, ಇಲ್ಲೂ ಕೂಡ 3 ಆಕ್ಸಿಜನ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಜನ್ 6 ಹೈಡ್ರೋಜನ್, ಇಲ್ಲೂ ಕೂಡ 3 2s 6 ಹೈಡ್ರೋಜನ್. ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಯಿತು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರಾಡಕ್ಟನ್ನು ಬರೀತೀರಾ? ಅಲ್ಯೂಮಿನಿಯಂ ಇವ್ರ ಮನೆಗೆ ಗೆಸ್ಟಾಗಿ ಬರ್ತಾರೆ, ಆಯಿತಾ? ಅಲ್ಲಿ ಸೋಡಿಯಂ ಏನು ಮಾಡ್ತಾನೆ? ಅಲ್ಯೂಮಿನಿಯಮನ್ನು ಇನ್ವೈಟ್ ಮಾಡ್ತಾನೆ. ಸೋಡಿಯಂ ಅವ್ರ ಮನೇಲೇ ಇರ್ತಾರೆ,
ಅವ್ರ ಮನೆಗೆ ಅಲ್ಯೂಮಿನಿಯಂ ಬರ್ತಾರೆ. ಯಾರು ಕರ್ಕೊಂಡು ಬರ್ತಾರೆ? ಆಕ್ಸಿಜನ್ ಕರ್ಕೊಂಡು ಬರ್ತಾರೆ. ಇಲ್ಲಿ ಎಷ್ಟು ಜನ ಆಕ್ಸಿಜನ್ ಎಸ್ಕಾಟಿಗೆ ಹೋಗಿರ್ತಾರೆ? 2 ಜನ. ಆ ಇಬ್ಬರು ಆಕ್ಸಿಜನ್ಗೆ ಇರುವಂತಹ ಚಾರ್ಜ್ ಏನು? -4. ಯಾಕೆಂದರೆ ಒಂದು ಸಿಂಗಲ್ ಆಕ್ಸಿಜನ್ಗೆ -2 ಇದೆ, ಇನ್ನೊಂದು ಸಿಂಗಲ್ ಆಕ್ಸಿಜನ್ಗೆ -2 ಇದೆ. ಅರ್ಥ ಏನು? ಈ 2 ಆಕ್ಸಿಜನ್ಸ್ಗಳು ಯಾರಾದರೂ ಎಲೆಕ್ಟ್ರಾನ್ಸ್ ಕೊಡ್ತಾರಾ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ. ಬಟ್ ಅವುಗಳಿಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಆಕ್ಸಿಜನ್ ಬಂದುಬಿಟ್ಟು -2 ಅಂತ ಹೇಳಿ ಬರೀತಾರೆ. 2 ಆಕ್ಸಿಜನ್ ತಗೊಂಡಾಗ ಚಾರ್ಜ್ ಏನಾಯಿತು? -4. ಇದು ನಿಮ್ಮ ಮೈಂಡಲ್ಲಿರಬೇಕು, -4 ಅಂತ ಹೇಳಿ. ಜೊತೆಗೆ ಅಲ್ಯೂಮಿನಿಯಂ ಚಾರ್ಜ್ ಏನಾಯಿತು? +3. ಸೋಡಿಯಂ ಚಾರ್ಜ್ ಏನಾಯಿತು? +1. ಈಗ ನಿಮ್ಮ ಮೈಂಡಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ. +1 +3 ಎಷ್ಟಾಯಿತು? +4. +4 -4 ಏನಾಯಿತು? ಚಾರ್ಜ್ ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಚಾರ್ಜಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಮ ಕಂಪೌಂಡ್ ಬಂದು ಜಸ್ಟ್ NaAlO2. ಅದನ್ನ ಹೇಗೆ ಓದ್ತೀರಾ? ಫಸ್ಟ್ ಮೆಟಲ್ ಅದನ್ನ ಹಾಗೆ ಇಟ್ಕೊಳ್ಳಿ, ಸೋಡಿಯಂ. ಯಾರು ಆಕ್ಸಿಜನ್ ಜೊತೆ ಅಟ್ಯಾಚ್ ಆಗಿದ್ದಾರೆ? ಅಲ್ಯೂಮಿನಿಯಂ. ಸೊ ಸೋಡಿಯಂ ಅಲ್ಯೂಮಿನೇಟ್ ಅಂತ ಹೇಳಿ ನೀವು ಓದ್ತೀರಾ. ಮತ್ತು ಇವಾಗ ನೀವು ಯಾವುದೆಲ್ಲ ಯುಟಿಲೈಸ್ ಮಾಡಿದ್ರಿ? ಆಕ್ಸಿಜನ್ ಆಯಿತು, ಇಲ್ಲಿ ಆಕ್ಸಿಜನ್ ಆಯಿತು, H ಮಾತ್ರ ಬಾಕಿ ಇದೆ ಅಲ್ವಾ? ಆ Hನ್ನು ಹಾಗೆ ಹಾಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ H2ನ ಅಥವಾ H2O1 ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಕ್ಸೈಡ್ಸ್ ಇರುವ ಕಾರಣಕ್ಕೆ ಅಲ್ಲಿ H2 ಮಾತ್ರ ಆಗೋಕ್ಕೆ ಸಾಧ್ಯ ಇಲ್ಲ, H2O ಆಗಲೇಬೇಕಾಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಹೀಗೆ ಇರುತ್ತೆ. 2 ಅಲ್ಯೂಮಿನಿಯಂ ಅಲ್ವಾ? ಸೊ ನಾನು ಇಲ್ಲಿ 2 ಅಂತ ಹೇಳಿ ಬರ್ಕೊಂಡೆ. 2 ಸೋಡಿಯಂ ಆಯಿತು. ಸೊ ನಾನು ಇಲ್ಲೂ ಕೂಡ 2 ಸೋಡಿಯಂ ಅಂತ ಹೇಳಿ ಬರ್ಕೋತೀನಿ. ನೆಕ್ಸ್ಟ್ ಮೆಟಲ್ಸ್ಗಳು ಚೆಕ್ ಮಾಡ್ಕೊಳ್ಳಿ. 2 ಅಲ್ಯೂಮಿನಿಯಂ ಇತ್ತು, ಇಲ್ಲೂ 2 ಅಲ್ಯೂಮಿನಿಯಂ ಇದೆ. ಇನ್ನೊಂದು ಮೆಟಲ್ ಇದೆ, ಸೋಡಿಯಂ. ಸೊ 2 ಸೋಡಿಯಂ ಇದೆ, ಇಲ್ಲೂ ಕೂಡ 2 ಸೋಡಿಯಂ ಇದೆ. ಸೋಡಿಯಂ ಬ್ಯಾಲೆನ್ಸ್ಡ್ ಆಯಿತಾ? ಈಗ ಆಕ್ಸಿಜನ್ ಕೌಂಟ್ ಮಾಡಿ. ಎಷ್ಟಿದೆ ಆಕ್ಸಿಜನ್? 3 + 2 ಎಷ್ಟಾಯಿತು? 3 + 2 ಅಂತ ಹೇಳಿದ್ರೆ 5 ಆಯಿತು. ಇಲ್ಲೆಷ್ಟಿದೆ ನೋಡಿ? 2 2s 4 ಪ್ಲಸ್ ಇಲ್ಲೊಂದು ಆಕ್ಸಿಜನ್ 5. 2 ಕಡೆ 5 ಆಕ್ಸಿಜನ್ ಆಯಿತು. ಸೊ ಈ ಪ್ರಾಪರ್ಟಿ 2 ಇಕ್ವೇಷನ್ ಏನಿದೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಪಕ್ಕಾ ಕ್ವೆಶ್ಚನ್ಸ್, ವೆರಿ 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 ಇಂಪಾರ್ಟೆಂಟ್. ಈ ಇಕ್ವೇಷನ್ನ ಅವರು ಪಕ್ಕಾ ಕೇಳ್ತಾರೆ, 100% ಕ್ವೆಶ್ಚನ್ ನಿಮ್ಮ ಫೈನಲ್ ಎಕ್ಸಾಮ್ಸಿಗೆ. ಸರಿ, ನಾವೇನು ಕಲಿತಾ ಇದ್ದೀವಿ? ಹೇಗೆ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಕಂಬೈನ್ ಆದವು, ಹೇಗೆ ನಾನ್ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಕಂಬೈನ್ ಆದವು ಅಂತ ಹೇಳೋದ್ರ ಬಗ್ಗೆ ಕಲ್ತ್ವಿ. ಮೆಟಲ್ ಆಕ್ಸಿಜನ್ನ ಅಥವಾ ಮೆಟಲ್ ಆಕ್ಸೈಡನ್ನು ಬೇಸಿಕ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ನಾನ್ ಮೆಟಲ್ ಆಕ್ಸೈಡ್ಸನ್ನು ಆ್ಯಸಿಡಿಕ್ ಅಂತ ಹೇಳಿ ಕೂಡ ನಾವು ರೆಫರ್ ಮಾಡ್ತೀವಿ, ಹೌದಾ? ಸೊ ಎಲ್ಲ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತಾ ಮ್ಯಾಮ್ ಅಂತ ನೀವು ಕೇಳ್ಬೋದು. ಕೆಲವೊಂದು ವಿಚಿತ್ರವಾಗಿ ರಿಯಾಕ್ಟ್ ಆಗುತ್ತೆ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗುತ್ತೆ. ಯಾರದು? ನೀವು ಈ ಇಮೇಜಲ್ಲಿ ನೋಡ್ತಿದ್ದೀರಾ, ಯಾವುದಕ್ಕೂ ಒಂದು ಬೆಂಕಿ ಹತ್ಕೊಂಡಿದೆ. ಇಟ್ ಈಸ್ ಸೋಡಿಯಂ. ಸೊ ಮೆಟಲ್ಸ್ ಸಚ್ ಆಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ರಿಯಾಕ್ಟ್ ಸೋ ವಿಗರಸ್ಲಿ, ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ರಿಯಾಕ್ಟ್ ಆಗುತ್ತೆ, ದ್ಯಾಟ್ ದೇ ಕ್ಯಾಚ್ ಫೈರ್ ಇಫ್ ದೇ ಕೆಪ್ಟ್ ಇನ್ ದ ಓಪನ್ ಕಂಟೈನರ್. ಸೊ ಇಫ್ ದೇ ಕೆಪ್ಟ್ ಇಟ್ ಇನ್ ದ ಓಪನ್ ಕಂಟೈನರ್, ಅವುಗಳು ಈಸಿಯಾಗಿ ಫೈರ್ ಕ್ಯಾಚ್ ಮಾಡಿಕೊಳ್ಳುತ್ತೆ. ಈಸಿಯಾಗಿ ಅಟ್ಮಾಸ್ಫಿಯರ್ಲಿರುವಂತಹ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಬೇರೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗಿಬಿಡುತ್ತೆ. ಸೋಡಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸ್ ರಿಲೀಸ್ ಆಗೋ ಗ್ಯಾಸ್ ಏನಾಗುತ್ತೆ, ನಮ್ಮ ಈ ಫ್ಲೇಮ್ ಆಗಿ ಹುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅಂತ ಹೇಳುವಂತಹ ಐ ರಿಯಾಕ್ಟಿವ್ ಮೆಟಲ್ಸನ್ನು ಕೆರೋಸಿನಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಕೆರೋಸಿನ್ ಮಾತ್ರ ಅಲ್ಲ, ಯಾವುದೇ ವ್ಯಾಕ್ಸ್ ಇರುವಂತಹ ಮೆಟೀರಿಯಲಲ್ಲಿ ಕೂಡ ನಾವೇನು ಮಾಡ್ತೀವಿ, ಅವುಗಳನ್ನ ಸ್ಟೋರ್ ಮಾಡ್ತೀವಿ ಅಂತ ಹೇಳಿ. ಸೊ ಈ ಕ್ವೆಶ್ಚನ್ ಇಸ್ ಅಗೇನ್ ಇಂಪಾರ್ಟೆಂಟ್. ವೈ ಡು ವಿ ಸ್ಟೋರ್ ಪೊಟ್ಯಾಷಿಯಮ್ ಆರ್ ಸೋಡಿಯಮ್ ಇನ್ ದ ಕೆರೋಸಿನ್ ಆರ್ ಆಯಿಲ್? ಯಾಕೆ ಅದನ್ನ ಸ್ಟೋರ್ ಮಾಡಬೇಕು? ಬಿಕಾಸ್ ಇಫ್ ಯು ಡು ನಾಟ್ ಸ್ಟೋರ್, ಇಟ್ ವಿಲ್ ರಿಯಾಕ್ಟ್ ಕ್ವಿಕ್ಲಿ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಂಡ್ ಇಟ್ ಈಸಿಲಿ ಕ್ಯಾಚಸ್ ಫೈರ್. ಆ ಥರ ಆದರೆ ಬೆಂಕಿ ಹತ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಡೇಂಜರಸ್, ಯಾಕೆಂದರೆ ಇಟ್ ಕ್ಯಾನ್ ಸ್ಪ್ರೆಡ್ ಅಲ್ವಾ. ನೆಕ್ಸ್ಟ್, ಸಿಲ್ವರ್ ಮತ್ತು ಗೋಲ್ಡ್ ರಿಯಾಕ್ಟ್ ಆಗೋದೇ ಇಲ್ಲ ಮಕ್ಕಳೇ. ಸೊ ದ್ಯಾಟ್ ಈಸ್ ವೈ ವಿ ವೇರ್ ದೆಮ್ ಆಸ್ ಅ ಜ್ಯುವೆಲರೀಸ್. ಬಿಕಾಸ್ ಜ್ಯುವೆಲರೀಸನ್ನು ಒಂದು ಮನುಷ್ಯ ವೇರ್ ಮಾಡಬೇಕಾದ್ರೆ ಹಿ ಡೆಫಿನೆಟ್ಲಿ ಡೀಲ್ ಹಿಮ್ಸೆಲ್ಫ್ ವಿತ್ ವಾಟರ್. ಅವನು ನೀರಲ್ಲಿ he has to take bath, he has to ಇನ್ ಟಚ್ ವಿತ್ ವಾಟರ್ ತುಂಬ ಇರುತ್ತೆ. ನಾವು ಬಾಡಿಯಲ್ಲಿ ಸ್ವೆಟ್ ಆದಾಗ ನಾವು ಹಾಕೊಂಡಿರುವಂತಹ ಆರ್ನಮೆಂಟ್ಸ್ಗಳು ಅದ್ರ ಜೊತೆ ರಿಯಾಕ್ಟ್ ಆಗ್ಬೋದು. ಅದು ಪ್ರಾಪರ್ ಗೋಲ್ಡ್ ಅಲ್ಲ, ಬೇರೆ ಏನೋ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಕಾಸ್ ಎನಿ ಸ್ಕಿನ್ ಇನ್ಫೆಕ್ಷನ್ಸ್, ಯಾವುದೇ ಸ್ಕಿನ್ ಇನ್ಫೆಕ್ಷನ್ಸನ್ನು ಅದು ತಂದೊಡ್ಡುತ್ತೆ ಅಲ್ವಾ. ಹಾಗಾಗಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯಾವ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಕೇರ್ ಮಾಡಲ್ಲ. ಈಗ ಆಕ್ಸಿಜನ್ ಬರುತ್ತೆ, ಹೇ ಸಿಲ್ವರ್ ಜಾಯ್ನ್ ಆಗ್ತೀಯಾ? ಸಿಲ್ವರ್ ಹೇಳ್ತಾನೆ ನೋ ಆಕ್ಸಿಜನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗೋಲ್ಡ್ ಕೂಡ ಹೀಗೆ ಹೇಳ್ತಾನೆ. ಸೊ
ಆಕ್ಸಿಜನ್ಗೆ ಒಂಥರ ಬೇಜಾರು, ಯಾಕಪ್ಪ ಈ ಸಿಲ್ವರ್ ಬರಲ್ಲ ಗೋಲ್ಡ್ ಬರಲ್ಲ ಅಂತೇಳಿ. ಮತ್ತು ಆಕ್ಸಿಜನ್ಗೆ ವಿಷಯ ಗೊತ್ತಾಗುತ್ತೆ, ಅವರಿಗೆ ಎಲೆಕ್ಟ್ರಾನ್ಸನ್ನು ಆಕ್ಸಿಜನ್ಗೆ ಕೊಡೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ವೆರಿ ಸ್ಟೇಬಲ್ ವಿತ್ ವಾಟ್ ಎವರ್ ದೇ ಹ್ಯಾವ್ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಸಿಲ್ವರ್ ಮತ್ತು ಗೋಲ್ಡ್ ಏನು ಮಾಡುತ್ತೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ನೀವು ಮೆಗ್ನೀಷಿಯಮ್ ರಿಬ್ಬನ್ ನೋಡಿದ್ದೀರಲ್ಲ, ಇದು ಮೆಗ್ನೀಷಿಯಮ್ ರಿಬ್ಬನ್. ಈ ಮೆಗ್ನೀಷಿಯಮ್ ರಿಬ್ಬನ್ ಮೇಲ್ಗಡೆ ಒಂಥರ ಗ್ರೇಯಿಶ್ ಕಲರ್ ಡೆಪಾಸಿಟ್ ಆಗುತ್ತೆ, ಅದೇನು ಮೆಗ್ನೀಷಿಯಮ್ ಆಕ್ಸೈಡ್. ಹೇಗೆ ಬಂತು? ವೆನ್ ಮೆಗ್ನೀಷಿಯಮ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇಟ್ ವಿಲ್ ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್. ಒಂದು ಸಲ ಈ ಆಕ್ಸೈಡ್ ಲೇಯರ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಆ ಮೆಗ್ನೀಷಿಯಮ್ ಆಕ್ಸೈಡ್ ಮತ್ತೆ ರಿಯಾಕ್ಟ್ ಆಗಲ್ಲ. ಸೊ ಈ ಲೇಯರ್ಡ್ ಆಕ್ಸೈಡ್ಸ್ ಯಾವಾಗಲೂ ಅವುಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಫ್ರಮ್ ಫರ್ದರ್ ರಿಯಾಕ್ಷನ್ ವಿತ್ ಆಕ್ಸಿಜನ್. ಸೊ ಇದೊಂದು ಕಡಾಯಿ, ನೀವು ಒಂದು ಮಾರ್ಕ್ ನೋಡ್ಬೋದು ಈ ಕಡಾಯಲ್ಲಿ. ಆ ಮಾರ್ಕ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್. ದಿಸ್ ಇಸ್ ನಥಿಂಗ್ ಬಟ್ ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಆ ಒಂದು ಸಲ ಒಂದು ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಡೆವಲಪ್ ಆಯಿತು ಅಂತ ಹೇಳಿದರೆ ಮತ್ತೆ ಆ ಅಲ್ಯೂಮಿನಿಯಂ ಆಕ್ಸೈಡ್ ವಿಲ್ ನಾಟ್ ರಿಯಾಕ್ಟ್, ಆರ್ ಮತ್ತೆ ಆ ಅಲ್ಯೂಮಿನಿಯಂ ಆಕ್ಸೈಡ್ ವಿಲ್ ನಾಟ್ ಅಲೌ ದ ಮೆಟಲ್ ಟು ರಿಯಾಕ್ಟ್ ಫರ್ದರ್ ವಿತ್ ಆಕ್ಸಿಜನ್. ಏನು ಡೆವಲಪ್ ಆಗಿದೆ ಲೇಯರ್, ಅದು ಆ ಅಲ್ಯೂಮಿನಿಯಮನ್ನು ಮತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಕೊಂಡು. ಓಕೆ, ಅದು ಕಟ್ ಡೌನ್ ಮಾಡುತ್ತೆ ಅವರ ಒಂದು ಇಂಟ್ರಾಕ್ಷನನ್ನು. ಸೊ ಜಿಂಕ್ ಆಕ್ಸೈಡ್, ಜಿಂಕ್ ಇವಾಗ ಶೈನಿಂಗ್ ಥರ ಇದೆ. ಆ ಶೈನಿನೆಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಲೇಯರ್ ಮೇಲೆ, ಈ ಜಿಂಕ್ ಇದು ಏನು ಲೇಯರ್ ಇದೆ, ಈ ಲೇಯರ್ ಮೇಲೆ ಒಂದು ಆಕ್ಸೈಡ್ ಲೇಯರ್ ಬರುತ್ತೆ. ಅಂದರೆ ಅದ್ರ ಮೇಲೆ ಕಂಬೈನ್ ಆಗುತ್ತೆ ಆಕ್ಸಿಜನ್ ಬಂದುಬಿಟ್ಟು ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾನು ಹೇಳಿದ್ದೀನಿ ಅಲ್ಯೂಮಿನಿಯಂ ಆಕ್ಸೈಡ್, ಜಿಂಕ್ ಆಕ್ಸೈಡ್ ನೇಚರ್ ಬಂದುಬಿಟ್ಟು ಏನು, ಬೇಸ ಅವರು ಹೌದು, ಆ್ಯಸಿಡ ಹೌದು. ಹಾಗಾದರೆ ಅವುಗಳಿಗೆ ಸಿಂಗಲ್ ಟರ್ಮ್ ಯಾವುದು? ಆಂಫೋಟೆರಿಕ್. ವಿ ಕಾಲ್ ದೆಮ್ ಆಸ್ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ. ನೆಕ್ಸ್ಟ್, ಅಯನ್ ರಿಯಾಕ್ಟ್ ಆಗಲ್ವಾ ಮ್ಯಾಮ್ ಆಕ್ಸಿಜನ್ ಜೊತೆ ಅಂತ ಹೇಳಿ ಕೇಳ್ಬೋದು. ನೀವು ಆಕ್ಸಿಜನ್ ಜೊತೆ ಹೀಟ್ ಮಾಡ್ತೀರಾ ಅಂದ್ಕೊಳ್ಳಿ, ಅಯನ್ ವಿಲ್ ನಾಟ್ ಬರ್ನ್. ನೀವು ಎಷ್ಟೇ ಹೀಟ್ ಮಾಡಿ ಆಕ್ಸಿಜನ್ನ, ಐರನ್ನ ಅಥವಾ ಅಯನ್ ಅಂತ ಹೇಳ್ತಾರೆ, ಕಬ್ಬಿಣ ಅಂತ ಹೇಳಿ, ಅದನ್ನು ಎಷ್ಟೇ ನೀವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೂ ಕೂಡ ಇಟ್ ವಿಲ್ ನಾಟ್ ಬರ್ನ್. ಅದು ಬದಲಿಗೆ ಪುಡಿ ಆಗಿರುವಂತಹ ಅಯನ್ ಅಥವಾ ಫಿಲ್ಲಿಂಗ್ಸ್, ಅಯನ್ ಫಿಲ್ಲಿಂಗ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಆಕ್ಸಿಜನ್ ಜೊತೆ ಏನಾದರೂ ರಿಯಾಕ್ಟ್ ಮಾಡೋದೇ ಆದರೆ ಅದು ವಿಗ್ಗರಸ್ ಆಗಿ ರಿಯಾಕ್ಟ್ ಆಗುತ್ತೆ. ಸೊ ಹೀಗೆ ಕೊಟ್ಟಿದ್ದಾರೆ, ಅಯನ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್, ಓಕೆನಾ. ಬಟ್ ಅಯನ್ ಫಿಲ್ಲಿಂಗ್ಸ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಅಯನ್ ಹುಡಿಗಳೇನಿದೆ, ದ್ಯಾಟ್ ವಿಲ್ ಬರ್ನ್ ವಿಗರಸ್ಲಿ ವೆನ್ ಸ್ಪ್ರಿಂಕಲ್ ಮಾಡಬೇಕು ಅನ್ನೋದು ಹುಡಿನೇ ಆಗಿರಬೇಕು ತಾನೆ, ಸ್ಪ್ರಿಂಕಲ್ಡ್ ಇನ್ ದ ಫ್ಲೇಮ್ ಆಫ್ ದ ಬರ್ನರ್ ಇಟ್ಕೊಂಡು ಅದರ ಮೇಲೆ ನೀವು ಅಯನ್ದು ಪುಡಿಯನ್ನು ಹಾಕಿದರೆ ಅದು ಬರ್ನ್ ಆಗುತ್ತೆ ಅಂತ ಹೇಳಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್.